ನಾನು ಮೊದಲನಾಗಿ ಒಂದು 10 ನಿಮಿಷ ಮಾತ್ರ ನಾವು ತಾವು ಪ್ರಭಾಕರ್ ಅವರು ಹೇಳಿದ ಕೆಲವು ವಿಷಯಕ್ಕೆ ನಾನು ಉತ್ತರ ಕೊಡಬಾಗ್ತೇನೆ. ನನ್ನ ಸ್ಪೀಚ್ ಕೂಡ ಅದೇ, ತಾವು ಹೇಳಿದ್ದಕ್ಕೆ ನಾನು ಜಸ್ಟ್ ಲಿಂಕ್ ಮಾಡಿ ಮಾತಾಡ್ಬಿಡ್ತೀನಿ. ಸೊ ನಮ್ಮ ದೇಶ ತಾವು ನೋಡಿದ್ದೀರನ್ನ, ನಮ್ಮ ಭಾರತ ದೇಶ, ಅದರಲ್ಲಿ ಒಂದು, ನಾನು ಇಲ್ಲಿ ಕೂಡ ಪಾಲಿಟಿಕ್ಸ್ ಹೋಗ್ತೀನಿ, ನಾನು ಖಂಡಿತವಾಗಿ ಹೇಳಿಲ್ಲ ಸರ್, ಒಂದು ಪೊಲಿಟಿಷಿಯನ್ ಆಗಿರುವುದು ಬಹಳ ಕಷ್ಟ. ಇಟ್ಸ್ ವೆರಿ ವೆರಿ ಟಫ್. ಒಂದು ಪೊಲಿಟಿಷಿಯನ್ ಇರುವ ತಾಳ್ಮೆ ನಮ್ಮ ದೇಶದಲ್ಲಿ ಬೇರೆ ಯಾರು ಕೂಡ ಅಸಾಧ್ಯವಾಗಿರ್ಲಿಕ್ಕಿಲ್ಲ. ಯಾರು ಕೂಡ ಒಂದು ಸಿಟ್ಟಿನಲ್ಲಿ ಒಂದು ಹುದ್ದೆಗೆ ರಾಜೀನಾಮಾ ಕೊಟ್ಬಿಟ್ಟು ಇನ್ನೊಂದು ಕೆಲಸ ಮಾಡ್ಲಿಕ್ಕೆ ಹೋಗುವಾಗ ಅವ್ರು ಸಕ್ಸಸ್ ಆಗಲ್ಲ ಸರ್. ಇದು ನಾನು ಹೇಳ್ತಾ ಇಲ್ಲ, ಅದು ಒಳಗೆ ನಿಯತಿ. ಅದು ಸಿಟ್ಟಿನಲ್ಲಿ ನಾವು ಮಾಡುವ ಯಾವುದೇ ಒಂದು ಕಾರ್ಯಕ್ರಮ ಲೈಫ್ನಲ್ಲಿ ಸಕ್ಸಸ್ ಆಗಲ್ಲ. ಪ್ರೀತಿಯಲ್ಲಿ ಮಾಡ್ಬೇಕು. ಏನು ವಿಷಯ ಮಾಡ್ತೀವಿ ಅದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡಬೇಕು. ಸಕ್ಸಸ್ ಬಂದಿದ್ರೆ ಅದು ಬೋನಸ್, ಬಟ್ ಸಕ್ಸಸ್ ಬಂದಿಲ್ಲ ಅನ್ನೋ ಕೂಡ ನಾವು ಖುಷಿಯಲ್ಲಿ ಒಪ್ಕೊಳ್ಬೇಕು. ನಾನು ಪೊಲಿಟಿಷಿಯನ್ ಅವ್ರ ಜೊತೆಗೆ ಭಾಳ ಹತ್ರ ಕೆಲಸ ಮಾಡಿದೆ. ತುಂಬ ಜನ ನನಗೆ ಹೇಳ್ತಾರೆ, ನೀವು ಭಾಳ ಕಡಕಾಗಿ ಕೆಲಸ ಮಾಡ್ತೀರಿ, ಎಷ್ಟು ಪೊಲಿಟಿಷಿಯನ್ ಜೊತೆಗೆ ನೀವು ಜಗಳ ಮಾಡಿದ್ದೀರಿ ತುಂಬ ಜನ ಹೇಳುವಾಗ ನಾನು ಭಾಳ ಒಂದು 5 ನಿಮಿಷ 10 ನಿಮಿಷ ಥಿಂಕ್ ಮಾಡಿಬಿಟ್ಟು ವಾಪಸ್ ಹೇಳ್ತೀನಿ, ಯಾರೋ ಪೊಲಿಟಿಷಿಯನ್ ಜೊತೆಗೂ ನಾನು ಜಗಳ ಮಾಡಿಲ್ಲ, ಎಲ್ಲರೂ ಕೂಡ ಫ್ರೆಂಡ್ಸ್. ನನಗೊಂದು ಪೊಲಿಟಿಷಿಯನ್ಗೊಂದು ಒಂದು ಕೆಲವು ವಿಷಯದಲ್ಲಿ ಒಂದು ಮಾತುಕತೆ, ಡಿಫ್ರೆಂಟ್ ಒಪಿನಿಯನ್ ಇದೆ. ಅವ್ರು ನಾನು ಫಸ್ಟ್ ರಿಕ್ವೆಸ್ಟ್ ಮಾಡಿದ್ರು, ಸಾಹೇಬ್ರೆ ತಾವು ಉಡುಪಿಯೋ ಚಿಕ್ಕಮಗಳೂರು ಹೆಡ್ ಕ್ವಾರ್ಟರ್ಸ್ ಬರುವಾಗ ನನಗೊಂದು ಫೋನ್ ಮಾಡಿ ನಾವಿಬ್ಬರು ಒಂದು ಟೀ ಕುಡಿಯೋಣ, ಒಂದು ಕಾಫಿ ಕುಡಿಯೋಣ, ಐಬಿಗೆ ನಾನು ಬರ್ತೇನೆ. ಅದು ಯಾರೋ ಇರಲಿ, ಅದು ಪಂಚಾಯತ್ ಅಧ್ಯಕ್ಷರಿರಲಿ, ಅವರು MLA ಇರಲಿ, MP ಇರಲಿ. ಏನೋ ಒಂದು ಡೆಮೋಕ್ರಸಿದಲ್ಲಿ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು ಸಾಧಾರಣ. ಏನೋ ಎಲ್ಲ ಕಣ್ಣು ಒಂದೇ ಥರ ಇರಲ್ಲ. ನಾವೊಂದು ಬೇರೆ ರೀತಿಯಲ್ಲಿ ನೋಡ್ತೀವಿ, ಅವ್ರು ಬೇರೆ ರೀತಿಯಲ್ಲಿ ನೋಡ್ತಾರೆ. ಅದರಲ್ಲಿ ತುಂಬ ಪೊಲಿಟಿಷಿಯನ್ ಜೊತೆಗೆ ಭಾಳ ಹತ್ತಿರ ನಾನು ಕೂತ್ಕೊಂಡು ಮಾತಾಡುವಾಗ ಒಂದು ವಿಷಯ ಅರ್ಥ ಆಯಿತು, ಇಂಡಿಯಾದಲ್ಲಿ ಒಂದು ಪೊಲಿಟಿಕಲ್ ಸಿಸ್ಟಮ್ ಬದಲಾವಣೆ ತರುವುದು ಭಾಳ ಕಷ್ಟ. ನಾವೆಲ್ಲರೂ ಔಟ್ಸೈಡ್ ಕೂತ್ಕೊಂಡು ಭಾಳ ಈಸಿಯಾಗಿ ಕಮೆಂಟ್ ಮಾಡ್ತೀವಿ, ಪೊಲಿಟಿಷಿಯನ್ಸ್ ಆರ್ ಬ್ಯಾಡ್, ಪೊಲಿಟಿಷಿಯನ್ಸ್ ಬಂದು ದುಡ್ಡು ತಗೊಳ್ತಾರೆ, ಪೊಲಿಟಿಷಿಯನ್ಸ್ ಲಂಚ ತಗೊಳ್ತಾರೆ, ಪೊಲಿಟಿಷಿಯನ್ಸ್ ಕರಪ್ಟ್ ಇದ್ದಾರೆ. ಒಂದು ಹೊಸಬರಾಗಿ ಒಬ್ಬರು ಹೋಗಿ ಪಾಲಿಟಿಕ್ಸ್ನಲ್ಲಿ ಸಕ್ಸೀಡ್ ಆಗೋದು ಭಾಳ ಕಷ್ಟ. ನಿಜ ಮಾತು. ಅದು ಯಾಕೆ ನಾನು ಹೇಳ್ತೀನಿ ಸರ್, ನೆಕ್ಸ್ಟ್ ಒಂದು 5-6 ನಿಮಿಷದಲ್ಲಿ. ಒಂದು MLA ಮನೆಗೆ ಬೆಳಗ್ಗೆ ತಾವು ಒಂದು 6:00 ಹೋಗ್ಬೇಕು. 6:30 7 o'clock ಹೋಗಿದ್ದರಿಂದ ಮಿನಿಮಮ್ ಒಂದು 300 ಜನ ಇರ್ತಾರೆ ಬೆಳಗ್ಗೆ. 200ರಿಂದ 300 ಜನ ಇರ್ತಾರೆ. ಅದು ಮಿನಿಸ್ಟರ್ ಆಗಿದಾರನ ಒಂದು 500 ಜನವರೆಗೆ ಹೋಗ್ತಾರೆ ಡೈಲಿ. ಸೊ ಡೈಲಿ 500 ಜನಕ್ಕೂ MLA ಅವರ ಮನೆಯಲ್ಲಿ ಮಿನಿಮಮ್ ಒಂದು ಕಾಫಿನಾவது ಕೊಡಬೇಕು. ಮಿನಿಮಮ್ ಒಂದು ಕಾಫಿ. MLA ಖರ್ಚು ಫಸ್ಟ್ ನಾವು ಲೆಕ್ಕ ಮಾಡೋಣ. ಮಿನಿಮಮ್ ಒಂದು ಕಾಫಿನಾವುದು ಕೊಡಬೇಕು. ಎಷ್ಟೋ MLA ಅವರ ಮನೆಯಲ್ಲಿ, ex-MLA ಅವರ ಮನೆಯಲ್ಲಿ ಊಟ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಬೆಳಗ್ಗೆ ಒಂದು ಉಪ್ಪಿಟ್ಟು ಇರ್ತದೆ, 2 ಇಡ್ಲಿ ಇರ್ತದೆ, ದೋಸೆ ಇರ್ತದೆ, ಸರ್ವ್ ಆಗ್ತಾ ಇರ್ತದೆ. ಮಧ್ಯಾಹ್ನ ಒಂದು 50ರಿಂದ 100 ಜನ ಊಟಕ್ಕೆ ನಿಲ್ತಾರೆ, ಅವ್ರಿಗೆ ಹಾಕ್ಬೇಕು. ಒಂದು MLA ಆವರೇಜ್ ಒಂದು ದಿನಕ್ಕೂ 20ರಿಂದ 30 ಫಂಕ್ಷನ್ ಅಟೆಂಡ್ ಮಾಡ್ತಾರೆ. 20ರಿಂದ 30 10 ಫಂಕ್ಷನ್ ಬಂದು ಒಳ್ಳೆಯದು ಕೆಟ್ಟದಿರುತ್ತೆ. 5 ಜನ ತೀರಿ ಹೋಗಿದ್ದಾರೆ, ಮನೆಗೆ ಹೋಗ್ಬೇಕು. 5 ಜನ ಮನೆಯಲ್ಲಿ ಬಹಳ ಒಳ್ಳೆಯ ಒಂದು ಸಮಾಚಾರ ಆಗ್ತಾ ಇದೆ, ಅಲ್ಲಿ ಹೋಗ್ತಾರೆ. ಒಂದು 10 ಫಂಕ್ಷನ್ ಸರ್ಕಾರ ಫಂಕ್ಷನ್ಸ್ ಇರುತ್ತೆ. ಈ ತರ ಒಂದು 5 ಫಂಕ್ಷನ್ಸ್ ಇರುತ್ತೆ. ಒಂದು MLA ಯಾರೋ ಒಬ್ರು ತೀರಿ ಹೋಗಿದ್ದ, ಒಬ್ರು ಮನೆಗೆ ಹೋಗಿದ್ದಾರನ್ನ 2,000 ರೂಪಾಯಿ ಅವ್ರ ಕೈನಲ್ಲಿ ಕೊಟ್ಟು ಬರಬೇಕು. ಯಾಕೆಂದ್ರೆ ಒಂದು MLA ಒಬ್ರು ಮನೆಗೆ ಹೋಗ್ತಾರೆ, ಒಂದು ಬಡವರ ಮನೆಯಲ್ಲಿ ತೀರಿ ಹೋಗಿದ್ದಾರನ್ನ ಮಿನಿಮಮ್ 2,000 ಕೊಟ್ಟು ಬರಬೇಕು. ಒಂದು ಮದುವೆಗೆ ಹೋಗ್ತಾರೆ, 1,000 ಕೊಟ್ಟು ಬರ್ತಾರೆ. ಸೊ ಒಂದು MLA ಒಂದು ತಿಂಗಳಿಗೆ ತಾವು ಖರ್ಚು ಕ್ಯಾಲ್ಕುಲೇಟ್ ಮಾಡಿದ್ರೆ, ನಾನು ಹೇಳೋದು ನಿಷ್ಠಾವಂತವಾಗಿ ಹಾನೆಸ್ಟ್ ಆಗಿ ಪಾಲಿಟಿಕ್ಸ್ ನಲ್ಲಿ ಇಂಡಿಯಾದಲ್ಲಿ ಕೆಲಸ ಮಾಡುವ ಒಂದು MLA ತಾವು ಖರ್ಚು ಲೆಕ್ಕ ಮಾಡಿದಿರನ್ನ ಒಂದು ತಿಂಗಳಕ್ಕೂ 2 ಲಕ್ಷದಿಂದ 4 ಲಕ್ಷ ರೂಪಾಯಿ ತಾವು ಟೇಬಲ್ ದಲ್ಲಿ ಇಟ್ಬಿಡಬೇಕು. ನಾವು ಫಸ್ಟ್ ಅರ್ಥ ಮಾಡಿಕೊಳ್ಳೋಣ, ನಾವು ಅಂಡರ್ಸ್ಟ್ಯಾಂಡ್. ನಾವೆಲ್ಲ ಪಾಲಿಟಿಕ್ಸ್ ಬಂದು ಮೋಸ್ಟ್ ಕಷ್ಟವರು ಅವರೆಲ್ಲ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಮುಂಚೆ ಅರ್ಥ ಮಾಡೋಣ, ಅಂಡರ್ಸ್ಟ್ಯಾಂಡ್ ದ ಗ್ರೌಂಡ್ ಸಿಚುವೇಶನ್. ಆಮೇಲೆ ಗಣಪತಿ ಸೀಸನ್ ಬರ್ತದೆ. ಗಣಪತಿ ಸೀಸನ್ ನಮ್ಮ ಹಿಂದೂ ಧರ್ಮದಲ್ಲಿ ಗಣಪತಿ ಸೀಸನ್ ಬರುವಾಗ ತಾವು ಬಿಸ್ನೆಸ್ ಮ್ಯಾನ್ ಎಲ್ಲರೂ ಕೂಡ 2,000 5,000 10,000 ಪಂದಲ ಕೊಡ್ತೀವಿ. ಒಂದು ಪೊಲಿಟಿಷಿಯನ್ ನಾನು ಮಾತಾಡಿದ ಎಷ್ಟು ಸರ್ ಗಣಪತಿ ಸೀಸನ್ ಅಲ್ಲಿ ತಾವು ಲೆಕ್ಕ ಕೊಡಬೇಕು. ಒಂದು ಗಣಪತಿ ಸೀಸನ್ ನನಗೂ 15 ಲಕ್ಷದಿಂದ 25 ಲಕ್ಷ ರೂಪಾಯಿ. ಇದನ್ನ ಆವರೇಜ್ MLA, ಸಿಟಿ MLA ಅಲ್ಲ, ರೂರಲ್ MLA. ಏನೋ ನಮ್ಮ ರೂರಲ್ ನನ್ನ MLA ಕ್ಷೇತ್ರದಲ್ಲಿ 615 ಗಣಪತಿ ಪಂದಲ್ ಇಟ್ಟಿದ್ದಾರೆ. ಸೊ ಒಂದೊಂದು ಪಂದಲಕ್ಕೆ ನಾನು ಹೋಗುವಾಗ ಅರ್ಚನಕ್ಕೆ 100 ರೂಪಾಯಿ ನಾನು ತಟ್ನಲ್ಲಿ ಹಾಕಿದ್ದಾನೆ ಕೂಡ 6 ಲಕ್ಷ ರೂಪಾಯಿ. ಅದಾದ ಮೇಲೆ ಮಳೆ ಇಲ್ಲದ ಕಾಲದಲ್ಲಿ ಕೆಲವು ಎಲ್ಲ ಸೀಸನ್ ಅಲ್ಲಿ ಮಳೆ ಇರಲ್ಲ. ಸೊ ಕ್ರಿಕೆಟ್ ಮ್ಯಾಚ್ ಶುರುವಾಗ್ತದೆ. ಇದು IPL ತರ ಎಲ್ಲಾ ಕಡೆ IPL ಮಾಡಿಬಿಟ್ಟಿದ್ದಾರೆ. ಈ ಲೀಗು, ಆ ಲೀಗು, ಈ ಹಳ್ಳಿ ಲೀಗು ತಾವು ನೋಡಿದಿರ ಲೀಗ್. ಅಲ್ಲಿ ಎಲ್ಲ ಪತ್ರಿಕೆಯಲ್ಲಿ MLA ಚೀಫ್ ಗೆಸ್ಟ್ ಆಗಿ ಹೆಸರು ಮಾಡಿ MLA ಸಾಹೇಬ್ರೆ ತಮಗೆ ನಾವು ಚೀಫ್ ಗೆಸ್ಟ್ ಆಗಿ ತಮ್ಮ ಹೆಸರು ನಾವು ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಮಾಡಿದ್ವಿ, ತಾವು ಬರಲೇಬೇಕು. MLA ಇಲ್ಲ ಅಂತ ಹೇಳಲಿಕ್ಕಿಲ್ಲ, 500 ಓಟಲ್ಲಿ ಹೋಗಿದ್ದಾರೆ. MLA ಇನ್ವಿಟೇಷನ್ ತಗೊಂಡಿದ ತಕ್ಷಣ ಜನ MLA ಕೇಳುವುದು ಒಂದು 5,000 ಕೊಡ್ಬೇಕು ಸಾಹೇಬ್ರೆ, ತಾವು ತಮ್ಮ ಹೆಸರಲ್ಲಿ ಟ್ರಾಫಿ ಮಾಡ್ತಾ ಇದೀವಿ, ದಯವಿಟ್ಟು ಕೊಡಿ. ಸೊ ಕ್ರಿಕೆಟ್ ಮ್ಯಾಚ್ ಸೀಸನ್ ಎಲ್ಲ ತಾವು ಆ್ಯಡ್ ಮಾಡಿ, ಕಬಡ್ಡಿ ಸೀಸನ್ ಎಲ್ಲ ಆ್ಯಡ್ ಮಾಡಿದ್ದೀರನ್ನ ಅನ್ನೋ ಒಂದು 3 ಲಕ್ಷ ರೂಪಾಯಿ MLAಗೂ ಒಂದು ಖರ್ಚು. ಸೊ ಒಂದು ನಿಷ್ಠಾವಂತ ಹಾನೆಸ್ಟ್ MLA ನಮ್ಮ ಹಾರಡಿ ಶ್ರೀನಿವಾಸ್ ಶೆಟ್ಟರಲ್ಲಿ ಬಂದಿದ್ದಾರೆ. ಅವರ ತರ ಒಂದು MLA ನಮಗೆ ಸಿಗ್ತಾರೆ. ಇಮ್ಯಾಜಿನ್ ಮಾಡೋಣ, ಒಂದು ಇಂಡಿಪೆಂಡೆಂಟ್ MLA ಅವರು, ಅವ್ರಿಗೂ ಒಂದು ಹೆಸರಿದೆ, ಅವ್ರ ಓನ್ ಹೆಸರಿನಲ್ಲಿ ವಿನ್ ಮಾಡಿಕೊಂಡು ಬರ್ತಾರೆ ಅವ್ರ ಕ್ಷೇತ್ರದಲ್ಲಿ. ಬಹಳ ಡಿಫ್ರೆಂಟ್ ಮನುಷ್ಯ. ತಮ್ಮ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾರೆ, ನಾನು
ತಾವು ಕೂಡ ಫಂಕ್ಷನ್ ಅಟೆಂಡ್ ಮಾಡಿದ್ದೀರಾ. ಅವರಿಗೆ ಹೋಗಿ ತಾವು ಎಷ್ಟು ಖರ್ಚು ಮಾಡ್ತೀರಾ, ಮಿನಿಮಮ್ ಒಂದು ವರ್ಷಕ್ಕೆ ಒಂದು MLA 40 ಲಕ್ಷ 50 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಸೊ ಇಲ್ಲಿ ಬಂದು ಹಾನೆಸ್ಟ್ ಪೊಲೀಸ್ ಆಫೀಸರ್ ಅನುಪಮ ಶನ ನೀವು ಬಂದೆಲ್ಲ ಹೇಳ್ತಿರಲ್ಲ ಸರ್, ಅವ್ರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದು ಡಿಫ್ರೆಂಟ್ ಗೇಮ್. ಇದು ಫುಟ್ಬಾಲ್ ಆಡ್ತಾ ಇದ್ದಾರೆ, ನಾವು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇದು ಗೇಮ್ ಇಸ್ ಡಿಫ್ರೆಂಟ್. ಇದು ಅರ್ಥ ಮಾಡಲಿಕ್ಕೆ ನಮಗೊಂದು ಲೈಫ್ ಟೈಮ್ ಬೇಕು. ಇಂಡಿಯಾದಲ್ಲಿ ನಿಜವಾಗಿ ಒಂದು ಪೊಲಿಟಿಕಲ್ ಚೇಂಜ್ ತಗೊಂಡು ಬರಬೇಕನ್ನ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ ಗೇಮ್ ಯಾವ ಲೆವೆಲ್ದಲ್ಲಿ ಆಡ್ತಾ ಇದ್ದಾರೆ. ಡಿಫ್ರೆಂಟ್ ಗೇಮ್. ಜನ ಯಾಕೆಂದ್ರೆ ಆ ಥರ ಆಗಿಬಿಟ್ಟಿದೆ. ಒಂದು 50% ಜನ ಇವತ್ತು ಕೂಡ ನಮ್ಮ ತಮಿಳುನಾಡು ಸ್ಟೈಲ್ನಲ್ಲಿ ಓಟಿಗೆ 2,000 ಕೊಟ್ಟಿಲ್ಲ ಅವ್ರು ಬೆಳಗ್ಗೆ ಬಂದು ಓಟ್ ಮಾಡಲ್ಲ. ಇದೇ ಜನ ಬಂದು ಬೆಂಗಳೂರಲ್ಲಿ ಎಲ್ಲ ಬಂದು ರೋಡ್ ಸರಿ ಇಲ್ಲ, ಪಾಟ್ ಹೋಲ್ಸ್ ಆಯಿತು, ಇದಾಯಿತು, ಅದಾಯಿತು ಎಲ್ಲ ಟ್ವೀಟ್ ಮೇಲೆ ಟ್ವೀಟ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಪಾಟ್ ಹೋಲ್ಸ್ ತಾವು ಎಷ್ಟು ದಿನ ರೀಸೆಂಟಾಗಿ ಬ್ಯಾಂಗ್ಳೂರ್ ಬಂದಿದ್ದಾರೆ ಗೊತ್ತಿಲ್ಲ. ಎಷ್ಟು ಜನ ಓಟ್ ಮಾಡ್ತೀರನ್ನ 43%, 41%. ಅವ್ರು ಓಟ್ ಮಾಡೋದೆಲ್ಲ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಮಾತ್ರ ಓಟ್ ಮಾಡ್ತಾರೆ. ಅವ್ರು ವೋಟಿಂಗ್ ಅದೇ ಬೆಳಗ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡೋದು. ಸೊ ಈ ಜನ ಸೆಂಟರ್ನಲ್ಲಿ ಒಬ್ಬ ಪೊಲಿಟಿಷಿಯನ್ ಆಗಿ ಬೆಳೆದು ಅವನ ರಾಜಕಾರಣಿಯಾಗಿ ಅವನು ಬಂದು ಅವನ ಜನ ಕೆಲಸ ಮಾಡಬೇಕಂದ್ರೆ ಇಂಡಿಯಾದಲ್ಲಿ ಬಹಳ ಕಷ್ಟ ಸರ್. ತಾವು ಹೇಳಿದ ಮಾತು ಗೊತ್ತಿಲ್ಲ. ಇದು ಯಾಕೆ ಚೇಂಜ್ ಆಗಬೇಕಂದ್ರೆ ಪೊಲಿಟಿಕಲ್ ರೆವಲ್ಯೂಷನ್ ಆಗಲೇಬೇಕು. ಅದು ಶುರುವಾಯಿತು 1991ನಲ್ಲಿ ನಾವು ಲಿಬರಲೈಸೇಷನ್ ಮಾಡಿದ್ವಿ. ಅದಕ್ಕೆ ಮುಂಚೆ ತಾವು ನೋಡಿ ಸರ್ 91ನಲ್ಲಿ ತಾವು ದುಬೈನಲ್ಲಿ ಯಾವ ಥರ ಇಂಡಿಯಾ ಬರ್ತೀವಿ, ಯಾವ ಥರ ಚೆಕಿಂಗ್ ಇತ್ತು ನಮ್ಮ ಗೋಲ್ಡ್ ಸ್ಮಗ್ಲಿಂಗ್, ಅದು ಇದು ಎಕ್ಸ್ಪೋರ್ಟ್ಸ್ ಲೈಸೆನ್ಸ್ ಬೇಕು, ಇಂಪೋರ್ಟ್ ಏನು ತಗೊಂಡು ಬರ್ಲಿಕ್ಕೆ ಯಾವ ಥರ. ಸೊ ಲಾಸ್ಟ್ 25 ವರ್ಷ ಚೇಂಜ್ ಆಗಿತ್ತು. ಲಿಬರಲೈಸೇಷನ್ ಮಾಡಿದ್ವಿ, ಗ್ಲೋಬಲೈಸೇಷನ್ ಬಂದಿತ್ತು, ಚೇಂಜ್ ಆಗಿತ್ತು. ಪ್ರಾಬ್ಲಿ 2020 2045 ನೆಕ್ಸ್ಟ್ 25 ವರ್ಷ ಪೊಲಿಟಿಕಲ್ ರೆವಲ್ಯೂಷನ್ ಆಗಿ ಆಗ್ತದೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಪೊಲಿಟಿಕಲ್ ಸಿಸ್ಟಮ್. ರೀಜನಲ್ ಪಾರ್ಟೀಸ್ ಎಲ್ಲ ಸೆಟ್ ಹೋಗ್ತಾ ಇದೆ, ಮೇಜರ್ ನ್ಯಾಷನಲ್ ಪಾರ್ಟೀಸ್ ದೊಡ್ಡ ಲೆವೆಲ್ನಲ್ಲಿ ಬರ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಬೇಸಿಸ್ ನಲ್ಲಿ, ಕಾಸ್ಟ್ ಬೇಸಿಸ್ ನಲ್ಲಿ ವೋಟ್ ಮಾಡ್ತಾ ಇಲ್ಲ. ಲಾಸ್ಟ್ 2 ಎಲೆಕ್ಷನ್ ತಾವು ನೋಡಿದ್ರೆ UP ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಒರಿಸ್ಸಾದಲ್ಲಿ ಒಂದೇ ದಿನ 2 ಎಲೆಕ್ಷನ್ ಆಗ್ತದೆ. ಅದೇ ದಿನ ಚೀಫ್ ಮಿನಿಸ್ಟರ್ ಸೆಲೆಕ್ಟ್ ಮಾಡಬೇಕು, ಅದೇ ದಿನ ಪ್ರೈಮ್ ಮಿನಿಸ್ಟರ್ ಸೆಲೆಕ್ಟ್ ಮಾಡಬೇಕು. ಒರಿಸ್ಸಾದಲ್ಲಿ ಒಂದು ರೈತ ಹೋಗ್ತಾನೆ, ಅವ್ನಿಗೆ 2 EVM ಮಿಷಿನ್ ಇದೆ ಈ 2019 ಎಲೆಕ್ಷನ್ ನಲ್ಲಿ. ಹೋಗಿ ಕರೆಕ್ಟಾಗಿ ಒಂದು ಬಟನ್ ಪ್ರೆಸ್ ಮಾಡ್ತಾನೆ, ನನಗೆ ಬಂದು ಚೀಫ್ ಮಿನಿಸ್ಟರ್ ಆಗಿ ಇವ್ರು ಬೇಕು, ಏನೋ ಎಲ್ಲ ಧರ್ಮದಿಂದ ಬಂದಿದ್ದೀರಾ, ಎಲ್ಲ ಪೊಲಿಟಿಕಲ್ ಅಫಿಲಿಯೇಷನ್ ಬಂದಿದ್ದೀರಾ, ನನ್ನ ಹೆಸರು ತಗೊಳ್ಳಲ್ಲ. ಕ್ಲಿಯರ್ ಆಗಿ ಹೋಗಿ ಒಂದು ಪಕ್ಷಕ್ಕೆ ವೋಟ್ ಮಾಡ್ತಾನೆ, ನನಗೆ ಇವರೇ CM ಆಗಬೇಕು. ಬಟ್ PM ಆಗಬೇಕಂದ್ರೆ ಇನ್ನೊಬ್ಬನಿಗೆ ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡ್ತಾನೆ, ಅವರು CM ಅವರು ಆಪೋಸಿಟ್ ಪಾರ್ಟಿದಲ್ಲಿ ಆಪೋಸಿಟ್ ಇದರಲ್ಲಿ ಜಗಳ ಮಾಡಿಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಬಿಕಾಸ್ ಅವ್ನಿಗೆ ಗೊತ್ತು ನನಗೆ ಯಾರು ಬೇಕು, ನನಗೆ ಎಕ್ಸಾಕ್ಟ್ಲಿ ಪ್ರೈಮ್ ಮಿನಿಸ್ಟರ್ ಯಾರು ಬೇಕು, ಚೀಫ್ ಮಿನಿಸ್ಟರ್. ಇದೆಲ್ಲ ಇತ್ತೀಚೆಗೆ ಬಂದಿರುವ ಚೇಂಜಸ್. UPದಲ್ಲಿ 4 ಪಾರ್ಟಿ ಒಟ್ಟು ಸೇರಿ ನಿಲ್ತಾರೆ. 4 ಪಾರ್ಟಿ ಕಂಬೈನ್ ಮಾಡಿದ್ದೀರನ್ನ ಕಾಸ್ಟ್ ಬೇಸಿಸ್ ನಲ್ಲಿ 84% ಅವರು 4 ಪಾರ್ಟಿ ಕಾಸ್ಟ್ ಬೇಸಿಸ್ ನಲ್ಲಿ. ಇದುವರೆಗೆ ಇಂಡಿಯನ್ ಹಿಸ್ಟ್ರಿದಲ್ಲಿ ಕಾಸ್ಟ್ ಪಾರ್ಟೀಸ್ ಮಾತ್ರ UPದಲ್ಲಿ ವಿನ್ ಆಗಿ ಬಂದಿದ್ದಾರೆ. ಫಸ್ಟ್ ಟೈಮ್ ಜನ ಏನ್ ಹೇಳಿದ್ರೆ ಡೆವಲಪ್ಮೆಂಟ್ ನೋಡೋಣ, ಇವರೆಲ್ಲ ಒಂದು ಕಡೆ ಇದ್ದಾರೆ, ಸೊ ಡಿಫ್ರೆಂಟ್ ಆಗಿ ವೋಟ್ ಮಾಡಿದ್ದಾರೆ. ನಾವು ನೋಡಿದ್ದೀರಲ್ಲ ಸರ್ ಫಸ್ಟ್ ಟೈಮ್. ಅದಕ್ಕೆ ಸೆನ್ಸಸ್ ಏನ್ ನಾವು ಪೋಲ್ ಮಾಡ್ತೀವಿ, ಕನ್ಸೆನ್ಸಸ್ ಎಕ್ಸಿಟ್ ಪೋಲ್ ಕೂಡ ತಪ್ಪಾಗಿತ್ತು ಇಂಡಿಯಾದಲ್ಲಿ ಇತ್ತೀಚೆಗೆ. ಬಟ್ ಸ್ಟೇಟ್ ಎಲೆಕ್ಷನ್ ಆಗುವಾಗ ಲಾಸ್ಟ್ 1-2 ವಾರದಲ್ಲಿ ಸ್ಟೇಟ್ ಎಲೆಕ್ಷನ್ ಆಗುವಾಗ ನಾವೆಲ್ಲರೂ ಕೂಡ ಬೇರೆ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಮೋಸ್ಟ್ಲಿ ನ್ಯಾಷನಲ್ ಪಾರ್ಟಿಗೆ ಜನ ವೋಟ್ ಮಾಡ್ತಾರಪ್ಪ, ಆ ಥರ ವೋಟ್ ಮಾಡಿಲ್ಲ. ಪುನಃ ರೀಜನಲ್ ಪಾರ್ಟಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ವೋಟಿಂಗ್ ಡೈನಾಮಿಕ್ಸ್ ಆರ್ ಡಿಫ್ರೆನ್ಸ್. ಇದು ಅರ್ಥ ಮಾಡ್ಲಿಕ್ಕೆ ಬಹಳ ಟೈಮ್ ಆಗ್ತಾ ಇದೆ. ದಟ್ ಇಸ್ ಓಲ್ಡ್ ರೀಸನ್. ಸೊ ಇದು ಚೇಂಜ್ ಆಗುವಾಗ ಮಾತ್ರ ನಿಜವಾಗಿ ನಮ್ಮ ದೇಶದಲ್ಲಿ ಒಂದು ಬದಲಾವಣೆ ನೋಡಬಹುದು. ತಾವು ದುಬೈ ತಗೊಳ್ಳಿ ಸರ್, ಇಲ್ಲಿರೋ ಒನ್ ಮ್ಯಾನ್ ಡಿಶ್. ನಾಳೆ ಬೆಳಗ್ಗೆ ನಾನೊಂದು ಬಿಲ್ಡಿಂಗ್ ಕಟ್ಟಬೇಕು, ಚೈನೀಸ್ ಬಂದು ನಮ್ಮ ಈ ಬಿಲ್ಡಿಂಗ್ ಬಡ ಜಾಸ್ತಿ ದೂರ ಕಟ್ಬಿಟ್ಟಿದಾರನ್ನ ಈ ರೂಲರ್ ಕಾಯ್ತಾ ಇದ್ದಾರೆ. ಚೈನಾ ಅವರು ದೇ ಆರ್ ಬಿಲ್ಡಿಂಗ್ ಅ ಟಾಲರ್ ಬಿಲ್ಡಿಂಗ್ ದನ್ ಯುವರ್ ಬುರ್ಜ್ ಖಲೀಫಾ. ಅವ್ರು ಆಲ್ರೆಡಿ ಕೆಲಸ ಮಾಡಿ ಶುರು ಮಾಡಿದ್ದಾರೆ. ಚೈನಾ ವಾಂಟೆಡ್ ಟು ಓವರ್ಟೇಕ್ ದಿಸ್ ಹೈಟ್. ಸೊ ತಮ್ಮ ಈ ದುಬೈ ರೂಲರ್ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ಯಾವಾಗ ಚೈನಾ ಬಂದು ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್ ಮಾಡ್ತಾರೋ ನೆಕ್ಸ್ಟ್ ಡೇ ನಾನು ದುಬೈದಲ್ಲಿ ಇನ್ನೊಂದು ಬಿಲ್ಡಿಂಗ್ ಶುರು ಮಾಡಿದ್ರೆ ಇಟ್ ವಿಲ್ ಬಿ 5 hours ಟಾಲರ್ ದನ್ ಚೈನಾ ಅನೌನ್ಸ್ ಮಾಡಿಬಿಟ್ಟು ಲ್ಯಾಂಡ್ ರೆಡಿ ಮಾಡಿ ಕೂತಿದ್ದಾರೆ. ಬಿಕಾಸ್ ಫಾಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಕಾರಣ ಏನು, ಇಟ್ ಇಸ್ ಒನ್ ಮ್ಯಾನ್ ಡಿಸಿಷನ್ ಸರ್. ಬೇಗ 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 ಮಾಡ್ತಾರೆ, ಬೇಗ ಬೇಗ ಓವರ್ ನೈಟ್ 20 ವರ್ಷದಲ್ಲಿ ಚೇಂಜ್ ಆಗ್ತದೆ. ಇಂಡಿಯಾ ಇಸ್ ವೆರಿ ಕಾಂಪ್ಲಿಕೇಟೆಡ್ ಡೆಮೋಕ್ರಸಿ. 1681 ಡೈಲೆಕ್ಟ್ ನಲ್ಲಿ ಮಾತಾಡ್ತೀವಿ ಸರ್, ಡಿಫ್ರೆಂಟ್ ಲ್ಯಾಂಗ್ವೇಜಸ್. 18 ಮೇಜರ್ ಲ್ಯಾಂಗ್ವೇಜಸ್, ಶೆಡ್ಯೂಲ್ 9 ನಲ್ಲಿ ಮಾತ್ರ 18 ಮೇಜರ್ ಲ್ಯಾಂಗ್ವೇಜಸ್ ಇದೆ. ಅದು ಬಿಟ್ಟು ಸ್ವಲ್ಪ ಸಣ್ಣ ಲ್ಯಾಂಗ್ವೇಜಸ್ ಸೇರಿಸಿದ್ದೀರಾ ಇನ್ನೊಂದು 600 ಲ್ಯಾಂಗ್ವೇಜಸ್ ಇದೆ. ಎಲ್ಲಾ ಸ್ಟೇಟ್ ಒಳಗಡೆ ನನಗೆ ಇನ್ನೊಂದು ಸ್ಟೇಟ್ ಕೊಡಿ. ತಮಿಳುನಾಡಿನಲ್ಲಿ ಜಗಳ ಆಗ್ತಾ ಇದೆ, ಕೊಂಗುನಾಡು ಬೇಕು, ಕರ್ನಾಟಕದಲ್ಲಿ ತುಳುನಾಡು ಬೇಕು ಜಗಳ ಮಾಡ್ತಾ ಇದ್ದಾರೆ. ಎವ್ರಿ ಸಿಂಗಲ್ ಸ್ಟೇಟ್, UPದಲ್ಲಿ ಪೂರ್ವಾಂಚಲ್ ಬೇಕು, ಇದು ಬೇಕು ಜಗಳ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸ್ಟೇಟ್ ಒಳಗಡೆ ಬಿಕಾಸ್ ಅಷ್ಟು ಕಾಂಪ್ಲೆಕ್ಸಿಟಿ. ನಾರ್ತ್ ಈಸ್ಟ್ ಹೋಗ್ಬಿಟ್ಟಿದ್ರೆ ಅವರೊಳಗಡೆ ಡಿಫ್ರೆಂಟ್ ಡೈಮೆನ್ಷನ್ಸ್. ಟ್ರೈಬ್ಸ್ ಬಂದು ನನಗೊಂದು ಸ್ಟೇಟ್ ಬೇಕು, ನಾಗಾ ಕಾರ್ಡ್ ಹೋಗ್ತಾ ಇದೆ. 19ನೇ ರೌಂಡ್ ಡಿಸ್ಕಷನ್ ಆಲ್ರೆಡಿ ಮುಗಿಸಿ ಆಯಿತು. ನಾಗಾಲ್ಯಾಂಡ್ಗೂ ಇಂಡಿಯಾಗೂ NSCN ಅವ್ರಿಗೂ ನಮ್ಮ ನೆಗೋಸಿಯೇಷನ್ ಆಗ್ತಾ ಇದೆ. ನಾಗಾಲ್ಯಾಂಡ್ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಸೆಪರೇಟ್ ಕಾನ್ಸ್ಟಿಟ್ಯೂಷನ್ ಕೊಡಿ, ಸೆಪರೇಟ್ ಫ್ಲಾಗ್ ಕೊಡಿ. ಇಷ್ಟು ದಿನ ಕಾಶ್ಮೀರ್ಗೆ ಯಾವ ಥರ ಇತ್ತು. ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಕಂಟ್ರೀಸ್.
ಇದು ಮುಘಲ್ಸ್ ಅವರು ಒಂದು ಸರಿ ಯುನೈಟ್ ಮಾಡ್ಲಿಕ್ಕಾಗಿಲ್ಲ, ಅಶೋಕನವರು ಮಾಡ್ಲಿಕ್ಕಾಗಿಲ್ಲ. ಯಾವುದೇ ಒಂದು ರಾಜ್ಯ ಬಂದು ಕಾಶ್ಮೀರ ಟು ತಮಿಳುನಾಡು ಸಿಂಗಲ್ ಪಾಯಿಂಟ್ ಆಫ್ ಟೈಮ್ ಕಂಟ್ರೋಲ್ದಲ್ಲಿ ಇಟ್ಕೊಂಡಿದೆ. 2500 ಇಯರ್ ಹಿಸ್ಟ್ರಿ ಫಸ್ಟ್ ಟೈಮ್ ಏನೋ ಒಂದು ಆಗ್ತಾ ಇದೆ, ಸಮಥಿಂಗ್ ವಿ ಆರ್ ಟ್ರೈಂಗ್, ಏನೋ ಒಂದು ಕಡೆ ಬರ್ತದ. ಸೊ ಅದಕ್ಕೆ ಇಂಡಿಯಾದಲ್ಲಿ ಬಹುಶಃ ಚೇಂಜ್ ಸ್ವಲ್ಪ ಸ್ಲೋ ಇದೆ, ಅದರಲ್ಲಿ ಎರಡು ಮಾತಿಲ್ಲ, ಖಂಡಿತವಾಗಿ ಸ್ಲೋ ಇದೆ. ನಾವು ಯಾವಾಗ ನಮ್ಮ ಔಟ್ಸೈಡ್ ಬಂದು ಮಾತಾಡುವಾಗ ನಾವು ಒಂದು ದೂರ ದೃಷ್ಟಿಯಲ್ಲಿ ನೋಡ್ತೀವಿ ಸರ್. ಇತ್ತೀಚೆಗೆ ಲಾಸ್ಟ್ 10 years, 15 years, 20 years ಡಿಫ್ರೆಂಟ್ ಗವರ್ಮೆಂಟ್ಸ್ ಅಲ್ಲಿ ನೋಡಿದ್ದೀರಲ್ಲ ಸರ್. ಒಂದು ಲಾಸ್ಟ್ 60 ವರ್ಷದಲ್ಲಿ ಎಷ್ಟು ಚೇಂಜ್ ಆಗಿತ್ತೋ ಲಾಸ್ಟ್ 10 ವರ್ಷದಲ್ಲಿ ಅಷ್ಟೇ ಚೇಂಜ್ ಆಗಿದೆ. ಮೀನ್ ಚೇಂಜ್ ಇಸ್ ಬಿಕಮಿಂಗ್ ಫಾಸ್ಟ್. ಅದರಲ್ಲಿ ಎರಡು ಮಾತು. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ 73ನೇ ರ್ಯಾಂಕ್ ಬಂದಿದ್ವಿ, 129 ಎಲ್ಲ ಕಡೆ ಇಂಪ್ರೂವ್ ಆಗ್ತಾ ಇದೆ. ಒಂದು ಬಿಸ್ನೆಸ್ ಮ್ಯಾನ್ ಫಸ್ಟ್ ಇಂಡಿಯಾದಲ್ಲಿ ಬಿಸ್ನೆಸ್ ಶುರು ಮಾಡಬೇಕಾದ್ರೆ 119 ಫಾರ್ಮ್ ಫಿಲ್ ಮಾಡಬೇಕು. ರೈಟ್ ನೋ ದಟ್ ಫಾರ್ಮ್ ಹ್ಯಾಸ್ ಕಮ್ ಡೌನ್ ಟು 31 ಫಾರ್ಮ್ಸ್ ಕಡಿಮೆ ಆಯಿತು. ಡಿಫ್ರೆಂಟ್ ಗೌರ್ಮೆಂಟ್ಸ್ ಇವರು ಮಾಡಿದ್ದಾರೆ, ಪ್ರೀವಿಯಸ್ ಗೌರ್ಮೆಂಟ್ ಮಾಡಿದ್ದಾರೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಗೌರ್ಮೆಂಟ್ಸ್. ಇದೆಲ್ಲ ನಮ್ಮ ದೇಶದಲ್ಲಿ ಆಗುವ ಬದಲಾವಣೆ. ಇದು ಖಂಡಿತವಾಗಿ ಇಲ್ಲ ನಾವು ಹೇಳಲಿಕ್ಕಾಗಲ್ಲ ಸರ್. ಫಸ್ಟ್ ಟೈಮ್ ಎಲೆಕ್ಷನ್ ನಲ್ಲಿ ಕೂಡ ಜನ ಬಂದು ವ್ಯಕ್ತಿ ನೋಡಿ ವೋಟ್ ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ನೋಡಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಖಂಡಿತವಾಗಿ ನನ್ನ ಒಂದು ಫೀಲಿಂಗ್ ಏನು ಸರ್, ನೆಕ್ಸ್ಟ್ 20 years ನಲ್ಲಿ ನಾವು ಏನು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ ಖಂಡಿತವಾಗಿ ಚೇಂಜ್ ಆಗಿ ಆಗ್ತದೆ. ಬಿಕಾಸ್ ಯಂಗ್ಸ್ಟರ್ಸ್ ಆರ್ ಕಮಿಂಗ್ ಅಂಡ್ ವೋಟ್, ಯಂಗ್ಸ್ಟರ್ಸ್ ವೋಟ್ ಮಾಡ್ತಾ ಇದ್ದಾರೆ, 100% ಆಗಿ ಆಗ್ತದೆ. ಇದು ಯಾಕೆ ಪಾಲಿಟಿಕ್ಸ್ ನಲ್ಲಿ ಚೇಂಜ್ ಬರಬೇಕು? ನಮ್ಮ ಟೋಟಲ್ ಇಂಡಿಯನ್ ಬಜೆಟ್ ನಾವು ನೋಡಿದ್ದೀರ ಲಾಸ್ಟ್ ಇಯರ್ ಬಂದು 24 ಲಕ್ಷ ಕೋಟಿ, 24 lakh crore ಇದೆ ಇಂಡಿಯನ್ ಬಜೆಟ್ ಸರ್. ಅವೆಲ್ಲ ಟ್ಯಾಕ್ಸ್ ಪೇ ಮಾಡಿ ನಮ್ಮಲ್ಲಿ ಟ್ಯಾಕ್ಸ್ ತಗೊಂಡು ಸರ್ಕಾರ ಖರ್ಚು ಮಾಡಿದ್ದು 24 ಲಕ್ಷ ಕೋಟಿ ಯೂನಿಯನ್ ಬಜೆಟ್. 24 ಲಕ್ಷ ಕೋಟಿದಲ್ಲಿ ಎಷ್ಟು ರೂಪಾಯಿ ನಿಜವಾಗಿ ನಮ್ಮ ಮನೆಗೆ ಮುಟ್ಟಿತ್ತು, ನಮ್ಮ ರೋಡ್ ಮುಟ್ಟಿತ್ತು ಅಂತ ನಾವು ನೋಡಿದ್ದೀರಾ? 31 ಪೈಸಾ, 1 ರೂಪಾಯಿ ನಾವು ಖರ್ಚು ಮಾಡ್ತೀವಿ, 31 ಪೈಸಾ ನಾವು ಲೋನ್ ತಗೊಂಡಿದ್ದಕ್ಕೂ ಇಂಟ್ರೆಸ್ಟ್ ಕಟ್ತಾ ಇದೆ ಇಂಡಿಯನ್ ಗೌರ್ಮೆಂಟ್. ಲಾಸ್ಟ್ 75-80 ವರ್ಷ ನಾವು ಏನು ಲೋನ್ ತಗೊಂಡಿದ್ವಿ, ಯುನೈಟೆಡ್ ನೇಷನ್ಸ್ ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಏಷ್ಯನ್ ಬ್ಯಾಂಕ್ ಎಲ್ಲ ಕಡೆಯಲ್ಲಿ ಅವರ್ ಲೋನ್ ಇಸ್ 31% ಇಂಟ್ರೆಸ್ಟ್ ಸರ್ವಿಸಿಂಗ್. ತಾವೆಲ್ಲ ಬಿಸ್ನೆಸ್ ಮ್ಯಾನ್ ಲೋನ್ ಸರ್ವಿಸ್ ಮಾಡಲೇಬೇಕು. ಜಸ್ಟ್ ಇಮ್ಯಾಜಿನ್, ಕ್ಯಾನ್ ಯು ಪೇ 31% ಆಫ್ ಯುವರ್ ರೆವೆನ್ಯೂ ಅಸ್ ಥಿಂಗ್? 31% ಇಂಟ್ರೆಸ್ಟ್ ಕಟ್ತಾ ಇದೆ. ರಿಮೈನಿಂಗ್ ನಮ್ಮ ದೇಶದಲ್ಲಿ ಇರುವುದು 69%. ಅದರಲ್ಲಿ ಪುನಃ ನಾವು ರಿಯಲೋಕೇಟ್ ಮಾಡಬೇಕು. ಅದರಲ್ಲಿ ಇಷ್ಟು ವರ್ಷ 25% ಸಬ್ಸಿಡಿಗೆ ಹೋಗ್ತಾ ಇತ್ತು. ಅದು ಇತ್ತೀಚೆಗೆ ವಿ ಹ್ಯಾವ್ ಬ್ರಾಟ್ ಡೌನ್ ಟು 14% ಸಬ್ಸಿಡಿ. ಡೀಸೆಲ್, ಪೆಟ್ರೋಲ್, ಫರ್ಟಿಲೈಸರ್, ಕೆರೋಸಿನ್ ಎಲ್ಲ ಸಬ್ಸಿಡಿ ಕೊಡ್ತೀವಿ. ನಾವು ಇಟ್ ಹಸ್ ಕಮ್ ಡೌನ್, ರೆಡ್ಯೂಸ್ ಮಾಡಿದ್ವಿ. ಅಲ್ಲಿ 25% ಹೋಗಿ ರಿಮೈನಿಂಗ್ 40 ರೂಪಾಯಿದಲ್ಲಿ 20 ರೂಪಾಯಿ ಸರ್ಕಾರ ಅಧಿಕಾರಿಗಳಿಗೂ ಸಂಬಳ ಮಾತ್ರ ಹೋಗ್ತದೆ. ಆರ್ಮಿ, ನಂತರ ಸಿವಿಲ್ ಸರ್ವೆಂಟ್ಸ್, ಪೊಲೀಸ್ ಆಫೀಸರ್ಸ್, ರೆವೆನ್ಯೂ ಆಫೀಸರ್ಸ್. ನಮ್ಮ ದೇಶದಲ್ಲಿ ನಾವು 100 ರೂಪಾಯಿ ಬಜೆಟ್ ಹಾಕಿದ್ದೀವಿ, ನಿಜವಾಗಿ ಖರ್ಚಾಗೋದು 17 ರೂಪಾಯಿ. ಆ 17 ರೂಪಾಯಿದಲ್ಲಿ ನಿಜವಾಗಿ ಡೆವಲಪ್ಮೆಂಟ್ ಬಜೆಟ್ ಆಗಿ ಒಂದು ರೋಡ್, ಒಂದು ಹಾಸ್ಪಿಟಲ್, ಒಂದು ಸ್ಕೂಲ್, ಒಂದು ಶಾಲೆ ಅಂತ ನಾವು ನೋಡಿದ್ದೀರಾ 3 ರೂಪಾಯಿ 20 ಪೈಸಾ. ದಿಸ್ ದ ಟ್ರೂತ್. ಸೊ 100 ರೂಪಾಯಿ ನೀವು ಬಜೆಟ್ ಮಾಡಿ 3 ರೂಪಾಯಿ 20 ಪೈಸಾ ಯು ಪುಟ್ ಇಟ್ ಅಸ್ ಡೆವಲಪ್ಮೆಂಟ್ ಬಜೆಟ್. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ 100 ರೂಪಾಯಿದಲ್ಲಿ 61 ರೂಪಾಯಿ ಡೆವಲಪ್ಮೆಂಟ್ ಬಜೆಟ್, ಅಮೆರಿಕಾದಲ್ಲಿ 29 ರೂಪಾಯಿ ಡೆವಲಪ್ಮೆಂಟ್ ಬಜೆಟ್. ಚೇಂಜ್ ಆಗಬೇಕನ್ನ ಇದ್ರ ಬಗ್ಗೆ ಮಾತಾಡುವ ಲೀಡರ್ಸ್ ಫಸ್ಟ್ ಶುರು ಆಗಬೇಕು. ಯಾವ ಟಾಪ್ ಬಜೆಟ್ ಏನು, ಎಲ್ಲಿ ಖರ್ಚಾಗ್ತದೆ, ಯಾಕೆ ಖರ್ಚು ಮಾಡ್ತದೆ, ನಿಜವಾಗಿ 20 ರೂಪಾಯಿ ನಾವು ಸರ್ಕಾರ ಅಧಿಕಾರಿಗೆ ಸಂಬಳ ಕೊಡಬೇಕು. ಇಂಡಿಯಾ ತಾವು ನೋಡಿದ್ದೀರಲ್ಲ ಸರ್, ಹೈಯೆಸ್ಟ್ ಸರ್ಕಾರ ಅಧಿಕಾರಿ ಇರುವುದು ಪೆರ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ. ನಾವು 1 ಲಕ್ಷ ಜನ ಮಕ್ಕಳು ತಗೊಂಡಿದ್ದೀರ ಪಾಪ್ಯುಲೇಷನ್, 1 ಲಕ್ಷ ಜನಕ್ಕೆ ಎಷ್ಟು ಸರ್ಕಾರ ಅಧಿಕಾರಿ ಕೆಲಸ ಮಾಡ್ತೀರಿ ಅಂತ ನಾವು ಎಸ್ಟಿಮೇಟ್ ಮಾಡಿದ್ರೆ ನಾವು ಹೈಯೆಸ್ಟ್ ಸಿಕ್ಕಾಬಡ್ತಾನೆ. 16 ಲಕ್ಷ ಜನ ಮಿಲಿಟರಿದಲ್ಲಿ ಮಾತ್ರ ಇದ್ದಾರೆ. ನಾವೆಲ್ಲ ಹೇಳ್ಬಹುದು, ನಮ್ಮ ಆರ್ಮಿ ಮೇಲೆ ನಮ್ಮೆಲ್ಲರೂ ಕೂಡ ಬಹಳ ಹೆಮ್ಮೆ ಇದೆ. ನಮ್ಮ ದೇಶದಲ್ಲಿ ಸೈನಿಕರವರು ನಮ್ಮ ಖಂಡಿತವಾಗಿ ನೋಡ್ತಾ ಇದ್ದಾರೆ. ಬಟ್ ಸಿಯಾಚಿನ್ ನಲ್ಲಿ ಇಂಡಿಯಾ ಪಾಕಿಸ್ತಾನ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಸರ್. ಒಂದು ದಿನ ಸಿಯಾಚಿನ್ ನಲ್ಲಿ ಒಂದು ಸೋಲ್ಜರ್ ನಾವು ಇಟ್ಕೊಂಡು ಮೇಂಟೈನ್ ಮಾಡಲಿಕ್ಕೆ 46,000 ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಸಿಯಾಚಿನ್ ನಲ್ಲಿ ಟು ಮೇಂಟೈನ್ ಒನ್ ಸೋಲ್ಜರ್ 46,000 ರೂಪಿ ವಿ ಸ್ಪೆಂಡ್. 7,000 ಸೋಲ್ಜರ್ ಸಿಯಾಚಿನ್ ನಲ್ಲಿ ನಿಲ್ಲಿಸಿದ್ವಿ. ಕಾಂಪ್ಲಿಕೇಶನ್ ಇದೆ, ನಮಗೂ ಪಾಕಿಸ್ತಾನ ಕಾಂಪ್ಲಿಕೇಶನ್ ಇದೆ. ಅಷ್ಟು ಸೋಲ್ಜರ್ಸ್ ನಾವು ಇಡಲೇಬೇಕು. ಅಷ್ಟು 16 ಲಕ್ಷ ಜನ ಆರ್ಮಿಯಲ್ಲಿ ಇಟ್ಕೊಳ್ಳೇಬೇಕು. ಬಿಕಾಸ್ ಒಂದು ಕಡೆ ಚೈನಾ ಇದ್ದಾರೆ ನಮ್ಮ ಜೊತೆಗೆ ಸ್ವಲ್ಪ ಸರಿ ಇಲ್ಲ ಅವರು, ಒಂದು ಕಡೆ ಪಾಕಿಸ್ತಾನ ಇದ್ದಾರೆ ಸರಿ ಇಲ್ಲ. ವಿ ಹ್ಯಾವ್ ಲಾಟ್ ಆಫ್ ಸಿ ಬಾರ್ಡರ್, ಲಾಟ್ ಆಫ್ ಲ್ಯಾಂಡ್ ಬಾರ್ಡರ್, ಲಾಟ್ ಆಫ್ ಅನ್ಮ್ಯಾನ್ಡ್ ಬಾರ್ಡರ್. ಸೊ 16 ಲಕ್ಷ ಜನ ಎಷ್ಟು ಸಂಬಳ ಕೊಡ್ತಾ ಇದ್ದೀವಿ? 3.5 ಲಕ್ಷ ಕೋಟಿ ರೂಪಾಯಿ ನಾವು ಡಿಫೆನ್ಸ್ ಖರ್ಚು ಮಾಡ್ತೇವೆ. ಸೊ ನಿಜವಾಗಿ ತಾವೆಲ್ಲ ಕ್ವೆಶ್ಚನ್ ಹೇಳಿದ್ರೆ ಯಾಕೆ ನಮ್ಮ ದೇಶದಲ್ಲಿ ಚೇಂಜ್ ಬೇಗ ಆಗ್ತಾ ಇಲ್ಲ? ಹೌ ವಿಲ್ ಅ ಗೌರ್ಮೆಂಟ್ ಟು ಇಟ್ ಸರ್? ಒಂದು ಸರ್ಕಾರ ಅಷ್ಟೇ ಮಾಡ್ಲಿಕ್ಕಾಗ್ತದೆ. ನಿಜವಾಗಿ ನಾವು ಹಾನೆಸ್ಟ್ ಆಗಿ ಮಾಡಿದ್ರಿಂದ ಪಾಲಿಟಿಕ್ಸ್ ಯಾರು ಬರ್ತಾರೆ? ಪಾಲಿಟಿಕ್ಸ್ ಬರುವವರಲ್ಲಿ ಜನ ವೋಟ್ ಮಾಡೋರು ಡೆವಲಪ್ಮೆಂಟ್ ನೋಡಿ ವೋಟ್ ಮಾಡ್ತಾರೆ. ಇತ್ತೀಚೆಗೆ ಸ್ವಲ್ಪ ಗುಡ್ ಪೀಪಲ್ ಆರ್ ಎಂಟ್ರಿಂಗ್ ಇಂಟು ಪಾಲಿಟಿಕ್ಸ್. ವೋಟ್ ಮಾಡುವಾಗಲೇ ನನಗೆ ವೋಟ್ ನೀವು ದುಡ್ಡು ಕೊಡಿ, ನನಗೇನು ನೀವು ಮಾಡಿದ್ದೀರಾ. ಬಟ್ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವವರು 100ರಲ್ಲಿ 2% ಜನ. ಕಾಣಿಸ್ತೀವಿ
ಜನದಲ್ಲಿ ಓನ್ಲಿ 2.3% they pay income tax in India. 97.7% of people don't pay income tax. ಸೊ ಸರ್ಕಾರ ಏನೋ ಒಂದು ಮಾಡಿ GST ಒಂದು ತಗೊಂಡು ಬಂದು ಎಲ್ಲ ಇನ್ಕಮ್ ಟ್ಯಾಕ್ಸ್ ಲೂಪ್ ಒಳಗಡೆ ತಗೊಂಡು ಬರುವಾಗ ಪ್ರೊಟೆಸ್ಟ್ ಮಾಡ್ತೀವಿ, ಡಿಮಾನಿಟೈಸೇಷನ್ ಮಾಡುವಾಗ ಪ್ರೊಟೆಸ್ಟ್ ಮಾಡ್ತೀವಿ. ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಅದು ಬಹಳ ಒಳ್ಳೆ ಕಾಯ್ದೆ. ವರ್ಲ್ಡ್ ನಲ್ಲಿ ಬಹಳ ಜಾಸ್ತಿ ಜನ ಸೆತ್ತು ಹೋಗ್ಬೋದು ರೋಡ್ ನಲ್ಲಿ ಇಂಡಿಯಾ ಅಂಡ್ ಚೈನಾ. ಚೈನಾದಲ್ಲಿ 2 ಲಕ್ಷ ಜನ ತೀರಿ ಹೋಗ್ತಾರೆ, ಇಂಡಿಯಾದಲ್ಲಿ 1,62,000 ಜನ ತೀರಿ ಹೋಗ್ತಾರೆ. ಇಮ್ಯಾಜಿನ್ ಸರ್, 1,62,000 ಪೀಪಲ್ ಡೈ ಅಂಡ್ ರೋಡ್. 1,62,000 ಜನ, ಎಲ್ಲರೂ 30-45 ವಯಸ್ಸು ಆ ಏಜ್ ನಲ್ಲಿ ಇರುವರು. ಅದಕ್ಕೆ ಏನ್ ಮಾಡಿದೆ, ಒಂದು ಬಹಳ ಸ್ಟ್ರಾಂಗ್ ಕಾಯ್ದೆ ತಗೊಂಡು ಬಂದಿದ್ದಾರೆ ಸರ್ಕಾರ. ಏನು, ನೀವು ಕುಡಿದ್ಬಿಟ್ಟು ಡ್ರೈವ್ ಮಾಡಿದಿರಲ್ಲ, ನಿಮ್ಮ ಮಾರೇ ನಿಮಗೆ 10,000 ರೂಪಾಯಿ ಫೈನ್ ಹಾಕ. 2 ಟೈಮ್ ಕುಡಿದ್ಬಿಟ್ಟು ಡ್ರೈವ್ ಮಾಡಿದ್ರೆ ಡ್ರೈವಿಂಗ್ ಲೈನ್ಸ್ ಅಂತ ತಗೊಂಡ್ಬಿಡ್ತೀವಿ. ಅದಕ್ಕೂ ಪ್ರೊಟೆಸ್ಟ್, ಅದಕ್ಕೂ ಇಂಡಿಯಾದಲ್ಲಿ ಸ್ಟ್ರೈಕು, ಅದಕ್ಕೆ ಎಲ್ಲಾ ಪೊಲಿಟಿಕಲ್ ಲೀಡರ್ಸ್ ಮೈಕ್ ತಗೊಂಡು 2 ಪಾರ್ಟಿ ಅವರು ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ನಲ್ಲಿ ಕೂಡ ಜಗಳ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ CM. ಇಲ್ಲ ನಾವು ಒಪ್ಕೊಳ್ಳಲ್ಲ, ಜನಕ್ಕೆ ತೊಂದರೆವಾಗ್ತಾ ಇದೆ. ಜನಕ್ಕೆ ಏನ್ ತೊಂದರೆವಾಗ್ತಾ ಇದೆ? ತಪ್ಪು ಮಾಡಿದ್ರೆ ದುಬೈದಲ್ಲಿ ಇವತ್ತೊಂದು ಬೋರ್ಡ್ ನೋಡಿದೀನಿ, ಟ್ರಾಮ್ ಹೋಗುವಾಗ ನೀವು ಹೋಗಿ ಟ್ರಾಮ್ ತೊಂದರೆ ಕೊಟ್ಟಿದ್ದೀರ 30,000 ದಿರಾಮ್ ಫೈನ್. 30,000 ಇಸ್ ವಾಟ್ 6 ಲಕ್ಷ ರೂಪಾಯಿ ಫೈನ್ ಹಾಕ್ತಾರೆ. ಹೋಗಿ ನಾವು ಟ್ರಾಮ್ ಹೋಗುವಾಗ ಟ್ರಾಮ್ ತೊಂದರೆ ಕೊಡಬಾರ್ದು, ಆ ರೋಡ್ ನಲ್ಲಿ ಹೋಗಿ ನಾವು ಟ್ರಾಮ್ 30,000 ನೋಡಿ ಸರ್. ಎಲ್ಲ ಕಡೆ 1,000, 2,000, 3,000. ಅದಕ್ಕೆ ಎಷ್ಟು ಆರ್ಡರ್ಲಿ ಆಗಿದೆ. ಒಂದು ಹೆಣ್ಮಕ್ಳು ನಡ್ಕೊಂಡು ಸೇಫ್ ಆಗಿ ಹೋಗ್ಬೋದು. 2 ಗಂಟೆ ಕೂಡ ಎಷ್ಟು ಬಂಗಾರ ಹಾಕೊಂಡು ಹೋಗಿ ನಾವು ಕೂಡ 1 ಚೂರಿ ಯಾರು ಬಂದು ಮುಟ್ಟಲ್ಲ. ದಟ್ ಇಸ್ ಬಿಕಾಸ್ ಪೀಪಲ್ ಆರ್ ಫಿಯರ್. ಕಾನೂನು ಮೇಲೆ ನಮಗೆ ಭಯ ಇಲ್ಲ. ಇಫ್ ಯು ಡೋಂಟ್ ಹ್ಯಾವ್ ಫಿಯರ್ ಅಗೇನ್ಸ್ಟ್ ದ ಲಾ, ಹೌ ವಿಲ್ ದ ನೇಷನ್ ಡೆವಲಪ್ ಸರ್? ನೇಷನ್ ಎಲ್ಲಿ ಬದಲಾವಣೆ ಆಗ್ತದೆ? ಅದಕ್ಕೆಲ್ಲ ಜಗಳ ಮಾಡಿ ಬಂದ ಫೈನ್ ನಲ್ಲಿ ಎಲ್ಲ ಕಡಿಮೆ ಮಾಡಿ ಅರ್ಧ ಲೆವೆಲ್ಗೆ ಹೋಗ್ಬಿಟ್ಟು ಹಳೆಯ ಫೈನ್ ಏನದ್ದು ಅಲ್ಲೇ ತಗೊಂಡೋಗಿ ನಿಲ್ಲಿಸ್ಬಿಟ್ಟು ಎಲ್ಲಿ ಭಯ ಬರ್ತದೆ? ಟ್ರಕ್ ಫೆಲೋಸ್ ಕುಳಿದ್ಬಿಟ್ಟು ಹೋಗ್ತಾನೆ, ರೋಡ್ ನಲ್ಲಿ ಎಲ್ಲಿ ಬೇಕಾದ್ರೆ ಇಂಡಿಕೇಟರ್ ಹಾಕಿ ಎಲ್ಲಿ ಬೇಕಾದ್ರೆ ಟರ್ನ್ ಮಾಡ್ತಾರೆ. ಒಂದು 2 ವೀಲರ್ ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡ್ತೀವಿ, 10 ಜನ ಕೈ ಎತ್ಕೊಂಡು ಹೋಗ್ತಾ ಇದ್ದೀವಿ 2 ವೀಲರ್ ನಲ್ಲಿ. ಆಮ್ನಿ ವ್ಯಾನ್ 27 ಜನ ಆಮ್ನಿ ವ್ಯಾನ್ ನಲ್ಲಿ ನಾನೇ ಹಿಡಿದಿದ್ದೀನಿ. 27 ಜನ ಇದ್ದಾರೆ ಆಮ್ನಿ ವ್ಯಾನ್ ನಲ್ಲಿ. ಕ್ಯಾಚ್ ಮಾಡಿದ್ರೆ ಲೆಫ್ಟ್ ರೈಟ್ ಸೆಂಟರ್ ಎಲ್ಲ ಕಡೆ ಬರ್ತಾ ಇದೆ. ವೆನ್ ವಿ ಡೋಂಟ್ ಹ್ಯಾವ್ ಪರ್ಸನಲ್ ಡಿಸಿಪ್ಲಿನ್, ಹೌ ವಿಲ್ ದ ನೇಷನ್ ಗ್ರೋ? ಸೊ ಇದೆಲ್ಲ ದೊಡ್ಡ ಮಾರ್ಕ್ಸ್ ಸರ್. ಬಟ್ ಏನಾಗ್ತದೆ, ಒಂದು ಪೊಲಿಟಿಷಿಯನ್ ಟಫ್ ಆಕ್ಷನ್ ತಗೊಳ್ಳಲ್ಲ. ಯಾಕೆಂದ್ರೆ ಓಟ್ ಬೇಕು. ನೀವು MLA ಹೋಗಿ ಸಾಹೇಬ್ರೆ ನೀವು ಮೈಕ್ ತಗೊಂಡು ಈ ಬಗ್ಗೆ ಮಾತಾಡೋಣ, ಅವ್ರು ಮಾತಾಡಲ್ಲ. ನಾನು ಯಾರ ಮೇಲೆ ವೋಟ್ ಮಾಡ್ತಾರೆ? ಮಾತಾಡಲ್ಲ. ಬಿಕಾಸ್ ಇಂಡಿವಿಜುವಲಿ ವಿ ಹ್ಯಾವ್ ಬಿಕಮ್ ವೆರಿ ಸೆಲ್ಫಿಶ್ ಸಿಟಿಸನ್ಸ್. ನನಗೆ ದೇಶ ಏನ್ ಮಾಡ್ತಾ ಇದೆ, ನನಗೇನು ಬೆನಿಫಿಟ್ ಸಿಗ್ತಾ ಇದೆ, ನನಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಏನ್ ಬಂತು, ನನಗೆ GST ದಲ್ಲಿ ರಿಬೇಟ್ ಏನ್ ಬಂತು, ನನ್ನ ಆಡಿಟರ್ ಬಂದು ಎಷ್ಟು ನನಗೆ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡಬಹುದು. ನಮ್ಮ ಮೈಂಡ್ ಸೆಟ್ ಎಲ್ಲ ಈ ತರ ಇದೆ. ಎಜುಕೇಶನ್ ಅಲ್ಲಿ ಹೇಗೆ ಶುರು ಮಾಡೋದು? ಎಜುಕೇಶನ್ ಇಟ್ ಸೆಲ್ಫ್ ಏನ್ ಟೀಚ್ ಮಾಡ್ತಾ ಇದೆ, ಕಾಂಪಿಟೇಷನ್ ಮಾಡಿಯಪ್ಪ ಫಸ್ಟ್ ಬನ್ನಿಯಪ್ಪ, ಅದೇ ನಾವು ಟೀಚ್ ಮಾಡ್ತಾ ಇದ್ದೀವಿ. ಹೋಲ್ ಪರ್ಪಸ್ ಆಫ್ ಎಜುಕೇಶನ್ ನಮ್ಮಲ್ಲಿ ಯಾವ ತರ ಚೇಂಜ್ ಆಗಿದೆ ಸರ್? ನಂಬರ್ 1 ಬರಬೇಕು, ಈ ಎಕ್ಸಾಮ್ ಪಾಸ್ ಆಗಬೇಕು. ನಾವೆಲ್ಲರೂ ಕೂಡ ಹೇಳ್ತೀವಿ ನೀವು ಡಾಕ್ಟರ್ ಆಗ್ಬೇಕು. ಎಲ್ಲಾದ್ರೂ ಒಂದು ಕಡೆ ನಾವು ಮಾತಾಡ್ತೀವಿ, ನೀವು ಒಳ್ಳೆ ಡಾಕ್ಟರ್ ಆಗ್ಬೇಕು. ಡಾಕ್ಟರ್ ಆಗಿ 2 ಪಾರ್ಟ್ ಇದರಲ್ಲಿ ಇದೆ. ನಿನ್ನೆ ಕೂಡ ನಾವು ಮಾತಾಡಿದ್ವಿ. ಒಳ್ಳೆ ಡಾಕ್ಟರ್ ಆಗುವುದು ಇಸ್ ಡಿಫ್ರೆಂಟ್ ಫ್ರಮ್ ಡಾಕ್ಟರ್ ಆಗೋದು. ಒಳ್ಳೆ ಬಿಸ್ನೆಸ್ ಮ್ಯಾನ್. ಇಂಡಿಯಾದಲ್ಲಿ ನೋಡಿ ಸರ್, ಎಷ್ಟು ಬಿಸ್ನೆಸ್ ಫೇಲ್ ಆಗ್ತಾ ಇದೆ. ಲಾಸ್ಟ್ 2 ವರ್ಷ ತಾವು ತಗೊಂಡಿದ್ದೀರಿ. ಜೆಟ್ ಏರ್ವೇಸ್ ಹೋಗಿತ್ತು, ಕಿಂಗ್ ಫಿಶರ್ ಹೋಗಿತ್ತು, ಇಂಡಿಗೋ ಕ್ರೈಸಿಸ್ ನಲ್ಲಿ ಇದೆ ಏರ್ಲೈನ್ಸ್ ನಲ್ಲಿ, ILFS ಹೋಗಿತ್ತು, DHFL ಹೋಗಿತ್ತು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹೋಗಿತ್ತು, ಯೆಸ್ ಬ್ಯಾಂಕ್ ಹೋಗಿತ್ತು. ಎವ್ರಿ ಸಿಂಗಲ್ ಬಿಸ್ನೆಸ್ ಇಸ್ ಫೈಲಿಂಗ್. ಯಾಕೆಂದ್ರೆ ಬ್ಯಾಂಕ್ ನಲ್ಲಿ ದುಡ್ಡು ತಗೊಳ್ತಾರೆ, ಯಾವ ಲೀಗಲ್ ಪರ್ಪಸ್ ದುಡ್ಡು ತಗೊಂಡಿದ್ದಾರೆ ಅದಕ್ಕೆ ಖರ್ಚು ಮಾಡಲ್ಲ, ಇನ್ನೊಂದು ಕಡೆ ಡೈವರ್ಟ್ ಮಾಡ್ತಾರೆ, ಆಫ್ ಶೋರ್ ಅಕೌಂಟ್ಗೆ ಎಲ್ಲೆಲ್ಲಿಯೇ ಹೋಗಿ ಒಂದು ಕಡೆ ತಗೊಂಡು ಹೋಗ್ತಾರೆ. ತಪ್ಪು ಮಾಡಿದಾರಲ್ಲ ಯಾರು? ಇಂಡಿಯಾದಲ್ಲಿ ಬೆಸ್ಟ್ ಕಾಲೇಜ್ ನಲ್ಲಿ ಓದಿದರು, IIT ದಲ್ಲಿ, IIM ನಲ್ಲಿ, ದ ಬೆಸ್ಟ್ ಕಾಲೇಜ್ ನಲ್ಲಿ ಓದ್ಬಿಟ್ಟು ಇವರೆಲ್ಲರೂ ಕೂಡ ಈ ಪರ್ಟಿಕ್ಯುಲರ್ ಕಂಪನಿಯಲ್ಲಿ CEO ಆಗಿ, MD ಆಗಿ, ಬೋರ್ಡ್ ಆಗಿ. ಇತ್ತೀಚೆಗೆ ಇನ್ಫೋಸಿಸ್ ಟ್ರಬಲ್ ದಲ್ಲಿ ಇದೆ. ನಾನು ಫ್ಲೈಟ್ ತೆಗೆದುಕೊಂಡು ಬರುವಾಗ ದ ಬೋರ್ಡ್ ಹ್ಯಾಸ್ ಮೆಟ್ CEO ಮೇಲೆ CFO ಮೇಲೆ ಕಂಪ್ಲೇಂಟ್. ಯಾಕೆ? ಎಥಿಕ್ಸ್ ಇಲ್ಲ. ಇವೆಲ್ಲ ಓದಿದ್ದೀರಾ, ನಾವು ಅವ್ರಿಗೆ ಏನ್ ಹೇಳ್ಕೊಡ್ತೀವಿ? ಅವ್ರು ಒಬ್ಬೊಬ್ರು ಎಷ್ಟು ಸರ್ ಸಂಬಳ? ಯೆಸ್ ಬ್ಯಾಂಕ್ MDಗೆ ಎಷ್ಟು ಸರ್ ಸಂಬಳ? ಸ್ಯಾಲರಿ ಆಫ್ 40 crore per year, 40 ಕೋಟಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ MDಗೆ ಎಷ್ಟು ಸರ್ ಸಂಬಳ? 6 ಕೋಟಿ ಸಂಬಳ ಒಂದು ವರ್ಷ. ನೀವು ಒಂದು ತಪ್ಪು ಮಾಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಿಮ್ಮ ಬ್ಯಾಂಕ್ ಕೊಲಾಪ್ಸ್ ಆದ ಮೇಲೆ 4 ಲಕ್ಷ ಜನ ತೊಂದರೆವಾಗ್ತಾರಲ್ವಾ? ಇನ್ಕ್ಲೂಡಿಂಗ್ ಯು ಯಾರೆಲ್ಲ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಯಾಕೆ? ಬೇಸಿಕ್ ಎಥಿಕ್ಸ್ ಇದೆ. ಎಜುಕೇಶನ್ ಸಿಸ್ಟಮ್ ನಲ್ಲಿ ನಾವು ಹೇಳಿಕೊಡ್ತಾ ಇಲ್ಲ. ಕಾಂಪಿಟೇಷನ್, ಬ್ರೂಟ್ ಕಾಂಪಿಟೇಷನ್. ಏನೋ ಒಂದು ಮಾಡಿ ನೀಟ್ ನಲ್ಲಿ ಫಸ್ಟ್ ಬನ್ನಿ, ಈ ಕಾಲೇಜ್ಗೆ ಹೋಗಿ, ಏನೋ ಒಂದು ಮಾಡಿ ಓದು, ಏನೋ ಒಂದು ಮಾಡಿ ಕೆಲಸ ತಗೊಳ್ಳಿ, ಏನೋ ಒಂದು ಮಾಡಿ US ಹೋಗು, ಏನೋ ಒಂದು ಮಾಡಿ. ಎಲ್ಲಿಯಾದ್ರೂ ಒಂದು ಕಡೆ ಅವ್ರಿಗೆ ಕೇಳಿದೀವ್ಯಾ ನೀವು ಏನೋ ಒಂದು ಮಾಡಿಯಪ್ಪ, ಒಳ್ಳೆಯದು ಮಾಡಿ ಹೇಳ್ತಾರೆ. ಇದೆಲ್ಲ ಸರ್ ಯಾರೊಬ್ರು ಮಾತಾಡಬೇಕು. ಸಂಬಡಿ ಹ್ಯಾಸ್ ಟು ಆಕ್ಟ್ ಆನ್ ಪಾರ್ಲಿಮೆಂಟ್ ಲೆವೆಲ್ನಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ. ಪೊಲಿಟಿಷಿಯನ್ಸ್ ಹ್ಯಾವ್ ಟು ಟೇಕ್ ದ ಬೋಲ್ಡ್ ಸ್ಟೆಪ್. ಇನಫ್ ಆಫ್ ವೋಟ್ಸ್. ಓಟ್ಗೋಸ್ಕರ ಎಷ್ಟು ದಿನ ಅಪ್ಪ ಭಿಕ್ಷೆ ತಗೊಳ್ಳಿ, ನನಗೆ ವೋಟ್ ಮಾಡಿ, ಅದಕ್ಕೋಸ್ಕರ ನಾನು ಟಫ್ ಆಕ್ಷನ್ ತಗೊಂಡೆ. ಇವ್ ಲುಕ್ ಅಟ್ ಎವ್ರಿ ಸಿಂಗಲ್ ಕಂಟ್ರಿ ಸರ್, ಎಲ್ಲ ಟಫ್ ಇದ್ದಾರೆ, ನಾವು ಮಾತ್ರ ಟಫ್ ಇಲ್ಲ. ನಾವು ಸ್ವಲ್ಪ ಟಫ್ ಮಾಡ್ಲಿಕ್ಕೆ ಹೋಗಿದ್ರೆ ಡೆಮೋಕ್ರಸಿ ಶುರು ಮಾಡಿಬಿಡ್ತೀವಿ. ನಮ್ಮಲ್ಲಿ ಇನ್ನೊಂದು ಬಹಳ ಒಂದು
ವೀಕ್ನೆಸ್ ನಮಗೆ ಏನಿದೆ, ಡೆಮೋಕ್ರಸಿದಲ್ಲಿ ಈ ತರ ಮಾಡಬಾರ್ದು, ಡೆಮೋಕ್ರಸಿ ಸತ್ತೋಗಿತ್ತು ಬಂದ ಮೇಲೆ. ಡೆಮೋಕ್ರಸಿ ಬೇರೆ ದೇಶದಲ್ಲಿ ಸತ್ತೋಗಿ. ಡೆಮೋಕ್ರಸಿ ಏನ್ ಸರ್? ವಾಟ್ ಇಸ್ ಡೆಮೋಕ್ರಸಿ? ಸಿಂಗಪೂರ್ನಲ್ಲಿ ಡೆಮೋಕ್ರಸಿ ಇಲ್ವಾ? ಸಿಂಗಪೂರ್ನಲ್ಲಿ ಡೆಮೋಕ್ರಸಿ, ಬಟ್ ಹೌ ಡಸ್ ದ ಪ್ರೈಮ್ ಮಿನಿಸ್ಟರ್ ಫಂಕ್ಷನ್? ಕೆಲವು ದೇಶಕ್ಕೋಸ್ಕರ ಕೆಲವು ಕೆಲಸ ಮಾಡುವಾಗ ನೋ ಕ್ವೆಶ್ಚನ್ಸ್ ಆಸ್ಕ್ಡ್. ಆ ಕೆಲಸ ಮಾಡ್ತೀನಿ, ಯಾರ ಬಗ್ಗೆ ಮಾತಾಡಲೇಬಾರದು. ಡೆಸಿಷನ್ ವಿಲ್ ಬಿ ಟೇಕನ್. ಒಂದು ಪ್ರೈಮ್ ಮಿನಿಸ್ಟರ್ ತಾವು ನೋಡಿರ್ತೀರ, ಅವ್ರ ಮಗ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಲೀ ಕ್ವಾಂಗ್ ಯು ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬರುವಾಗ ಸರ್ ಸಿಂಗಪೂರ್ ಏರ್ಲೈನ್ಸ್ ಹೇಳ್ತದೆ, ನಾವು ಸ್ಟ್ರೈಕ್ ಮಾಡ್ತೀವಿ 30 ವರ್ಷದ ಹಿಂದೆ. ಆ ವಿಡಿಯೋ ತಾವು ವಾಟ್ಸ್ಆಪ್ ನಲ್ಲಿ ಯೂಟ್ಯೂಬ್ ನಲ್ಲಿ ನೋಡಿರ್ಬೋದು. ಕೊನೆಗೆ ಲೀ ಕ್ವಾಂಗ್ ಯು ಅವರ ಮೀಟಿಂಗ್ ಕರೆದ್ಬಿಟ್ಟು ಹೇಳ್ತಾರೆ, ನೀವೆಲ್ಲ ಯಾಕೆ ಸ್ಟ್ರೈಕ್ ಮಾಡ್ತೀವಿ? ಸಿಂಗಪೂರ್ ಏರ್ಲೈನ್ಸ್ ನಮ್ಮ ನ್ಯಾಷನಲ್ ಕ್ಯಾರಿಯರ್, ಅದು ನಮ್ಮ ದೇಶಕ್ಕೆ ಒಂದು ಏರ್ಲೈನ್ ಬೇಕು, ನೀವೆಲ್ಲ ಸ್ಟ್ರೈಕ್ ಮಾಡಿ ಸತ್ತೋಗಿದ್ದೀನ, ಫಾರಿನ್ ಫೆಲೋ ಬಂದು ಅವಾಗ ರೇಟ್ ಏನೇನೋ ಮಾಡ್ತಾರೆ. ಏರ್ ಇಂಡಿಯಾ ಬಂದು ವೀಕ್ ಆಗಿದ್ದಕ್ಕೆ ನಾವೆಲ್ಲರಿಗೂ ಬಂದು 2,500 ದಿರಾಮ್ ಕೊಟ್ಟು ಊರಿಗೆ ಬರ್ತಾ ಇದ್ದೀವಿ. ಬಿಕಾಸ್ ದ ನ್ಯಾಷನಲ್ ಕ್ಯಾರಿಯರ್ ಇಸ್ ವೀಕ್. ಅದಾದ್ಮೇಲೆ ಪ್ರೈವೇಟ್ ಪ್ಲೇಯರ್ ಬಂದಿದ್ದಾರೆ, ಅವಾಗ ರೋಡ್ ಸೆಟ್ ಮಾಡ್ತಾರೆ. ಸೊ ಲೀ ಕ್ವಾಂಗ್ ಯು ಇಸ್ ವೆರಿ ಕ್ಲಿಯರ್, ಯಾವ ಕಾರಣಕ್ಕೂ ಸಿಂಗಪೂರ್ ಏರ್ಲೈನ್ಸ್ ಸತ್ತೋಗಬಾರದು. ಆ ಸ್ಪೀಚ್ ನೋಡಿದ್ದಾರೆ, ಅವ್ರು ಹೇಳ್ತಾರೆ, ನಿಮ್ಗೆ ಯಾರಿಗಾவது ಧೈರ್ಯ ಇದೆ, ನೀವು ಸ್ಟ್ರೈಕ್ ಮಾಡಿ ತೋರಿಸ್ರಿ ನೋಡೋ. ನೀವು ಸ್ಟ್ರೈಕ್ ಇವತ್ತು ಮಾಡ್ತೀರಾ, ನಾಳೆ ಬೆಳಗ್ಗೆ ನಾನು ಸಿಂಗಪೂರ್ ಏರ್ಲೈನ್ಸ್ ಡಿಫಂಕ್ಟ್ ಮಾಡಿ ಯುರೋಪಿಯನ್ ಕಂಪನಿಗೆ ಏರ್ಲೈನ್ಸ್ ಸೇಲ್ ಮಾಡಿ ಓವರ್ ನೈಟ್ ಅಲ್ಲಿಂದ ಪೈಲಟ್ಸ್ ತಗೊಂಡು ಬಂದು ಬೇರೆ ಹೆಸರಿನಲ್ಲಿ ಸಿಂಗಪೂರ್ ಏರ್ಲೈನ್ಸ್ ಶುರು ಮಾಡಿ ನಾನು ರನ್ ಮಾಡ್ತೀನಿ ನೋಡೋಣ. ಪ್ರೈಮ್ ಮಿನಿಸ್ಟರ್ ಆ ಥರ ಮಾತಾಡೋದು. ಈಸ್ ಅ ಪ್ರೈಮ್ ಮಿನಿಸ್ಟರ್. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ಕೂತ್ಕೊಂಡು ಸರ್ ಸುಮ್ಮನೆ ಬಂದು ಇವ್ರಿಗೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಅವ್ರಿಗೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಈ ಕಮ್ಯುನಿಟಿದಲ್ಲಿ ಓಟ್ ತಗೊಂಡ್ಬಿಟ್ಟು ಆ ಕಾಲ ಹೋಗಿತ್ತು. ನಾವೇನು ಅರ್ಥ ಮಾಡ್ತಾರೆ ಇಂಡಿಯಾದಲ್ಲಿ ನಾಟ್ ಅಂಡರ್ಸ್ಟ್ಯಾಂಡ್. ಇನ್ನು ಡೆಮೋಕ್ರಸಿ ಹೆಸರಿನಲ್ಲಿ ಎಲ್ಲರೂ ಮಾತಾಡಿಲ್ಲ. 1970s ಟೈಮ್, 1960s ಟೈಮ್ ಚೈನಾ ರೋಡ್ ಯಾವ ಥರ ಮಾಡ್ತಾರೆ? ಈಗ ಚೈನಾ ಸರ್ 100 ಕಿಲೋಮೀಟರ್ ಸ್ಟ್ರೈಟ್ ರೋಡ್ ಮಾಡ್ತಾರೆ. ದರ್ ಇಸ್ ನಾಟ್ ಇವನ್ ಅ ಕರ್ವ್ ಅಂಡ್ ಟರ್ನ್. ಇಂಡಿಯಾದಲ್ಲಿ ಈ ಟೆಂಪಲ್ ಇದೆ, ಇಲ್ಲಿ ಟರ್ನ್ ಕೊಡಿ, ಮಾಸ್ಕ್ ಇದೆ, ಇಲ್ಲಿ ಟರ್ನ್ ಕೊಡಿ, ಈ ಚರ್ಚ್ ಇದೆ, ಅವ್ರಿಗೆ ಉಪದ್ರ ಕೊಡಬಾರ್ದು, ಇಲ್ಲಿ ಟರ್ನ್ ಕೊಡಿ. ಟರ್ನ್ ಕೊಟ್ಟು ಎಷ್ಟು ಆಕ್ಸಿಡೆಂಟ್ ಮಾಡ್ತೀವಿ ಸರ್. ಸೊ ಟೈಮ್ ಹ್ಯಾಸ್ ಕಮ್. ನಾವು ಹೇಳಿದಕ್ಕೆ ನಾನು ಹೇಳೋದು ಸರ್, ಸ್ವಲ್ಪ ಅಗ್ರೆಸಿವ್ ಆಗಿ ನಮ್ಮ ದೇಶದ ಬಗ್ಗೆ ನಿಜವಾಗಿ ಲಾಂಗ್ ಟರ್ಮ್ ಥಿಂಕ್ ಮಾಡಲಿಲ್ಲ ಬಹಳ ಕಷ್ಟ ಸರ್. ಯಾಕೆ ಹೇಳ್ತೀನಿ, ನಾವು ಎಷ್ಟು ಯುವಕರು ನಮ್ಮಲ್ಲಿ ಇದ್ದಾರೋ ಅವ್ರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ವಿ ಆರ್ ನಾಟ್ ಏಬಲ್ ಟು ಜನರೇಟ್ ಎಂಪ್ಲಾಯ್ಮೆಂಟ್. ನಾವು ಲಾಸ್ಟ್ 5 ವರ್ಷದಲ್ಲಿ ನಾವು ಜನರೇಟ್ ಮಾಡಿದ ಎಂಪ್ಲಾಯ್ಮೆಂಟ್ ತಾವು ನೋಡಿ ಸರ್, ಸರ್ಕಾರ ಮೇಲೆ ತಪ್ಪನ್ನು ಹೇಳ್ತಾ ಇಲ್ಲ. ಓಲಾ ಅವರು 2 ಲಕ್ಷ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದಾರೆ. ಝೊಮ್ಯಾಟೊ ಅವರು 1 ಲಕ್ಷ ಜನರೇಟ್ ಮಾಡಿದ್ದಾರೆ. ಸ್ವಿಗ್ಗಿ ನಮ್ಮ ಬ್ಯಾಂಗ್ಳೂರು ಕಂಪನಿ ಅವರು ಒಂದು 2 ಲಕ್ಷ ಕೊಟ್ಟಿದ್ದಾರೆ. ಯಾವ ಥರ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತದೆ? ಅವರೆಲ್ಲರೂ ಕೂಡ ಓಲಾ ಡ್ರೈವರು, ಸ್ವಿಗ್ಗಿದಲ್ಲಿ ಡೆಲಿವರಿ ಬಾಯ್ ಇವರೇ. ಅವ್ರಿಗೆ ಹೋಗಿ ಏನಪ್ಪ ನೀವು ಸ್ವಿಗ್ಗಿದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತೀರಾ, ಏನು ಓದಿದ್ದೀರಾ? ಈಸ್ ಅನ್ ಇಂಜಿನಿಯರ್. ಅವ ಇಂಜಿನಿಯರಿಂಗ್ ಓದ್ಬಿಟ್ಟು ಸ್ವಿಗ್ಗಿದಲ್ಲಿ ಈಸ್ ಡೆಲಿವರಿ ಬಾಯ್, ಇಂಜಿನಿಯರಿಂಗ್ ಓದ್ಬಿಟ್ಟು ಓಲಾದಲ್ಲಿ ಈಸ್ ಅ ಡ್ರೈವರ್. ಸೊ ಒಂದು ದೇಶದಲ್ಲಿ 120 ಕೋಟಿ 20-30 ಕೋಟಿದಲ್ಲಿ ಇಫ್ ಪೀಪಲ್ ಆರ್ ಗೆಟಿಂಗ್ ದಿಸ್ ಕೈಂಡ್ ಆಫ್ ಎಂಪ್ಲಾಯ್ಮೆಂಟ್, ವೇರ್ ವಿಲ್ ದ ಕಂಟ್ರಿ ಗೋ 10 years ಫ್ರಮ್ ನೌ? ದೇಶ ಎಲ್ಲಿ ಹೋಗ್ತದೆ? ಅದು ಕೊಡಲೇಬೇಕು ಸರ್. ಮೇಕ್ ಇನ್ ಇಂಡಿಯಾ ಮಾಡಲೇಬೇಕು. ದರ್ ಇಸ್ ನೋ ಅದರ್ ಆಪ್ಷನ್. ಅದು ನೀವು ಏನೋ ಗೆಲ್ಲಬಹುದು, ವಾಪಸ್ ಮ್ಯಾನುಫ್ಯಾಕ್ಚರಿಂಗ್ ತಗೊಂಡು ಬರಲೇಬೇಕು. 65% ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿ ಕೂತಿದ್ದಾರೆ. 65% ಆಫ್ ದಿ ಪಾಪ್ಯುಲೇಷನ್ ಇಸ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ಫ್ರಾನ್ಸ್ ತಗೊಳ್ಳಿ ಸರ್ ಓನ್ಲಿ 20%, ಅಮೆರಿಕ ತಗೊಳ್ಳಿ ಓನ್ಲಿ 7%, ಚೈನಾ ತಗೊಳ್ಳಿ 22%. 60% ಜನ ಮೇಲೆ ನೋಡಿಕೊಂಡು ಯಾವಾಗ ಮೇಲೆ ಇருந்து ಮಳೆ ಬರ್ತದೆ, ಯಾವಾಗ ನಾನು ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿ ನಾನು ಕ್ರಾಪ್ ಹಾಕುವುದು, ಅದು ಯಾವಾಗ ಹೋಗಿ ಮಾರ್ಕೆಟ್ನಲ್ಲಿ ಸೇಲ್ ಮಾಡುವುದು, ಯಾವಾಗ ದುಡ್ಡು ತಗೊಳ್ಳುವುದು, ಯಾವಾಗ ಹೋಗಿ ನೌಕರಿ ಕೊಡುವುದು. ಗೌರ್ಮೆಂಟ್ ಹ್ಯಾಸ್ ಟು ಮೇಕ್ ಪಾಲಿಸಿ, ಮ್ಯಾನುಫ್ಯಾಕ್ಚರಿಂಗ್ ಶಿಫ್ಟ್ ಮಾಡಿ ಮೇಕ್ ಇನ್ ಇಂಡಿಯಾ ಬರಬೇಕು. ಸೊ ತುಂಬಾ ವಿಷಯ ನಾವು ದೇಶದಲ್ಲಿ ಲಾಸ್ಟ್ 10 ವರ್ಷ 15 ವರ್ಷ 20 ವರ್ಷ ಆಗೋದಿಲ್ಲ ಸರ್. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇದು ಏನಾಗ್ತದೆ, ಇದು ಪೊಲಿಟಿಕಲಿ ನಾವು ಸ್ಟ್ಯಾಂಡ್ ತಗೊಂಡ್ಬಿಡ್ತೀವಿ. ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಸೊ ತಪ್ಪು. ಸೊ ಕಾಂಗ್ರೆಸ್ ಫೆಲೋಸ್ ವಿಲ್ ಸೇ ನೀವು ಮಾಡಿ ಸರಿ ಇಲ್ಲ. ಒಂದು ಕಡೆಯಲ್ಲಿ ಕಾಂಗ್ರೆಸ್ ರೂಲಿಂಗ್ ಪಾರ್ಟಿದಲ್ಲಿ ಇರುವ ಕಡೆಯಲ್ಲಿ ಕಾಂಗ್ರೆಸ್ ಮಾಡಿರ್ತಾರೆ, ಬಿಜೆಪಿ ಹೋಗಿ ನೀವು ಮಾಡಿದ ತಪ್ಪು. ಇದೆಲ್ಲ ಹೋಗ್ಬೇಕು ಸರ್. ಎರಡು ಕಮ್ಮಿ ಅಬಹುದು. ಯು ಟೇಕ್ ಸಿಂಗಲ್ ಕಂಟ್ರಿ. ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾರೆ, ಏನ್ ಸರ್ ಮಾಡ್ತಾ ಇದ್ದಾರೆ? ಅಮೆರಿಕ ಫಸ್ಟ್ ಸಿಂಪಲ್. ಚೈನಾ ಮೇಲೆ ಟ್ಯಾರಿಫ್ ಹಾಕ್ತೀರಿ, ನೀವು ಏನ್ ಬೇಕೋ ಮಾಡಿ, ಅಮೆರಿಕ ಫಸ್ಟ್. ನಿಮಗೆ ಧೈರ್ಯ ಇದ್ರೆ ನನ್ನ ದೇಶದಲ್ಲಿ ಬಂದು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತೀವಿ. ತುಂಬಾ ಜನ ನೀವು ಇಮಿಗ್ರೇಷನ್ ಒಳಗಡೆ ಬರ್ತಾ ಇದ್ದೀರಾ, ನನ್ನ ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ, ಯಾರೆಲ್ಲ ಮೆಕ್ಸಿಕೋ ಬರ್ತೀರಾ ಎತ್ಕೊಂಡು ಹೋಗಿ ನಿಮಗೊಂದು ಡಿಟೆನ್ಷನ್ ಸೆಂಟರ್ದಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ನಾನು ತಾವು ಮೈಕ್ ತಗೊಂಡು ಮಾತಾಡಬಹುದು, ಡೆಮೋಕ್ರಸಿ ಸತ್ತೋಗಿತ್ತು ಅಮೆರಿಕಾದಲ್ಲಿ, ಎಲ್ಲ ಡಿಟೆನ್ಷನ್ ಸೆಂಟರ್ದಲ್ಲಿ ಟ್ರಂಪ್ ಅವರು ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದಾರೆ, ನಾವು ಹೇಳ್ಬೋದು ಸರ್. ಬಟ್ ಟ್ರಂಪ್ ಏನ್ ಮಾಡಿದ್ದಾರೆ, ಅಮೆರಿಕಾದಲ್ಲಿ ಕೆಲಸ ಹೋಗ್ತಾ ಇದೆ. ಇದೆರಡರ ದೃಷ್ಟಿಕೋನದಲ್ಲಿ ನೋಡ್ಬೇಕು ಸರ್. ಎಲ್ಲಾ ಕಡೆಯಲ್ಲಿ ಡೆಮೋಕ್ರಸಿ ಮಾತಾಡಿಕೊಂಡು ನಾವು ಹಿಂದೆ ಹೋಗ್ತಾ ಇದೀವಿ, ಬೇರೆ ದೇಶ ಮುಂದೆ ಹೋಗ್ತಾ ಇದೆ. ಇದು ಚೇಂಜ್ ಆಗ್ಬೇಕು. ದಿಸ್ ಹ್ಯಾಸ್ ಟು ಚೇಂಜ್. ಸೊ ಸಾರಿ, ಯಾಕೆಂದ್ರೆ ಬಿಸ್ನೆಸ್ ಬಗ್ಗೆ ನಾನು ಖಂಡಿತ ಮಾತಾಡಲಿಕ್ಕಾಗಲ್ಲ. ಬಿಕಾಸ್ ನಮ್ಮ ಎಲ್ಲರಿಗೂ ಅದ್ರ ಬಗ್ಗೆ ಜಾಸ್ತಿ ಗೊತ್ತು. ನಾವೆಲ್ಲ ಕೂಡ ಪ್ರೂವನ್ ಬಿಸ್ನೆಸ್ ಲೀಡರ್ಸ್. ನಮ್ಮ ಜೊತೆ ಬಿಸ್ನೆಸ್ ನಲ್ಲಿ ಯಾರು ಕೂಡ ಕಂಪೀಟ್ ಮಾಡ್ಲಿಕ್ಕಾಗಲ್ಲ. ಸೆಕೆಂಡ್, ಖಂಡಿತವಾಗಿ ನನಗೆ ಗೊತ್ತಾಗಿದ್ದ 1-2 ವಿಷಯ ಬಂದು ಈ ಫೋರತ್ ಯಾಕೆ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಈ ಲರ್ನಿಂಗ್ ನಮ್ಮ ಮಕ್ಕಳಿಗೆ ಹೋಗ್ಬೇಕು.
ಟುಮಾರೋ ಯಾರೋ ಒಬ್ಬ ಇಂಡಿಯಾದಲ್ಲಿ ತಮ್ಮ ಮಕ್ಕಳೊಬ್ಬರು ಇಲ್ಲಿ ಓದ್ಬಿಟ್ಟು ವಾಪಸ್ ನಮ್ಮ ದೇಶಕ್ಕೆ ಬರುವಾಗ ದೇ ಹ್ಯಾವ್ ಟು ಟ್ರೂಲಿ ಅಂಡರ್ಸ್ಟ್ಯಾಂಡ್ ನಮ್ಮ ದೇಶ ಯಾವ ಲೆವೆಲ್ದಲ್ಲಿ ಇದೆ, ಯಾವ ಬದಲಾವಣೆ ಮಾಡಬೇಕಾಗ್ತದೆ, ಎಲ್ಲಿ ನೀವು ಚುಚ್ ಮಾಡಿದಿರೋ ಲೈಟ್ ಎಲ್ಲಿ ಬರುತ್ತೆ ಅರ್ಥ ಮಾಡ್ಕೊಂಡು. ಅದು ಅರ್ಥ ಮಾಡದೆ ನಾವೆಲ್ಲರೂ ಕೂಡ ಹೋಗಿ ನನಗೆ ಈ ಕೆಲಸದಲ್ಲಿ ಸಿಟ್ಟು ಬಂತು, ನನಗೆ ಪೊಲೀಸರಲ್ಲಿ ತುಂಬಾ ಜನ ಹೇಳ್ತೀರಾ ಸರ್ ತಾವು ರಿಸೈನ್ ಮಾಡಿ ತಪ್ಪು, ತಾವು ರಿಸೈನ್ ಮಾಡಬಾರ್ದು ಅಂತ ಹೇಳ್ತೀರಿ ಸರ್. ಸೊ ಜಸ್ಟ್ ಇಮ್ಯಾಜಿನ್ ಸರ್, 8 ವರ್ಷ ಡೈಲಿ 17 ಗಂಟೆ 15 ಗಂಟೆ ಕೆಲಸ ಮಾಡಿ 450 ಫೋನ್ ಕಾಲ್ ಅಟೆಂಡ್ ಮಾಡಿ ಫೋನ್ನಲ್ಲಿ 20 ದಿವಸ ಮಾತ್ರ ರಜಾ ತಗೊಂಡು ಊರಿಗೆ ಹೋಗಿ ಬಂದು, ನಾನು ಇತ್ತೀಚೆಗೆ ಊರಿಗೆ ಹೋಗುವಾಗ ಊರಿನಲ್ಲಿ ಯಾರಿದ್ದಾರೆ ಮರೆತುಬಿಟ್ಟಿದ್ದೆ. ನನ್ನ ಚಿಕ್ಕಪ್ಪ ಯಾರು ಫೇಸ್ ಮರೆದೋಗಿದ್ದು, ದೊಡ್ಡಪ್ಪ ಯಾರು ಫೇಸ್ ಮರೆದೋಗಿದ್ದು, ಬಿಕಾಸ್ ಐ ಡೋಂಟ್ ನೋ. ಬರೀ ಬೆಳಗ್ಗೆ ನೈಟ್ ವರೆ ಇದೆ ನೋಡಿ 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 ನಿಮಗೆ 100 ಜನ ಆಫೀಸ್ ಬರ್ತಾರೆ ಸರ್, 100 ಜನಕ್ಕೂ 100 ಪ್ರಾಬ್ಲಮ್ ಇದೆ. ನಮ್ದು ಏನೋ ಸ್ವಲ್ಪ ನಾವು ಆ ಥರ ಬ್ಯಾಕ್ಗ್ರೌಂಡ್ ಬರುವಾಗ 100 ಜನ ಜೊತೆ ಕೂತ್ಕೊಂಡು ಮಾತಾಡ್ತೀವಿ, ನಿಮ್ಗೆ ಆ ಪ್ರಾಬ್ಲಮ್ ಆಯ್ತಾ ಏನು. ಸೊ 100 ಜನ ಪ್ರಾಬ್ಲಮ್ ನಿಮ್ಮ ತಲೆಯೊಳಗಡೆ ಹೋಗ್ತದೆ. ತಾವು ಸಾಯಂಕಾಲ ಮನೆಗೆ ಹೋಗಿದ್ದೀರ, ಜಸ್ಟ್ ಇಮ್ಯಾಜಿನ್ ಸರ್ ನನ್ನ ಪರಿಸ್ಥಿತಿ, ಯಾರಕ್ಕಾவது ಬೈಬೇಕು ನನಗೆ. ಬಿಕಾಸ್ ಯಾಕೆಂದ್ರೆ ಬೆಳಗ್ಗೆ ಇರೋದು ಅಷ್ಟು ವಿಷಯ ತಾವು ಅರ್ಥ ಮಾಡಿ ನನಗೊಂದು ಎಕ್ಸಿಟ್ ಬೇಕಲ್ವ ಸರ್. ಅಂಡ್ ಸೆಕೆಂಡ್ ಸರ್, ತಾವು ಎಲ್ಲ ಕಡೆ ನೋಡಿದ್ದಾರೆ, ಅಮೆರಿಕಾ, ಯುರೋಪ್ ಅಂಡ್ ಎವ್ರಿವೇರ್, ಪೊಲೀಸಿಂಗ್ ಇಸ್ ನಾಟ್ ಅ ಫುಲ್ ಟೈಮ್ ಜಾಬ್. ಪೊಲೀಸಿಂಗ್ ಬಂದು 10 ವರ್ಷದ ಮೇಲೆ ಎಲ್ಲಿ ಮಾಡೋದು, ಯಾರು ಮಾಡಲ್ಲ. ಬಿಕಾಸ್ ಇಟ್ ಟೇಕ್ಸ್ ಸೋ ಮಚ್ ಸ್ಟ್ರೆಸ್ ಆನ್ ಯು, ಸೋ ಮಚ್ ಸ್ಟ್ರೆಸ್, ಲಾಟ್ ಆಫ್ ನೆಗೆಟಿವ್, ತುಂಬ ವಿಷಯ. ಅದರಲ್ಲಿ ತಾವು ಪ್ರಾಮಾಣಿಕವಾಗಿ ತಾವು ಕೆಲಸ ಮಾಡುವಾಗ ತುಂಬ ವಿಷಯ ತಾವು ಕಳ್ಕೊಳ್ತೀವಿ. ಯು ಲೂಸ್ ಲಾಟ್ ಆಫ್ ಥಿಂಗ್ಸ್. ಸೊ ನಾನು ಐ ಡಿಸೈಡೆಡ್ 3-4 years ಬ್ಯಾಕ್, ಆದಷ್ಟು ನಮ್ಮ ಲೈಫ್ ಬಂದು ನೆಕ್ಸ್ಟ್ 35 ವರ್ಷ 36 ವರ್ಷ ಆದಮೇಲೆ ಡೆವಲಪ್ಮೆಂಟ್ ಸೈಡ್ನಲ್ಲಿ ಹೋಗ್ಬೇಕು. ಡೆವಲಪ್ಮೆಂಟ್ ಸೈಡ್ ಒಳ್ಳೆಯ ವಿಷಯ, ಒಂದು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ಇರಬೇಕು, ಎಜುಕೇಷನ್ ವಿಷಯದಲ್ಲಿ, ಅಗ್ರಿಕಲ್ಚರ್, ಈ ರೂಪದಲ್ಲಿ ನಮ್ಮ ಲೈಫ್ ಹೋಗಬೇಕು. 10 ವರ್ಷ ನಾವೇನು ಪೊಲೀಸ್ನಲ್ಲಿ ಮಾಡಿದ್ದೀವಿ ಸಾಕು, ಇನಫ್, ಮೋರ್ ದನ್ ಇನಫ್. ಕೆಲವು ಜನ ಹೇಳ್ತಾರೆ 35 ವರ್ಷ ಅವರು ಪೊಲೀಸ್ನಲ್ಲಿ ಮಾಡಿದ್ದಾರೆ, ಅವ್ರು ಚೆನ್ನಾಗಿ ಬದುಕ್ತಾ ಇದ್ದಾರೆ, ನೀವು 10 ವರ್ಷದಲ್ಲಿ ಯಾಕೆ ಬಂದಿದ್ದೀರಿ, ನೀರೋ ಬಂದು ಹೇಳಿದ್ದು ಸರ್. ಮೈ ಸ್ಟೈಲ್ ಇಸ್ ಸ್ಲೈಟ್ಲಿ ಮೋರ್ ಇಂಟೆನ್ಸಿವ್ ಸರ್. ನಾನು ಸ್ವಲ್ಪ ಭಾಳ ಇಂಟೆನ್ಸಿವ್ ಆಗಿ ಕೆಲಸ ಮಾಡೋ ಮನುಷ್ಯ. ನಾನು ಸ್ವಲ್ಪ ಅರ್ಧ ಕಾಲು ಅಲ್ಲೆಲ್ಲ ಇಡಲ್ಲ, ಕೆಲಸ ತಗೊಳ್ಳುವ ಐ ಡು ಫುಲ್. ಸೊ ನನ್ನ ಸ್ಟೈಲ್ ಬಂದು 10 ವರ್ಷವೇ ಭಾಳ ಜಾಸ್ತಿ ಸರ್. ಬಿಕಾಸ್ ಐ ಪುಟ್ ಸೋ ಮಚ್ ಆಫ್ ಎಫರ್ಟ್ ಇನ್ ಟು ಪೊಲೀಸ್, ಐ ಪುಟ್ ಸೋ ಮಚ್ ಇನ್ ಟು ಇಟ್, ಐ ಟೇಕನ್ ಸೋ ಮಚ್ ಇನ್ ಟು ಮೈ ಹಾರ್ಟ್, ಟು ಮೈ ಬಾಡಿ. ಆಮೇಲೆ ಏನಾಯ್ತು, ಇತ್ತೀಚೆಗೆ ತುಂಬ ಜನ ಮೇಲೆ ಸಿಟ್ಟು ಬರ್ಲಿಕ್ಕೆ ಶುರುವಾಯಿತು. ನಮ್ಮಲ್ಲಿ ಆಫೀಸ್ಗೆ ಬರುವವರು ಸಾಮಾನ್ಯ ಜನ 90% ಜನ ಇತ್ತೀಚೆಗೆ ಏನು ಬರ್ತಾ ಇದ್ದಾರೆ ಸರ್, ಗಂಡ ಜೊತೆಗೆ ಪ್ರಾಬ್ಲಮ್ ಸರ್, ಸ್ವಲ್ಪ ನನಗೆ ಗಂಡ ಸ್ವಲ್ಪ ಸೆಟಲ್ ಮಾಡಿ ಕೊಟ್ಬಿಡಿ ಸರ್. ನಾನು ಒಂದು ಕಡೆಯಲ್ಲಿ ಬಾಡಿಗೆ ಹಾಕಿದ್ದೀನಿ ಸರ್, ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅವ್ರು ನನಗೆ ಅಡ್ವಾನ್ಸ್ ವಾಪಸ್ ಕೊಡ್ತಾ ಇಲ್ಲ ಸರ್, ಸ್ವಲ್ಪ ದಯವಿಟ್ಟು ತಗೊಂಡು ಬಂದು ನನಗೆ ಸ್ವಲ್ಪ ಅಡ್ವಾನ್ಸ್ ವಸೂಲು ಮಾಡಿಕೊಡಿ ಸರ್. ಆಮೇಲೆ ಕೆಲವು ಕೇಸಸ್ ಇತ್ತು, ಬೀಹಾರ್ಲಿಂದ ಒಬ್ಬರು ಚಿಕ್ಕಮಂಗ್ಳೂರು ಬಂದಿದ್ದಾರೆ, ನೈಟ್ ರಿಸಾರ್ಟ್ನಲ್ಲಿ ಇರುವಾಗ ನಾಯಿ ಎಲ್ಲಿ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟು ಸರ್, ನಾಯಿ ಕ್ಯಾಚ್ ಮಾಡಿ. ಬಟ್ ನಾವು ಕೂಡ ಸರಿ ಪಾಪ ಏನು ಸಾಯ್ಬ್ರೆ ನಾಯಿ ತಮಗೆ ಬೇಕು, ಇಲ್ಲ ಸರ್ ಅದು ನನ್ನ ಮಗ ಆಕ್ಸಿಡೆಂಟ್ಲಿ ತೀರಿ ಹೋಗಿದ್ದಾನೆ, ನನ್ನ ನಾಯಿಯೇ ನನ್ನ ಮಗ ಥರ ಇಟ್ಕೊಂಡಿದ್ದೀನಿ. ಸೊ ದೆನ್ ವಿ ಅಂಡರ್ಸ್ಟುಂಡ್ ಇದು ಡಿಫ್ರೆಂಟ್ ಕೇಸು. ನಾವು ನಂಬಲ್ಲ ಸರ್, ಪೊಲೀಸ್ ಡಿಫರ್ಡ್ ಆಗಿ ತಗೊಂಡು ಹೋಗಿ ದತ್ತಪೀಠ ಕಾರ್ಡ್ನಲ್ಲಿ ನಾವೆಲ್ಲ அந்த ನಾಯಿಗೊಂದು ಇದು ಹಾಕಿದ್ದಾರೆ, ಕಾಲರ್ ಚೈನ್. ಆ ಕಾಲರ್ ಚೈನ್ ಸ್ಮೆಲ್ ತಗೊಂಡು ಹುಡುಕು ಹುಡುಕಿ ನಾನೊಂದು 5,000 ರಿವಾರ್ಡ್ ಅನೌನ್ಸ್ ಮಾಡಿದ್ದೀನಿ. ಅಲ್ಲಿರುವ ಫಾರೆಸ್ಟ್ನಲ್ಲಿರುವ ಯಾರು ನಾಯಿ ಹುಡುಕೊಡ್ತೀರೋ 5,000 ಕೊಡ್ತೀವಿ. 3ನೇ ದಿವಸ ಹುಡುಕಿದ ಮೇಲೆ ನಾಯಿ ಒಂದು ಮರ ಕೆಳಗಡೆ ಭಯದಲ್ಲಿ ಹೋಗಿತ್ತು, ಎತ್ಕೊಂಡು ಬಂದಿದ್ದು. ಸೊ ಆ ನಾಯಿ ತಗೊಂಡು ಬಂದು ಅವ್ರು ಕೊಟ್ಟಿದ ತಕ್ಷಣ ಅವ್ರು ಬಂದು ನಾಯಿ ಕಿಸ್ ಕೊಟ್ಟು ನಾಯಿ ಮೇಲೆ ಎಲ್ಲ ಮಾಡಿ, ನಾಯಿ ಅವ್ರ ಮೇಲೆ ಮಾಡಿ ಒಂದು ಸಂತೋಷ. ನಾವು ನೋಡಿದ್ರೆ ಸರ್, ಎವ್ರಿ ಪರ್ಸನ್ ಯುನೀಕ್ ಸರ್, ಒಂದೊಂದು ಮನುಷ್ಯ ಕೂಡ ಯುನೀಕ್. ಕೆಲವು ಜನ ಹೇಳ್ತಾರೆ ಸರ್, ನನ್ನ ಮಗಳು ಬಂದು ಕಾಲೇಜ್ ಹೋಗ್ತಾರೆ ಸರ್, ಕಾಲೇಜ್ನಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ನೀವು ಒಂದು ಕಾನ್ಸ್ಟೇಬಲ್ ಕಳಿಸಿ ಸ್ವಲ್ಪ ಸ್ಪೈ ಮಾಡಿ ಹೇಳ್ಬಹುದಾ ಅವ ಏನು ಮಾಡ್ತಾ ಇದ್ದಾನೆ, ಯಾರಾದ್ರು ಹುಡುಗಿ ಜೊತೆಗೆ ಹೋಗ್ತಾ ಇದ್ದಾನ, ಅದು ಹುಡುಗ ಜೊತೆಗೆ ಹೋಗ್ತಾ ಇದ್ದಾನ. ಎವ್ರಿಬಡಿ ಎಲ್ಲರೂ ಯುನೀಕ್ ಪ್ರಾಬ್ಲಮ್. ಬಟ್ ಎಲ್ಲರೂ ಏನು ತಿಳ್ಕೊಳ್ತಾರೆ, ಸಮಾಜದಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡುವ ಕೆಲಸ ಪೊಲೀಸ್ ಅವರೇ ಮಾಡ್ತಾರೆ. ಇಂಡಿಯಾದಲ್ಲಿ ಹೇಳ್ತಾರೆ, ಯಾಕೆಂದ್ರೆ ಸರ್ ಅದರ್ ಸಿಸ್ಟಮ್ಸ್ ಆರ್ ಇಂಪರ್ಫೆಕ್ಟ್. ನೈಟ್ ಕರೆಂಟ್ ಹೋಗ್ತದೆ ಮುನ್ಸಿಪಾಲಿಟಿದಲ್ಲಿ, ಕರೆಂಟ್ ಹೋದ ಮೇಲೆ ಎಲ್ಲರ ಮನೆಯಲ್ಲಿ UPS ಮಾಡುವ ಪರಿಸ್ಥಿತಿ ಎಲ್ಲರ ಕೈನಲ್ಲಿ ಇಲ್ಲ. ತುಂಬ ಜನ ಬಡವರಿದ್ದಾರೆ, ಲೋವರ್ ಮಿಡಲ್ ಕ್ಲಾಸ್, ಅವರು UPS ಇರಲ್ಲ. ಅವ್ರೇನು ತಿಳ್ಕೊಳ್ತಾರೆ, ಎಲ್ಲಿಯೋ ಫ್ಯೂಸ್ ಆಗಿರ್ಬೇಕು, ಮಳೆ ಬಂದಿರಬೇಕು, ಕರೆಂಟ್ ಹೋಗಿ. ಆಮೇಲೆ ನಮ್ಮ ಕಂಟ್ರೋಲ್ ರೂಮ್ 1 hour ಆದಮೇಲೆ ಫೋನ್ ಬರ್ತದೆ. ನಾವು ಸಾಮಾನ್ಯವಾಗಿ ಸರ್ ಕರೆಂಟ್ ಹೋಗಿದ್ದು ಸರ್ ಏನಾಯ್ತು ಸ್ವಲ್ಪ ಚೆಕ್ ಮಾಡಿ. ಆಮೇಲೆ ನಾವು ಮೆಸ್ಕಾಮ್ಗೆ ಫೋನ್ ಮಾಡಿ ಚೆಕ್ ಮಾಡ್ತೀವಿ, ಎಲ್ಲಿಯಪ್ಪ ಲೋಡ್ ಕಮ್ಮಿ ಇದೆ, ಲೋಡ್ ಜಾಸ್ತಿ ಕಮ್ಮಿ ತಗೊಳ್ತಾ ಇದೆ, ಲೋಡ್ ಎಲ್ಲಿ ಕಮ್ಮಿ ತಗೊಳ್ತಾ ಇದೆ ಗೊತ್ತಾಗ್ತದೆ, ಅಲ್ಲಿ ಕರೆಂಟ್ ಇಲ್ಲ. ಅಲ್ಲಿ ನಮ್ಮ ಬೀಟ್ ಕಾನ್ಸ್ಟೇಬಲ್ ಕಳಿಸಿ ಹೋಗಿ ಚೆಕ್ ಮಾಡಿ ಮರೆ ಎಲ್ಲಿ ಕರೆಂಟ್ ಹೋಗುತ್ತೆ. ಬೀಟ್ ಕಾನ್ಸ್ಟೇಬಲ್ ಹೋಗಿ ಚೆಕ್ ಮಾಡಿಬಿಟ್ಟು ಸರ್ ಈ ಏರಿಯಾದಲ್ಲಿ ಕರೆಂಟ್ ಹೋಗುತ್ತೆ. ಆಮೇಲೆ ಆ ಏರಿಯಾಗೂ ಆ ಪರ್ಟಿಕ್ಯುಲರ್ ಕಂಪನಿ ಮೇಲೆ ಹೋಗುವ ಎಲೆಕ್ಟ್ರಿಕಲ್ ಫೆಲೋ ಯಾರು, ಅಲ್ಲಿ ಮೆಸ್ಕಾಮ್ ಫೋನ್ ಮಾಡಿ ಅವನ ನಂಬರ್ ತಗೊಂಡು ಅವ್ರ ಮನೆಯಲ್ಲಿ ಚೆನ್ನಾಗಿ ನಿದ್ರೆ ಮಾಡ್ತಾರೆ. ನಮ್ಮ ಕಾನ್ಸ್ಟೇಬಲ್ ನೈಟ್ 3 ಗಂಟೆ 3:30 ಬೈಕ್ ತಗೊಂಡು ಅವ್ರ ಮನೆಗೆ ಹೋಗಿ ಅವನಿಗೆ ಎಬ್ಬಿಸಿ ಗಾಡಿಯಲ್ಲಿ ಕೂರಿಸಿ ಕರ್ಕೊಂಡು ಬಂದು ಅವನಿಗೆ ಮೇಲೆ ಅಲ್ಲಿ ಹೋಗಿ ಫ್ಯೂಸ್ ಹಾಕಿ ಬಂದ ಮೇಲೆ ಕರೆಂಟ್ ಬರ್ತದೆ. ಬಟ್ ತುಂಬ ಜನಕ್ಕೆ ಇದು ಆಕ್ಚುಲಿ ಅರ್ಥ ಆಗಲ್ಲ. ಆಮೇಲೆ ಕೆಲವು ಜನ ಫೋನ್ ಮಾಡ್ತಾರೆ, ಸರ್ ನಾಯಿ ಸತ್ತು ಹೋಗಿದ್ದು. ಇಂಡಿಯಾದಲ್ಲಿ ಇತ್ತೀಚೆಗೆ ಭಾಳ ಕಾಮನ್ ಬಂದು ನಾಯಿ ಸತ್ತು ಹೋಗೋದು ರೋಡ್ನಲ್ಲಿ,
ಎಲ್ಲ ಕಡೆ ಇದೆ. ಬಿಕಾಸ್ ನಾಯಿಗೆ ನಾವು ಮರ್ಯಾದೆ ಕೊಡ್ತಲ್ಲ, ಫುಲ್ ಸ್ಪೀಡ್ ಹೋಗ್ತಾ ಇರ್ತೀವಿ ನ್ಯಾಷನಲ್ ಹೈವೇದಲ್ಲಿ, ಒಂದು ನಾಯಿ ಕ್ರಾಸ್ ಆಗ್ತದೆ, ನಾವು ನೋಡಿರ್ಬೋದು ತುಂಬಾ ಕಡೆ ನಾಯಿ ಸತ್ತು ಹೋಗ್ತಾರೆ. ಒಂದು ದಿನ ಯಾರು ತಗೊಳ್ಳಲ್ಲ, 2 ದಿನ ಯಾರು ತಗೊಳ್ಳಲ್ಲ, 3ನೇ ದಿನ ಸ್ಮೆಲ್ ಬರುತ್ತೆ, ಬಹಳ ಸ್ಮೆಲ್. ಡ್ರೈನೇಜ್ ನಲ್ಲಿ ನಾಯಿ ಸತ್ತು ಹೋಗ್ತದೆ ತುಂಬಾ ಕಡೆಯಲ್ಲಿ, ರೋಡ್ ಸೈಡ್ ಡ್ರೈನೇಜ್, ಉಡುಪಿಯಲ್ಲಿ, ಚಿಕ್ಕಮಂಗ್ಳೂರಲ್ಲಿ, ಬ್ಯಾಂಗ್ಳೂರಲ್ಲಿ. ಅವ್ನು ಡ್ರೈನೇಜ್ ಕೆಲಸ ಮಾಡೋ ಏನ್ ಮಾಡ್ತಾರೆ, ನಾಯಿ ಎತ್ತಿ ಮೇಲೆ ಎತ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ನು ಡ್ರೈನೇಜ್ ಕ್ಲೀನ್ ಮಾಡುವ ನಾಯಿ ಮೇಲೆ ಎತ್ಬಿಟ್ಟು ಹೋಗ್ಬಿಡ್ತಾರೆ. ಪೊಲೀಸ್ ಕೇಳ್ತಾರೆ, ಸರ್ ನಾಯಿ ಕ್ಲೀನ್ ಮಾಡ್ಬೇಕು. ಪುನಃ ನಮ್ಮ ಕಾನ್ಸ್ಟೇಬಲ್ಸ್ ಹೋಗಿ ಅದಕ್ಕೊಂದು ಸಾಕು ಬೈ ಕೋಣಿ ಚೀಲ ತಗೊಂಡು ಹೋಗಿ ಅದು ನಾಯಿ ಎತ್ತು ತಗೊಂಡು ಬಂದು ಅದಕ್ಕೆ ನೆಕ್ಸ್ಟ್ ಕ್ರಿಮೇಷನ್ ಮಾಡಿ ಅದಕ್ಕೊಂದು ಗುಂಡಿ ಹಾಕಿ, ಗುಂಡಿಲೊಳಗಡೆ ನಾಯಿ ಹಾಕಿ ಆಮೇಲೆ ಮಾಡ್ತಾರೆ. ಸಾವಿರಾರು ಕೆಲಸ ಸರ್. ಬಟ್ ಏನಾಗ್ತದೆ, ಇದು ಪೊಲೀಸ್ ಮೇಲೆ ಲೋಡ್, ಇಸ್ ಟೂ ಮಚ್ ಲೋಡ್. ಬ್ಯಾಂಗ್ಳೂರ್ ಕಂಟ್ರೋಲ್ ರೂಮ್ ನಾವು ನೋಡಿದ್ದೀರಾ, 45,000 ಜನ ಡೈಲಿ ಫೋನ್ ಮಾಡ್ತಾರೆ ಫಾರ್ ಬ್ಯಾಂಗ್ಳೂರ್ ಸಿಟಿ 16 ಲೈನ್. ಅದರಲ್ಲಿ 20,000 ಕಾಲ್ ಬಂದು ಪೊಲೀಸ್ ಕೆಲಸವೇ ಇಲ್ಲ. ಟ್ರೈನ್ ಬರುತ್ತಾ, ಟ್ರೈನ್ ಬರಲ್ವಾ, ಇದಕ್ಕೆ ಮುಂಚೆನೇ ಸ್ಟೇಷನ್ ಅಲ್ಲಿ ಟ್ರೈನ್ ಕ್ರಾಸ್ ಆಗಿತ್ತಾ ಸರ್, ಫ್ಲೈಟ್ ಇವತ್ತಿದೇವಾ ಇಲ್ವಾ, ಆನ್ ಟೈಮ್ ಲ್ಯಾಂಡಿಂಗ್, ಏರ್ಪೋರ್ಟ್ ಹೋಗ್ತಾ ಇದ್ದೀನಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆಯಾ ಅಂತ ಸ್ವಲ್ಪ ಹೇಳ್ಬಹುದಾ ಸರ್. 20,000 ಕಾಲ್ಸ್. ಸೊ ವಿಚ್ ಇಸ್ ನಾಟ್ ಆಕ್ಚುಲಿ ರಿಲೇಟೆಡ್ ಟು ಪೊಲೀಸಿಂಗ್. ಇನ್ನೊಂದು 10,000 ಕಾಲ್ ಸ್ವಲ್ಪ ರಿಲೇಟೆಡ್ ಟು ಪೊಲೀಸಿಂಗ್, ಅದು ಫುಲ್ ಹೇಳ್ಬಾರ್ದಿಲ್ಲ. ಎಲ್ಲೇ ಹೋಗಿದ್ದಾರೆ ಸರ್, ವಾಪಸ್ ಬಂದಿಲ್ಲ, ಗಂಡ ಒಂದು ಕಡೆ ಎಲ್ಲ ಮಾಡಿಕೊಂಡು ಹೋಗ್ಬಿಟ್ಟಿದ್ದಾರೆ, ಸ್ವಲ್ಪ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಿದ್ದಾರೆ. ನಿಜವಾಗಿ ಒಂದು 5,000 ಕಾಲ್ಸ್ ಮಾತ್ರ ಪ್ಯೂರ್ ಪೊಲೀಸಿಂಗ್ ಕಾಲ್ಸ್, ಪ್ರಾಪರ್ ಪೊಲೀಸಿಂಗ್ ಕಾಲ್ಸ್. ಒಬ್ಬರ ಮೇಲೆ ಡೌಟ್ ಇದೆ, ಮನೆ ಲಾಕ್ ಮಾಡಿ ಹೋಗ್ತೀನಿ ನೋಡಿ ಸರ್. ನಾವು ಇಂಡಿಯನ್ ಪೊಲೀಸ್ ಯಾಕೆ ಫೈಲ್ ಆಗಿದ್ದಾರೆ ಸರ್, ಇವಾಗ ಹೇಳ್ತೀರಾ ದುಬೈದಲ್ಲಿ ಪೊಲೀಸ್ ಸೂಪರ್. ಅದು ನಾವು ನೋಡಿದ್ದೀರಾ ಸರ್, ಇಂಡಿಯಾದಲ್ಲಿ ಒಂದು ಪೊಲೀಸ್ ಬಂದು ಯುನೈಟೆಡ್ ನೇಷನ್ಸ್ ಪ್ರಕಾರ 226 ಜನಕ್ಕೆ ಒಂದು ಪೊಲೀಸ್ ಇರಬೇಕು. 220. ಇಂಡಿಯಾ ರೇಷೋ ದುಬೈ ಎಲ್ಲ ನೋಡಿದ್ರೆ ಬಹಳ ಕಡಿಮೆ ಇರುತ್ತೆ ಸರ್, 100 ಜನಕ್ಕೆ ಒಂದು ಪೊಲೀಸ್ ಇರ್ತಾರೆ ಆವರೇಜ್ ಇಫ್ ಯು ಟೇಕ್ ದ ರೇಷೋ. ಇಂಡಿಯಾದಲ್ಲಿ 790 ಜನಕ್ಕೆ ಒಂದು ಪೊಲೀಸ್ ಇದ್ದಾರೆ. ಸೆಕೆಂಡು, ಸರಿ ಪೊಲೀಸ್ ಕಡಿಮೆ ಇರುವುದು ನೆಕ್ಸ್ಟ್. ಸೆಕೆಂಡ್ ವಿಷಯ, ಪೊಲೀಸ್ ಬಂದು ಅವ ಏನ್ ಕೆಲಸ ಮಾಡಬಾರ್ದು ಅಷ್ಟು ಕೆಲಸ ಮಾಡ್ತಾನೆ. ಎವ್ರಿ ಸಿಂಗಲ್ ಕೆಲಸ. ಗಣಪತಿ ಸೀಸನ್ ಹೋದ ಮೇಲೆ ಮುಸ್ಲಿಮ್ಸ್ ಅವರು ಹಬ್ಬ ಶುರುವಾಗ್ತದೆ, ಅದು ಹೋದ ಮೇಲೆ ಕ್ರಿಶ್ಚಿಯನ್ಸ್ ಅವರು ಶುರುವಾಗ್ತದೆ, ಅದು ಹೋದ ಮೇಲೆ ಪೊಲಿಟಿಕಲ್ ರ್ಯಾಲಿ, ಅದು ಹೋದ ಮೇಲೆ ಎಲೆಕ್ಷನ್, ಅದು ಹೋದ ಮೇಲೆ ಮುನ್ಸಿಪಾಲಿಟಿ ಎಲೆಕ್ಷನ್, ಅದು ಹೋದ ಮೇಲೆ MLA ಎಲೆಕ್ಷನ್, ಅದು ಹೋದ ಮೇಲೆ MP ಎಲೆಕ್ಷನ್. ಒಂದು ಪೊಲೀಸ್ ನೋಡಿದ್ರೆ ನಾಟ್ ಇನ್ ಅ ಸಿಂಗಲ್ ಡೇ ದಟ್ ಫೆಲೋ ಗೆಟ್ಸ್ ರೆಸ್ಟ್. ಸೊ ಏನಾಗ್ತದೆ, ಆ ಮನುಷ್ಯ ಮೇಲೆ ಅಷ್ಟು ನಾವು ಇದು ಹಾಕಿ ಯಾವ್ದು ಬೈಬೇಕು ಸ್ಟೇಷನ್ ಅಲ್ಲಿ ಕಾಯ್ತಾ ಇರ್ತಾರೆ. ನಾನು ಹೋಗಿ ಸಾಯ್ಬ್ರೆ ಒಂದು ಕಂಪ್ಲೇಂಟ್ ಹೋಗುವಾಗ ಎಲ್ಲ ಕೋಪ ನಮ್ಮ ಮೇಲೆ ತೋರಿಸ್ಬಿಡ್ತಾರೆ. ಎವ್ರಿಥಿಂಗ್ ಇರ್ಬಿಟ್ಟ. ಯಾಕೆ ನೋಡಿ, ನಾವು ರಜಾವು ಕೊಡಲ್ಲ, ವಿ ಡೋಂಟ್ ಗಿವ್ ಹಿಮ್ ರೆಸ್ಪೆಕ್ಟ್. ಆಲ್ಸೋ ಆಫೀಸರ್ಸ್ ನಮ್ಮ ಕಡೆಯಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಪಬ್ಲಿಕ್ ಕಡೆಯಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಎಲ್ಲ ಕಡೆಯಲ್ಲಿ ಪೊಲೀಸ್ ನಾವು ಯಾವ ತರ ಹೇಳ್ತೀವಿ, ಒಂದು ಪೊಲೀಸ್ ಬಂದು ಹೊಟ್ಟೆ ಇದೆಯಾ ಒಂದು ದುಡ್ಡು ತಗೊಂಡಿದ್ದಾನೆ ಅಂತ. ಮನೆಯಲ್ಲಿ ಯಾರೋ ಒಬ್ಬರು ಮಕ್ಕಳು ಅವರು ಊಟ ಮಾಡಿಲ್ಲ, ಪೊಲೀಸ್ ಅಂಕಲ್ ಕೈನಲ್ಲಿ ಕ್ಯಾಚ್ ಮಾಡಿ ಕೊಟ್ಬಿಡ್ತೀನಿ ಊಟ ಮಾಡಿ. ದಿಸ್ ಆರ್ ದಿ ಕಾಮನ್ ಥಿಂಗ್ಸ್. ಒಂದು ಪೊಲೀಸ್ ಮ್ಯಾನ್ ಒಂದು ಸಮಾಜದಲ್ಲಿ ಬಹಳ ವಿಲ್ಲನ್ ಆಗಿಯೇ ನಾವು ಅವನು ಗ್ರೂಮ್ ಮಾಡಿ ಮೇಲೆ ಕರ್ಕೊಂಡು. ಇದೆಲ್ಲರ ಮೇಲೆ ನಮ್ಮ ಕರ್ನಾಟಕ ಸಿನಿಮಾ, ಇಂಡಿಯನ್ ಸಿನಿಮಾ, ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಗಲ್ಫ್ ಏರಿಯಾ ಡಿಸ್ಟ್ರಿಬ್ಯೂಟರ್ ಅವರು. ಸೊ ಸಿನಿಮಾದಲ್ಲಿ ಏನಾಗ್ತದೆ, ಒಂದು ಬಾಹುಬಲಿ ಮೂವಿ ತಾವು ತಗೊಂಡಿದ್ದೀರಲ್ಲ ಸರ್, ಯಾವಾಗಲೂ ವಿಲ್ಲನ್ ಬಂದು ಬಹಳ ಸ್ಟ್ರಾಂಗ್ ಇರಬೇಕು ಹೀರೋ ಕಂಪೇರ್ ಮಾಡುವ. ವಿಲ್ಲನ್ ಬಹಳ ಇಷ್ಟ ಇದ್ದಾನೆ, ಹೀರೋ ಸೂಪರ್ ಆಗಿದ್ದಾನೆ, ನೀವು ಹೀರೋ 300 ರೂಪಾಯಿ ಕೊಟ್ಟು ನೀವು ಹೋಗಲ್ಲ. ನೋಡಪ್ಪ ಈ ತರ ಒಂದು ವಿಲ್ಲನ್ಗೂ ನಮ್ಮ ಹೀರೋ ಕಂಟ್ರೋಲ್ ಮಾಡಿಟ್ಟಿದ್ದಾನೆ, ನಮ್ಗೆ ಕೊಟ್ಟಿರೋ 350 ರೂಪಾಯಿ ಒಂದು ಸಂತೋಷ. ಸೊ ಅದಕ್ಕೆ ಬಾಹುಬಲಿ ಮೂವಿದಲ್ಲಿ ಫಸ್ಟ್ ನಮ್ಮ ಹೀರೋ ಇಂಟ್ರೊಡಕ್ಷನ್ ಮುಂಚೆ ವಿಲನ್ ಇಂಟ್ರೊಡಕ್ಷನ್ ಮಾಡ್ತಾನೆ. ಅವನು ಬಂದು ಒಂದು ಪ್ಯಾಲೇಸ್ ನಲ್ಲಿ ಒಂದು ಎಮ್ಮೆ ಒಂದು ಸ್ಟಾಪ್ ಮಾಡಿ ನಿಲ್ಲಿಸ್ತಾನೆ. ಒಂದು ಎಮ್ಮೆ ಒಂದು ಬರ್ತದೆ, ಬಾಹುಬಲಿ ಯಾರು ನೋಡಿದ್ದೀರೋ ನಾವು ನೋಡುವಾಗ, ಓ ಮೈ ಗಾಡ್, ವಿಲ್ಲನ್ಗೆ ಇಷ್ಟು ಪವರ್ ಇದೆ, ಈ ತರ ಒಂದು ಎಮ್ಮೆ ಸ್ಟಾಪ್ ಮಾಡ್ತಾನೆ. ನೆಕ್ಸ್ಟ್ ತಮ್ಮ ಮೈಂಡ್ ನಲ್ಲಿ ಹೀರೋ ಯಾವ ತರ ಇರಬೇಕು. ಆಮೇಲೆ ಹೀರೋ ಇಂಟ್ರೊಡಕ್ಷನ್, ಹೀರೋ ಬಂದು ಒಂದು ವಾಟರ್ ಫಾಲ್ ನಲ್ಲಿ ಜಂಪ್ ಮಾಡಿ ಇಲ್ಲಿಂದ ಅಲ್ಲಿ ಹೋಗಿ ಮೇಲೆ ಹೋಗ್ತಾನೆ. ಅದೇ ತರ ಎಲ್ಲಾ ಮೂವಿದಲ್ಲಿ ದ ಪೊಲೀಸ್ ಮ್ಯಾನ್ ಇಸ್ ಮೇಡ್ ಎ ವಿಲ್ಲನ್. ಒಂದು ಹೆಣ್ಮಕ್ಳು ಹೋಗುವಾಗ ಪೊಲೀಸ್ ಮೇಲೆ ಕೆಳಗಡೆ ನೋಡುವುದು, ಹೀರೋ ಬಂದು ಒಂದು ಪೊಲೀಸ್ ಮ್ಯಾನ್ ಹೊಡೆಯುವುದು, ನೀವು ನನ್ನ ಲವರ್ ಮೇಲೆ ಕೈ ಹಾಕಬಹುದು, ನೀವು ಕಣ್ಣು ಹಾಕಬಹುದು. ನೋಡಿದ್ದಾರೆ ದ ಹೋಲ್ ಕ್ಯಾರೆಕ್ಟರೈಸೇಷನ್ ಇಸ್ ಮೇಡ್ ಇನ್ ಸಚ್ ಎ ವೇ, ಒಂದು ಪವರ್ಫುಲ್ ಮ್ಯಾನ್ ವಿಲ್ಲನ್ ಆಗಿ ಮಾಡಬಹುದು. ಒಂದು ಪೊಲೀಸ್ ಆಫೀಸರ್ನ ಒಂದು ದುಡ್ಡು ತಗೊಂಡು ಲಂಚ ತಗೊಂಡು ಈ ತರ ಇರ್ತಾನೆ, ಹೀರೋ ಬಂದು ಎಲ್ಲಿ ಸರ್ ನೀವು ಆ ತರ ತಗೊಂಡು ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಮಾತಾಡುವಾಗ ಒಂದು ಸೀನ್ ಸೆಟ್ ಮಾಡೋದು. ಇದೆಲ್ಲ ಚೇಂಜ್ ಆಗ್ಬೇಕು ಸರ್. ಆಲ್ ದಿಸ್ ಹ್ಯಾವ್ ಟು ಚೇಂಜ್. ಇದು ಚೇಂಜ್ ಆಗ್ಬೇಕನ್ನ ಲಾ ಹ್ಯಾಸ್ ಟು ಚೇಂಜ್, ಕಾನೂನು ಹ್ಯಾಸ್ ಟು ಚೇಂಜ್, ಮೈಂಡ್ ಸೆಟ್ ಹ್ಯಾಸ್ ಟು ಚೇಂಜ್. ಇಟ್ಸ್ ಅ ಲಾಂಗ್ ವೇ ಸರ್, ಬಹಳ ದೊಡ್ಡ ಒಂದು ಪಾತ್. ಬಟ್ ಪ್ರಾಬ್ಲಮ್, ನಾವು ಪರಿಹಾರ ಕೊಡ್ಲಿಕ್ಕೆ ಮುಂಚೆ ಇಂಡಿಯಾದಲ್ಲಿ ಪ್ರಾಬ್ಲಮ್ ಅರ್ಥ ಮಾಡಿಕೊಳ್ಬೇಕು. ಒಂದು ಪ್ರಾಬ್ಲಮ್ ಇಂಡಿಯಾದಲ್ಲಿ ಎಲ್ಲ ಪರಿಹಾರ ಕೊಡ್ತಾ ಇದೀವಿ, ಬಟ್ ಯಾರು ಕೂಡ ಪ್ರಾಬ್ಲಮ್ ಅರ್ಥ ಆಗ್ತಾ ಇಲ್ಲ. ತುಂಬಾ ಪೊಲಿಟಿಷಿಯನ್ಸ್ ಇದ್ದಾರೆ, ಎವ್ರಿಬಡಿ ಗಿವ್ ಸೊಲ್ಯೂಷನ್ಸ್. ಸೊಲ್ಯೂಷನ್ ಕೊಡೋರಲ್ಲಿ ಹೋಗಿ ಸರ್ ಪ್ರಾಬ್ಲಮ್ ಸ್ವಲ್ಪ ಕರೆಕ್ಟಾಗಿ ಡಿಫೈನ್ ಮಾಡಿದ್ದೀನ, ದೇ ಡೋಂಟ್ ನೋ ಹೌ ಟು ಡಿಫೈನ್ ಅ ಪ್ರಾಬ್ಲಮ್. ಅದಕ್ಕೆ ಇಂಗ್ಲಿಷ್ ನಲ್ಲಿ ದ ಮೋಸ್ಟ್ ಫೇಮಸ್ ಸ್ಟೇಟ್ಮೆಂಟ್ ಇಸ್, till you don't know the question, whatever answer you are giving is an imperfect answer.
ಆನ್ಸರ್ ಎಲ್ಲರೂ ಮಾತಾಡ್ಬೋದು, ನಾನು ಮೈಕ್ನಲ್ಲಿ ಆನ್ಸರ್ ಹೇಳ್ತೀನಿ, ತಾವು ಮೈಕ್ನಲ್ಲಿ ಆನ್ಸರ್ ಹೇಳ್ತೀವಿ, ಬಟ್ ದಟ್ ಆನ್ಸರ್ಸ್ ಆರ್ ನಾಟ್ ರಿಲೆವೆಂಟ್ ಟು ದ ಕ್ವೆಶ್ಚನ್ ಸರ್. ಕ್ವೆಶ್ಚನ್ ತಪ್ಪು. ದ ಪೊಲಿಟಿಕಲ್ ಸಿಸ್ಟಮ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಪೊಲಿಟಿಷಿಯನ್ ಇಸ್ ಕರಪ್ಟ್, ವೈ ಇಸ್ ದ ಸಿಸ್ಟಮ್ ಕರಪ್ಟ್? ಸಿಸ್ಟಮ್ ಚೇಂಜ್ ಆಗಬೇಕು. ದಟ್ ಇಸ್ ದ ಥಿಂಗ್ ಸರ್. ತಾವು ಹೇಳಿದ ಐ ಥಿಂಕ್ ಡನ್ ಸಮ್ ಜಸ್ಟಿಸ್. ಸೊ ತಾವೆಲ್ಲರೂ ಕೂಡ ಬಹಳ ಒಂದು ಸಮಯ ಕೊಟ್ಟು ನಮಗೆ ಮಾತಾಡ್ಕೊಂಡು ಬಂದಿದ್ದೀರಿ. ಬಟ್ ನಾನು ಇವರು ಕೊಡುವ ಉತ್ತರವನ್ನಲ್ಲೇ ಸಾಯ್ಬೇಕು. ಸ್ವಲ್ಪ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದಲ್ಲಿರುವ ಇಶ್ಯೂ ಬಗ್ಗೆ ತಮಗೆ ಹೇಳಬೇಕು. ಲಾಸ್ಟ್ ಒಂದು ಕೊನೆಯದಾಗ 5 ನಿಮಿಷ. ಬಟ್ ನಮ್ಮ ದೇಶದಲ್ಲಿ ಒಳ್ಳೆಯದು ಏನಿದೆ? ನೀವೆಲ್ಲ ಹೇಳಿದ್ದೀರಿ, ಪೊಲಿಟಿಷಿಯನ್ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಬಾಟೋಲ್ಸ್ ಇದೆ, ಗುಂಡಿ ಗಿಂಡಿ ಎಲ್ಲ ಹೇಳ್ಬಿಟ್ಟು ನೀವೆಲ್ಲ ಕೆಟ್ಟದನ್ನು ಹೇಳ್ಬಿಟ್ಟಿದ್ದೀರಿ. ಒಳ್ಳೆಯದು ಹೇಳಿ ಅವನು ಗೆದ್ದಿರುತ್ತೆ ಸರ್. ತಾವೆಲ್ಲ ಲೈಫ್ ಜಾಸ್ತಿ ನೋಡಿದ್ದೀರಿ ಅನ್ನೋ ಕಂಪೇರ್ ಮಾಡುವಾಗ. ನಮ್ಮ ದೇಶದಲ್ಲಿ ಒಳ್ಳೆಯದು ಏನಿದೆ, ಯಾವ ಥರ ನಾವು ಬದುಕಬೇಕು ಫಸ್ಟ್ ಟೈಮ್ ನಮ್ಮ ವರ್ಲ್ಡ್ನಲ್ಲಿ ಹೇಳಿದ ದೇಶ ನಮ್ಮ ದೇಶ. ಅದು ಮಾತ್ರ ಒಂದು 5 ನಿಮಿಷ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಇದು ಯಾಕೆನಾ ನಾವು ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಹಿಂದುತ್ವ ಅಂತ ಹೇಳ್ಬಿಡ್ತಾರೆ, ಬಹಳ ಕಡಿಮೆ ಮಾತಾಡಿದ್ರೆ ಲಿಬರಲ್ ಹೇಳ್ತಾರೆ, ಮಾತಾಡಿದ್ರೆ ಕಮ್ಯುನಿಸ್ಟ್ ಅಂತ ಹೇಳ್ಬಿಡ್ತಾರೆ. ಬಟ್ ನಾನು ಸೈನ್ಸ್ನಲ್ಲಿ ಹೇಳ್ತೀನಿ, ಸೈನ್ಸ್ ಐ ವಿಲ್ ಎಕ್ಸ್ಪ್ಲೈನ್. ನಮ್ಮ ಋಷಿ ಮುನಿ ಏನು ನಾವು ಋಗ್ವೇದ, ಯಜುರ್, ಸಾಮಾನ್, ಅದರ್ವದ ವೇದ, 4 ವೇದ ಬಗ್ಗೆ ಏನು ನಾವು ತುಂಬಾ ದಿನ ಹಿಂದೆ ಹೇಳ್ತೀವಿ. ದಟ್ ವೇದ ಇಸ್ ಬಿಫೋರ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಕೇಮ್ ಸರ್. ಅದು ಯಾರು ಬಂದು ನನ್ನ ಪಾರ್ಟಿ ನನ್ನ ವೇದ ಹೇಳಲಿಕ್ಕೆ, ಅದು ಯಾವಾಗಲೂ ಬಂದಿತ್ತು. 1000-2000 ವರ್ಷಕ್ಕೆ ಮುಂಚೆ ಬಂದ ವೇದ ಅದು. ಅದರಲ್ಲಿ ಋಗ್ವೇದ ಬಂದು ಏನು ಹೇಳ್ತಾ ಇದೆ, ಒಂದು ಪೂಜೆ ಯಾವ ಥರ ಮಾಡಬೇಕು. ಶಿವನೊಂದು ಹೇಳಿಲ್ಲ, ರುದ್ರಾನ ಹೇಳಿತ್ತು. ಆ ಟೈಮ್ನಲ್ಲಿ ರುದ್ರ ದೇವರು, ಯಾವ ದೇವರು, ಎಲ್ಲ ದೇವರು ರುದ್ರ ದೇವರು. ನಮ್ಮ 5 ಏನು ನಾವು ಅಗ್ನಿ, ನಮ್ಮ ದಿ ಏರ್, ವಾಟರ್, ಫೈರ್ ಎಲ್ಲ ಏನು ನಾವು ಪಂಚಭೂತ ಹೇಳ್ತೀವಿ, ಇಟ್ ಕಾಲ್ಡ್ ಇಟ್ ಇಸ್ ರುದ್ರ. ಋಗ್ವೇದದಲ್ಲಿ ರುದ್ರ ಅದು ರುದ್ರಾಡಿ ಹೇಳಿ ಹೋಗಿತ್ತು. ಯಜುರ್, ಸಾಮ, ಅದರ್ವ ಇಟ್ ವಾಸ್ ಲಿಟಲ್ ಬಿಟ್ ಕಾಸ್ಟ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಮಾತಾಡಿತ್ತು. ಬಟ್ ಇನ್ ಹೋಲಿಸ್ಟಿಕ್ ನಲ್ಲಿ ತಾವು ಯಜುರ್ವೇದ ಸ್ವಲ್ಪ ಡೀಪ್ ಆಗಿ ನೋಡಿದ್ದೀರಲ್ಲ ಸರ್, ಲಿಟಲ್ ಬಿಟ್. ಇಟ್ ಟಾಕ್ಸ್ ಅಬೌಟ್ ಹೌ ಟು ಲಿವ್ ಅ ಹ್ಯೂಮನ್ ಲೈಫ್. ಒಂದು ಮನುಷ್ಯನಾಗಿ ಯಾವ ತರ ಬದುಕಬೇಕು ಸ್ವಲ್ಪ ಟಚ್ ಮಾಡಿ ಹೋಗಿದ್ದಾರೆ. ಅದು ಲೇಟರ್ ಬಂದಿರುವ ನಮ್ಮ ಫಿಲಾಸಫರ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ಮಾತ್ರ 5 ನಿಮಿಷ ನಾವು ಜಸ್ಟ್ ಟಚ್ ಮಾಡಿದೀವಿ ನಮ್ಮ ಫಂಕ್ಷನ್ ಅಲ್ಲಿ. ಬಟ್ ನಾವು ಸಮಯ ಕಾರಣಕ್ಕೋಸ್ಕರ ಜಾಸ್ತಿ ಅದ್ರ ಬಗ್ಗೆ ನಾವು ಮಾತಾಡಿಲ್ಲ ಸರ್. ನಾವು ಎಲ್ಲರೂ ಕೂಡ ಓಡ್ತಾ ಇದ್ದೀವಿ, ಬೆಳಗ್ಗೆ ಇರೋದು ನೈಟ್ ವರೆಗೆ ಓಡ್ತಾ ಇದ್ದೀವಿ. ವಿ ಆಲ್ ರನ್ ಮಾರ್ನಿಂಗ್ ಟು ನೈಟ್, ವಿ ರನ್ ಸೂಪರ್ ಫಾಸ್ಟ್. ಇದರಲ್ಲಿ ಯಾವ ಕುದುರೆ ಬಹಳ ಬೇಗ ಹೋಗ್ತದೆ ಆ ಕುದುರೆಗೆ ಮಾತ್ರ ಮರ್ಯಾದೆ ಕೊಡ್ತೀವಿ. ಹಾರ್ಸ್ ರೇಸ್ ತರ ಹೋಗಿ ಕುದುರೆ ಬೇಗ ಹೋಗಿತ್ತು, ಜಾಸ್ತಿ ದುಡ್ಡು ಸಂಪಾದನೆ ಮಾಡಿತ್ತು, ಜಾಸ್ತಿ ಹೆಸರು ಸಂಪಾದನೆ ಮಾಡಿತ್ತು. ಈ ಕುದುರೆ ಒಳ್ಳೆ ಕುದುರೆ, ಈ ಕುದುರೆ ಏನು ಮಾಡಿಲ್ಲ, ಸೊ ಈ ಕುದುರೆ ಕೆಟ್ಟ ಕುದುರೆ. ಸೊ ನಮ್ಮ ವರ್ಲ್ಡ್ ನಲ್ಲಿ ದಟ್ ಇಸ್ ಅ ಕ್ಲಾಸಿಫಿಕೇಶನ್ ವಿ ಡೂ ಸರ್. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತದೆ, ಒಂದು 70 ವರ್ಷ 80 ವರ್ಷ 90 ವರ್ಷ ಆದ ಮೇಲೆ ನಮ್ಮ ಟೈಮ್ ಬಂದು ಯಾವಾಗ ನಾವು ತೀರಿ ಹೋಗ್ಬೇಕೋ, ವೆನ್ ವಿ ಲುಕ್ ಬ್ಯಾಕ್ ಅಟ್ ಅವರ್ ಲೈಫ್, ನಾವು ಏನು ಲೈಫ್ನಲ್ಲಿ ಸಾಧನೆ ಮಾಡಿದ್ದೀವಿ ನಾವು ನೋಡುವಾಗ ತುಂಬ ರಿಸರ್ಚ್ ಹೇಳ್ತಾ ಇದೆ ಸರ್. ತೀರಿ ಹೋಗುವಾಗ ತಮ್ಮ ಲೈಫ್ ಮುಂಚೆ ಫ್ಲಾಶಸ್ ಮಾತ್ರ ಬರ್ತದೆ. ದರ್ ಇಸ್ ಎಕ್ಸಲೆಂಟ್ ಬುಕ್ ಕಾಲ್ಡ್ ದ ಟಾಪ್ ರಿಗ್ರೆಟ್ಸ್ ಆಫ್ ಡೈಯಿಂಗ್. ತೀರಿ ಹೋಗುವವರಿರುವ ಟಾಪ್ 5 ರಿಗ್ರೆಟ್ ಏನು, ಒಂದು ಬುಕ್ಕೆ ಒಂದು ನರ್ಸ್ ಬರೆದುಬಿಟ್ಟಿದ್ದಾರೆ ಆಸ್ಟ್ರೇಲಿಯಾದಲ್ಲಿ. 7 ಮಿಲಿಯನ್ ಕಾಪೀಸ್ ಸೇಲ್ ಮಾಡಿದ್ದಾರೆ. ಸೊ ತೀರಿ ಹೋಗುವಾಗ ನಮ್ಮ ಕಣ್ಣು ಮುಂಚೆ ಬರುವುದು ಫ್ಲಾಶಸ್ ಮಾತ್ರ. ಮೇ ಬಿ ನಾವು ಸಣ್ಣ ಮಗುವಾಗಿರುವುದು ಒಂದು ಫ್ಲಾಶು, ನಮಗೆ ಮದುವೆ ಆಗಿದ್ದ ದಿವಸ ಒಂದು ಫ್ಲಾಶು, ನಮಗೆ ಮಗುವಾಗಿದ್ದ ದಿವಸ ಒಂದು ಫ್ಲಾಶು, ನಮ್ಮ ಲೈಫ್ನಲ್ಲಿ ನಮ್ಮ ತಂದೆ ತಾಯಿ ತೀರಿ ಹೋಗುವಾಗ ನಾವು ಮಾಡಿದ ಕಾರ್ಯ ಅದೊಂದು ಫ್ಲಾಶು. ಓನ್ಲಿ ಫ್ಲಾಶಸ್ ವಿಲ್ ಕಮ್. ದಟ್ ಇಸ್ ವಾಟ್ ಎವ್ರಿಬಡಿ ಸೇಸ್. ನಮಗಿನ್ನ ತೀರಿ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಇದೆ. ಸೊ ಯಾರೆಲ್ಲ ಆ ಟೈಮ್ನಲ್ಲಿ ನೋಡಿದಾರೋ ಫ್ಲಾಶಸ್ ಮಾತ್ರ ಬರ್ತದೆ. ವಿ ವಿಲ್ ನಾಟ್ ವರಿ ಅಬೌಟ್ ವಿಚ್ ಕಾರ್ ವಿ ಬಾಟ್, ವಿಚ್ ಅಪಾರ್ಟ್ಮೆಂಟ್ ವಿ ಟುಕ್. ಆ ಬಿಸ್ನೆಸ್ನಲ್ಲಿ ಅಷ್ಟು ಲಾಸ್ ಆಯಿತು ಮಾರೆ, ಈ ಬಿಸ್ನೆಸ್ ಚೆನ್ನಾಗಿತ್ತು, ಅದೆಲ್ಲ ಬರಲ್ಲ. ಅದೆಲ್ಲ ಸ್ಮಾಲ್ ಫುಟ್ ನೋಟ್ಸ್ ನಮ್ಮ ಹಿಸ್ಟ್ರಿದಲ್ಲಿ ಅಂತ ಕೆಳಗಡೆ ಪೇಜ್ನಲ್ಲಿ ಬರೆಯುವ ಒಂದು ಫುಟ್ ನೋಟ್, ಫ್ಲಾಶಸ್. ಬಟ್ ನಮ್ಮ ಲೈಫ್ನಲ್ಲಿ ನಾವು ಯಾವ ಕೂಡ ಫ್ಲಾಶಸ್ ಬದುಕಲ್ಲ, ನಾವು ಫುಟ್ ನೋಟ್ ಬದುಕ್ತಾ ಇದ್ದೀವಿ. ವಿ ಡೋಂಟ್ ಲಿವ್ ಫಾರ್ ದ ಬಿಗ್ ಮೂಮೆಂಟ್ಸ್. ಎಷ್ಟೋ ಜನ ಇದ್ದೀವಿ ಹಾನೆಸ್ಟ್ ಆಗಿ ತಾವು ಯಾವಾಗ ಲಾಸ್ಟ್ ನಮ್ಮ ತಂದೆ ತಾಯಿಗೆ ಮಾತಾಡಿದ್ರೆ ಹಾನೆಸ್ಟ್ ಆಗಿ ತಾವು ಯುವರ್ ಸೆಲ್ಫ್. ತುಂಬ ಜನ ನಮ್ಮ ತಂದೆ ತಾಯಿಗೆ ಮಾತಾಡಿಲ್ಲ ಲಾಸ್ಟ್ 1 ವೀಕ್. ಇದನ್ನ ಸಣ್ಣ ಪುಟ್ಟ ತೊಂದರೆ ಇರುತ್ತೆ ನಮಗೆ ಅವ್ರಿಗೂ, ಇನ್ ಟರ್ಮ್ಸ್ ಆಫ್ ಆರ್ ಈಗೋ, ಇನ್ ಟರ್ಮ್ಸ್ ಆಫ್ ಆರ್ ವೇ ಆಫ್ ಲೈಫ್, ಬಿಸ್ನೆಸ್ ಯಾವ ಥರ ಮಾಡಬೇಕು, ನಮ್ಮೊಳಗೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರುತ್ತೆ ಮನೆಯಲ್ಲಿ. ಮಾತಾಡಿಲ್ಲ. ಯಾರು ತಂದೆಗೆ ಮಾತಾಡ್ತೀವಿ 2 ನಿಮಿಷ 1 ನಿಮಿಷ ಹಲೋ ಹೇಳಿ ಮಾತಾಡಿ ಫೋನ್ ಇಟ್ಟಿರ್ತೀವಿ. ಇದೇ ಇವತ್ತು ಒಂದು ಬಿಸ್ನೆಸ್ ಕಾಲ್ ಏನೋ ಒಂದು ಬಂದಿದ್ದಿನ ಅರ್ಧ ಗಂಟೆ ಮಾತಾಡಿರ್ತೀವಿ. ಅವ್ರಿಗೊಂದು 35 ಟೈಮ್ ಸರ್ಗೆ ಹೇಳಿರ್ತೀವಿ. ಅವ್ರಿಗೊಂದು 45 ಟೈಮ್ ನಾವು ಏನೋ ಒಂದು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಿಕಾಸ್ ಇದೆಲ್ಲ ಒಂದು ಫುಟ್ ನೋಟ್ಸ್. ಮನೆಯಲ್ಲಿ ಸಪೋಸ್ ತಾವು ಗಂಡರಾಗಿದ್ದಾರೆ, ತಮ್ಮ ಹೆಂಡತಿ ಆಗಿದ್ದಾರೆ, ತಮ್ಮ ಗಂಡ ಅವರು, ವಿ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಅವರು ಮನೆಯಲ್ಲಿ ಇದ್ದಾರೆ ಮಾರೆ, ನಾನು ಅವ್ರ ಜೊತೆಗೆ ಜಗಳ ಮಾಡಿಕೊಂಡು ಸಾಯಂಕಾಲ ಹೋಗಿದ್ದೆ ನಾ ಕೂಡ ಅವ್ರು ಮನೆಯಲ್ಲಿ ಇದ್ದಾರೆ. ಅವ್ರಿಗೆ ಏನು ನಾವು ನಿಷ್ಠಾವಂತವಾಗಿ ಒಂದು ಮರ್ಯಾದೆ ಕೊಡಬೇಕು ನಾವು ಕೊಡಲ್ಲ. ಬಿಕಾಸ್ ದೇ ಆರ್ ವಿತ್ ಅಸ್. ಈವನ್ ಇಫ್ ಐ ಫೈಟ್ ವಿತ್ ದಮ್ ದೇ ಆರ್ ವಿತ್ ಅಸ್. ಈವನ್ ಇಫ್ ಐ ಡೋಂಟ್ ಫೈಟ್ ವಿತ್ ದಮ್ ದೇ ಆರ್ ವಿತ್ ಅಸ್. ಇದೇ
ಯಾವುದೋ ನಮ್ಮ ಕಣ್ಣಲ್ಲೇ ಒಬ್ಬ ನೋಡದ ಮನುಷ್ಯನಿಗೆ ಜಾಸ್ತಿ ಮರ್ಯಾದೆ ಕೊಟ್ಕೊಂಡು ಔಟ್ಸೈಡ್ ಬಂದು ನಮ್ಮ ಜೊತೆಗೆ ಒಂದು ಊಟಕ್ಕೆ ಹೋಗ್ತೀವಿ, ವಿ ಸ್ಪೆಂಡ್ ಸಮ್ ಟೈಮ್. ಹೇಗೆ ಲೈಫ್ನಲ್ಲಿ ನಾವು ಇಷ್ಟು ದೂರ ಬರಲಿಕ್ಕೆ ಯಾರು ಕಾರಣಕರ್ತರೋ ಬೇಗ ಮರೆತು ಬಿಡ್ತೀವಿ. ನಮ್ಮ ಸ್ಕೂಲ್ ಟೀಚರ್, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ನಮಗೆ ಯಾರು ನಿಜವಾಗಿ ಕಷ್ಟಪಟ್ಟು ನಮಗೆ ಆ ಟೈಮ್ನಲ್ಲಿ ಒಂದು ಖುಷಿ ಕೊಟ್ಟಿದ್ದಾರೋ ವಿ ರಿಯಲಿ ಫರ್ಗೆಟ್ ದೋಸ್. ನಿಜವಾಗಿ ನಾವು ಒಂದು ಪೇಪರ್ನಲ್ಲಿ ಕೂತ್ಕೊಂಡು ಬರೆಯುವಾಗ ವಿ ಫರ್ಗೆಟ್ ದೋಸ್ ಡೇಸ್. ನಾವು ಪೇಪರ್ ತಗೊಂಡು ತಮ್ಮ ಲೈಫ್ನಲ್ಲಿ 50 ಇಂಪಾರ್ಟೆಂಟ್ ಮನುಷ್ಯರು ತಾವು ಈ ಚೇರಲ್ಲಿ ಕೂತ್ಕೊಳ್ಳಿಕ್ಕೆ ಯಾರು ಕಾರಣಕರ್ತನ ಬರೆದಿದ್ದೀರನ್ನ 40 ಜನ ತಮ್ಮ ಓಲ್ಡ್ ಫ್ರೆಂಡ್ಸು, 10 ಪೀಪಲ್ ಮಾತ್ರ ನ್ಯೂ ಫ್ರೆಂಡ್ಸ್ ಇರ್ತಾರೆ. ಸೊ ಯಜುರ್ವೇದದಲ್ಲಿ ಕಾಮನ್ ಪಾಯಿಂಟ್ ಏನು ಹೇಳ್ತಾ ಇದೆ, ಒಂದೊಂದು ದಿವಸ ಕೂಡ ಇದೇ ನಿಮ್ಮ ಲೈಫ್ನಲ್ಲಿ ಲಾಸ್ಟ್ ದಿವಸ ತಾವು ಬದುಕಿದ್ದೀರನ್ನ ತಮ್ಮ ಲೈಫ್ನಲ್ಲಿ ಏನು ಬದಲಾವಣೆ ಬರ್ತದೋ ದಟ್ ಇಸ್ ಕಾಲ್ಡ್ ನ್ಯೂನೆಸ್ ಅಂತ ಹೇಳ್ತಾರೆ. ತಮ್ಮ ಲೈಫ್ನಲ್ಲಿ ಹೊಸತನ ಬೇಕನ್ನ ಯು ಗಾಟ್ ಟು ಸ್ಟಾರ್ಟ್ ಲಿವಿಂಗ್ ಯುವರ್ ಲೈಫ್ ಅಸ್ ಯುವರ್ ಲಾಸ್ಟ್ ಡೇ. ಇದೇ ನಿಮ್ಮ ಲಾಸ್ಟ್ ಡೇ, ಕೊನೆಯ ದಿವಸನ ತಾವು ಲೈಫ್ನಲ್ಲಿ ಏನೇನು ಮಾಡ್ತೀರೋ ಆ ಥರ ನಿಮ್ಮ ಲೈಫ್ ಬದುಕುವಾಗ ಮಾತ್ರ ತಮಗೆ ಹೊಸತನ ಬರ್ತದೆ. ಸೆಕೆಂಡ್, ನಮ್ಮ ವೇದ ಬೇರೆ ಬೇರೆ ರೀತಿಯಲ್ಲಿ ಏನು ನಾವು ಹೇಳ್ತಾ ಇದ್ವಿ, ತುಂಬಾ ವಿಷಯ ಏನ್ ನೀವು ಕಲಿಬೇಕು ನಿಮ್ಮ ಒಳಗಡೆ ಇದೆ, ಔಟ್ಸೈಡ್ ಇಲ್ಲ. ವೆಸ್ಟರ್ನ್ ಫಿಲಾಸಫಿ ಏನ್ ಹೇಳ್ತಾ ಇದೆ, ಎಲ್ಲಾ ವಿಷಯ ಔಟ್ಸೈಡ್ ಇದೆ. ನಮ್ಮ ಈಸ್ಟರ್ನ್ ಫಿಲಾಸಫಿ ಹೇಳುವುದು ಎಲ್ಲಾ ವಿಷಯ ಇನ್ಸೈಡ್ ಇದೆ. ಬಟ್ ಇನ್ಸೈಡ್ ಇರೋ ವಿಷಯ ಯಾವ ತರ ಅರ್ಥ ಮಾಡಿಕೊಳ್ಬೇಕು, ಒಳಗಡೆ ಬುಕ್ ಇದೆ, ಆ ಬುಕ್ ಯಾವ ತರ ಓದಬೇಕು, ಆ ಬುಕ್ ಓದಬೇಕನ್ನ ಹೇಗೆ ನಾವು ಹೇಳ್ತೀವಿ. ಯೋಗ ಸೂತ್ರ, ಅದೇ ಒಂದು ಲಿಂಕ್ ಕೊಡ್ತಾ ಇದೆ. ಯೋಗ ಸೂತ್ರದಲ್ಲಿ ನಾವು 7 ಸ್ಟೆಪ್ ಹೇಳ್ತೀವಿ, 7 ಸ್ಟೆಪ್ ನಿಮಗೆ ಹೇಳಿದ್ವಿ. ಅಂದ್ರೆ 7 ಸ್ಟೆಪ್ ನೀವು ಫಾಲೋ ಮಾಡಿದ್ದೀರಾ, ನಿಮ್ಮ ಒಳಗಡೆ ಏನು ಸೀಕ್ರೆಟ್ ಇದೆ ನೀವು ಅದು ಬೇಗ ಅರ್ಥ ಮಾಡಿಕೊಳ್ತೀರಿ. ಸೊ ಫಸ್ಟ್ ಸ್ಟೆಪ್ ಏನ್ ಹೇಳ್ತಾ ಇದೆ, ನಿಮ್ಮ ಲೈಫ್ನಲ್ಲಿ ಬೇಸಿಕ್ ಆಗಿ ಯಾವ ತರ ಬದುಕಬೇಕು. ಸ್ಟೆಪ್ ನಂಬರ್ 1, ಸುಳ್ಳು ಹೇಳ್ಬಾರ್ದು, ಇನ್ನೊಬ್ಬರಿಗೆ ಒತ್ತಡ ಕೊಡಬಾರ್ದು, ಅತ್ಯಾಚಾರ ಮಾಡಬಾರ್ದು, ಹೆಣ್ಮಕ್ಳಿಗೂ ವೀಕರ್ ಸೆಕ್ಷನ್ಸ್ಗೂ ತೊಂದರೆ ಕೊಡಬಾರ್ದು. ಸ್ಟೆಪ್ 1. ಸ್ಟೆಪ್ 2 ಇಸ್ ಅಬೌಟ್ ಯುವರ್ ಕ್ಯಾರೆಕ್ಟರ್. ಇನ್ನೊಬ್ಬರ ಜೊತೆಗೆ ನೀವು ಯಾವ ತರ ಇರಬೇಕು, ಒಳ್ಳೆ ಮಾತು ಹೇಳ್ಬೇಕು, ಅವ್ರಿಗೂ ಆದಷ್ಟು ನಾವು ಸಿಟ್ ಮಾಡಿಕೊಂಡು ಬೈಬಾರದು, ಸ್ವಲ್ಪ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್. ಸ್ಟೆಪ್ 3 ಇಸ್ ಯೋಗ. 3ನೇ ಸ್ಟೆಪ್ ಬಂದು ಯೋಗ. ನಿಮ್ಮ ಲೈಫ್ ಫಿಟ್ ಆಗಿ ಇಟ್ಕೊಳ್ಬೇಕನ್ನ ನಿಮ್ಮ ಏನೇನು ಆಸನದಲ್ಲಿ ನೀವು ಕೂತ್ಕೊಳ್ಬೇಕು, ಯಾವ ಆಸನದಲ್ಲಿ ನೀವು ನಿದ್ರೆ ಮಾಡಬೇಕು, ಯಾವ ಆಸನದಲ್ಲಿ ನೀವು ಯೋಗಾಸನ ಮಾಡಬೇಕು. ಸ್ಟೆಪ್ 4 ಇಸ್ ಮೆಡಿಟೇಷನ್. ಡೈಲಿ ಒಂದು ಇಷ್ಟು ಟೈಮ್ ಒಂದು ನೀವು ಕೂತ್ಕೊಂಡು ನಿಮ್ಮ ಬ್ರೆತ್ ಏನ್ ನಿಮ್ಮ ಶ್ವಾಸ ಇದೆ, ಶ್ವಾಸ ಮಾತ್ರ ನೀವು ನೋಡ್ಬೇಕು. ಈ ತರ ಸ್ಟೆಪ್ 5, ಸ್ಟೆಪ್ 6. ಸ್ಟೆಪ್ 7 ಬಂದು ಸಮಾಧಿ ಹೇಳ್ತಾರೆ ಯೋಗ ಸೂತ್ರ. 7ನೇ ಸ್ಟೆಪ್ ಬಂದು ಸಮಾಧಿ. ಇತ್ತೀಚೆಗೆ ನ್ಯೂಯಾರ್ಕ್ ಹೋಗ್ಬಿಟ್ಟಿದ್ದೀರಾ, ಟ್ರಾನ್ಸೆಂಡಲ್ ಮೆಡಿಟೇಷನ್ ಎಲ್ಲ ಕಡೆ ಬೋರ್ಡ್ ಇಟ್ಕೊಂಡು ತಿರುಗಾಡ್ತಾರೆ. ಬ್ರಾಡ್ವೇ ಸ್ಟ್ರೀಟು, ತಾವು ನ್ಯೂಯಾರ್ಕ್, ಲಂಡನ್ ಹೋಗಿದ್ದೀರನ್ನ ಎಲ್ಲ ಕಡೆ ಟ್ರಾನ್ಸೆಂಡಲ್ ಮೆಡಿಟೇಷನ್ ಒಂದು ಹೊಸ ಒಂದು ಬೋರ್ಡ್ ಇಟ್ಕೊಂಡು ವ್ಯಾಪಾರ ಆಗ್ತಾ ಇದೆ. $1,000 ಕೊಡಿ, ನಿಮಗೆ ನಾನು ಟ್ರಾನ್ಸೆಂಡಲ್ ಮೆಡಿಟೇಷನ್ ಟೀಚ್ ಮಾಡಿಕೊಡ್ತೀನಿ. ದಟ್ ಇಸ್ ಕಾಲ್ಡ್ ಸಮಾಧಿ. ನಾವು 2200 ವರ್ಷ ಮುಂಚೆ ಹೇಳಿದ್ವಿ. ಸಮಾಧಿ ಏನು, ಲೈಫ್ನಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ನಮಗೆ ಒಳ್ಳೇದಾಗ್ತದೆ, ಓಕೆ ಒಳ್ಳೇದಾಯ್ತು ಬಟ್ ಚಿಂತೆ ಇಲ್ಲ ಪರವಾಗಿಲ್ಲ, ಕೆಟ್ಟದಾಯ್ತು ಚಿಂತೆ ಇಲ್ಲ ಪರವಾಗಿಲ್ಲ. ಯಾವ ತರ ತಮ್ಮ ಬದುಕು, ತಮ್ಮ ಶ್ವಾಸ ಯಾವಾಗಲೂ ನೋಡಿದೀರನ್ನ ಒಂದು ಕಡೆ ಸ್ಟ್ರಾಂಗ್ ಇರುತ್ತೆ, ಒಂದು ಕಡೆ ವೀಕ್ ಇರುತ್ತೆ. ತಾವೆಲ್ಲರೂ ಕೂಡ ತಮ್ಮ ಶ್ವಾಸ ಚೆಕ್ ಮಾಡಿದೀರನ್ನ, either ತಮ್ಮ ರೈಟ್ ಸ್ಟ್ರಾಂಗ್ ಇರುತ್ತೆ ಆರ್ ಲೆಫ್ಟ್ ಸ್ಟ್ರಾಂಗ್ ಇರುತ್ತೆ. ತಾವು ಚೆಕ್ ಮಾಡ್ಬೋದು. ಬಿಕಾಸ್ ಇಟ್ಸ್ ಕಾಲ್ಡ್ 2 ಈಡಾನ್ ಒಂದಿದೆ, ಪಿಂಗ್ರಾನ್ ಒಂದಿದೆ, 2 ಎನರ್ಜಿ ಸಿಸ್ಟಮ್ಸ್ ಇದೆ ನಮ್ಮ ಬಾಡಿಗೆ. ಸೊ 2 ಕಡೆ ಶ್ವಾಸ ಒಂದೇ ಟೈಮ್ನಲ್ಲಿ ಔಟ್ಸೈಡ್ ಬರಲ್ಲ, ಒಂದೇ ಟೈಮ್ನಲ್ಲಿ ಇನ್ಸೈಡ್ ಹೋಗಲ್ಲ. ತಾವೆಲ್ಲ ಚೆಕ್ ಮಾಡಬಹುದು. ತಾವು ಮನೆಗೆ ಹೋಗಿ ಇವತ್ತು ಫ್ರೀಯಾಗಿ ಈ ತರ ನೋಡಿಕೊಂಡು ತಾವು ಚೆಕ್ ಮಾಡಿದೀರನ್ನ, ಒನ್ ಸೈಡ್ ಸ್ಟ್ರಾಂಗ್ ಇರ್ತದೆ, ಒನ್ ಸೈಡ್ ವೀಕ್ ಇರ್ತದೆ. ಇದೊಂದು ಸಾಮಾನ್ಯ ಮನುಷ್ಯಕ್ಕೆ 6 ನಿಮಿಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರ್ತದೆ. ಎವ್ರಿ 6 ಮಿನಿಟ್ಸ್ ತಮಗೆ ಲೆಫ್ಟ್ ನಾಸ್ಟ್ರಲ್ ನಲ್ಲಿ ಬಹಳ ಸ್ಟ್ರಾಂಗ್ ಶ್ವಾಸ ಇದೆ, 6 ನಿಮಿಷ ಆದ ಮೇಲೆ ಅದು ರೈಟ್ ನಾಸ್ಟ್ರಲ್ ನಲ್ಲಿ ಸ್ಟ್ರಾಂಗ್ ಆಗುತ್ತೆ. ನಾವು ಚೆಕ್ ಮಾಡಬಹುದು, ಬೇಸಿಕ್ ಸೈನ್ಸ್. ಯಾಕೆಂದ್ರೆ ನಿಮ್ಮ ಬಾಡಿ ಎನರ್ಜಿ ಸಿಸ್ಟಮ್ ಪ್ರಕಾರ ಶ್ವಾಸ ಚೇಂಜ್ ಆಗ್ತದೆ. ಸಮಾಧಿ ಸ್ಟೇಜ್ ನಾವು ಏನ್ ಹೇಳಿದ್ವಿ, ನಿಮ್ಮ ಲೈಫ್ ಬದುಕು ಈ ತರ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಸ್ಟೆಪ್ 6 ಈ ತರ ಇಟ್ಕೊಂಡಿದ್ದೀರನ್ನ, ಸಮಾಧಿ ಸ್ಟೇಜ್ ನಲ್ಲಿ ನಿಮ್ಮ 2 ಶ್ವಾಸ ಕೂಡ ಒಂದೇ ರೀತಿಯಲ್ಲಿ ಬಂದು ಒಂದೇ ರೀತಿಯಲ್ಲಿ ಹೋಗ್ತದೆ. ಆ ತರ ಶ್ವಾಸ ಬರುವಾಗ, ಕಷ್ಟಕಾಲ ಬರುವಾಗ ಇದರಲ್ಲ, ಸಂತೋಷ ಕಾಲ ಬರುವಾಗ ಜಾಸ್ತಿ ನೀವು ಕುಳಿತುಕೊಂಡು ಎಲ್ಲ ಕಡೆ ಸಂತೋಷವಾಗಿ ತಿರುಗಾಡಲ್ಲ. ಯು ಮೇಂಟೈನ್ ದಟ್ ಈಕ್ವಾಲಿಟಿ. ಸೊ ಇದು ನಮ್ಗೆ ಯಾವಾಗಲೂ ಹೇಳಿ ಆಯ್ತು. ಸೊ ಎಲ್ಲ ವಿಷಯ ಒಳಗಡೆ ಇದೆ. ಬಟ್ ಇದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಟೈಮ್ ಆಗ್ತಾ ಇದೆ. ನಾವು ಸೈನ್ಸ್ ಅದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ ಫಿಸಿಕ್ಸ್ ನಲ್ಲಿ ಇದ್ರ ಬಗ್ಗೆ ಹೇಳಿಲ್ಲ, ನಾನು ಒಪ್ಕೊಳ್ಳಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ ನಮಗಿರುವ ದೊಡ್ಡ ಒಂದು ದುರಂಕಾರ ಏನು, ವೆಸ್ಟರ್ನ್ ಫೆಲೋ ಒಂದು ಸೈಂಟಿಫಿಕ್ ಬುಕ್ ನಲ್ಲಿ ಅದ್ರ ಬಗ್ಗೆ ಬರೆದಿಲ್ಲ, ನಮ್ಮ ಇಂಡಿಯಾದಲ್ಲಿ ಫಾಲೋ ಮಾಡುವುದು ಸುಳ್ಳು. ಈ ತರ ನಾವೇ ಒಂದು ಬರೆದಿಟ್ಕೊಂಡು ನಮಗಿರುವ ಒಂದು, ಯಾಕೆಂದ್ರೆ ನನ್ನ ಫಿಸಿಕ್ಸ್ ಟೀಚರ್ ಹೇಳಿಕೊಟ್ಟಿಲ್ಲ, ದಟ್ ಇಸ್ ರಾಂಗ್ ಅಲ್ವಾ ಸರ್? ಇಫ್ ಯು ಲುಕ್ ಎಟ್ ದಿ ಅಮೆರಿಕನ್ ಹಿಸ್ಟ್ರಿ, ಟೋಟಲ್ ಅಮೆರಿಕಾದಲ್ಲಿ ಮನುಷ್ಯ ಹೋಗಿ ಕೂತ್ಕೊಂಡಿರುವ ಟೈಮೇ ನೋಡಿದಿನ 1700 ವರ್ಷ ಅಷ್ಟೇ. ಇಫ್ ಯು ಲುಕ್ ಎಟ್ ದಿ ಯುರೋಪಿಯನ್ ಹಿಸ್ಟ್ರಿ 2200 ವರ್ಷ.
ಬಟ್ ನಮ್ಮ ಹಿಸ್ಟ್ರಿ ಇಸ್ ಅಬೌಟ್ 4500. ನಾವು ಚೈನೀಸ್ ಇಬ್ಬರು ಕೂಡ ಕ್ಲೋಸ್ ಇದ್ದೀವಿ. ನಾವಿಬ್ಬರು 4500 ವರ್ಷ ನಮಗೆ ಪ್ರಾಪರ್ ಇತಿಹಾಸ ಇದೆ, ಪ್ರಾಪರ್ ಹಿಸ್ಟ್ರಿ ಇದೆ. ಹರಪ್ಪನ್ ಸಿವಿಲೈಸೇಷನ್ ಇತ್ತು. ನಮ್ಮಲ್ಲಿರುವ DNA ಟೆಸ್ಟಿಂಗ್ ತಗೊಂಡು ನೋಡಿದ್ರೆ ಮನುಷ್ಯ ಬದುಕಿದ್ದಾರೆ. ಅದು ನಾವು ಬೆಸ್ಟ್ ಬಂದು 2000 ವರ್ಷಕ್ಕೆ ಹಿಂದೆ ಇಷ್ಟು ವಿಷಯ ನಾವು ಬರೆದು ಮಾತಾಡಿ, ತಮ್ಮ ಕನ್ನಡ ಲಿಟ್ರೇಚರ್ನಲ್ಲಿ ಪುರಂದರದಾಸರವರು ಎಲ್ಲರೂ ಬರೆದು ಹೋಗಿದ್ದಾರೆ ತುಂಬಾ ವರ್ಷಕ್ಕೆ ಹಿಂದೆ. ಬಟ್ ನಾವು ಸೈಂಟಿಫಿಕ್ ವ್ಯಾಲಿಡಿಟಿಗೋಸ್ಕರ ವೆಯ್ಟ್ ಮಾಡ್ತಾವೇ ಇದ್ದೀವಿ. ಯಾರಾವುದೊಂದು ಅಮೆರಿಕನ್ ಒಬ್ಬ, ಯುರೋಪಿಯನ್ ಒಬ್ಬ ಹೇಳ್ತಾನೆ. ಸೊ 2011 ಸರ್, ಲಾಸ್ಟ್ 2 ನಿಮಿಷ ಮುಗಿಸ್ತಾ ಇದ್ದೀವಿ, ನಾವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು. 2011 ನೊಬೆಲ್ ಪ್ರೈಸ್ ಫಿಸಿಕ್ಸ್ ಕೊಡ್ತಾ ಇದ್ದಾರೆ. ಫಿಸಿಕ್ಸ್ ನಲ್ಲಿ ನೊಬೆಲ್ ಪ್ರೈಸ್ ಕೊಡ್ತಾರೆ. ಎಲ್ಲ ನೊಬೆಲ್ ಪ್ರೈಸ್ ಕೆಮಿಸ್ಟ್ರಿ, ಫಿಸಿಕ್ಸ್, ಲಿಟ್ರೇಚರ್ ಕೊಡ್ತೀವಿ. 2011 ಸ್ವಲ್ಪ ಸ್ಪೆಷಲ್. ಆ ಟೈಮಲ್ಲಿ ನೊಬೆಲ್ ಪ್ರೈಸ್ ತಗೊಂಡಿದ್ದವರು 2019 ಕೊಟ್ಟಿದ್ದೀವಿ ಇದೇ ಫೀಲ್ಡು. ಬಟ್ 2011 ಫಸ್ಟ್ ಟೈಮ್ ಅವ್ರು ಹೇಳುವುದು, ನಮ್ಮ ಯೂನಿವರ್ಸ್ ನಲ್ಲಿ, ನಮ್ಮ ಆಕಾಶದಲ್ಲಿ, ನಮ್ಮ ಕಾಸ್ಮೋಸ್ ನಲ್ಲಿ ಡಾರ್ಕ್ ಮ್ಯಾಟರ್ ಹೊಂದಿದೆ. ಫಸ್ಟ್ ಟೈಮ್ ನಾವು ಕಂಡಿದ್ದು ಹೇಳ್ತಾರೆ. ನಾವು ಏನಪ್ಪ ಡಾರ್ಕ್ ಮ್ಯಾಟರ್ ಇಷ್ಟು ವರ್ಷ ನೀವು ಹೇಳಿಲ್ಲ, ನೀವು ಹೇಳಿದ್ದು ಯೂನಿವರ್ಸ್ ನಲ್ಲಿ ಮ್ಯಾಟರ್ ಮಾತ್ರ ಹೇಳಿದ್ದೀರಿ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಮಾತ್ರ ಹೇಳಿದ್ದೀರಪ್ಪ. ಫಸ್ಟ್ ಟೈಮ್ ನೀವು ಡಾರ್ಕ್ ಮ್ಯಾಟರ್ ಯಾಕೆ ಇರಪ್ಪ ಫಸ್ಟ್ ಟೈಮ್ ಹೇಳ್ತೀರ? ಅದಕ್ಕೆ ಆ ಸೈಂಟಿಸ್ಟ್, ನೊಬೆಲ್ ಪ್ರೈಸ್ ತಗೊಂಡಿದ್ದ ಸೈಂಟಿಸ್ಟ್ ಹೇಳಿದ್ದು, ನಾವೆಲ್ಲರೂ ಕೂಡ ರೈಟ್ ನಾವು 3rd ಸ್ಟ್ಯಾಂಡರ್ಡ್ ಕ್ಲಾಸ್ ನಲ್ಲಿ ಇದ್ದೀವಿ, ಅಫಿಷಿಯಲ್ ಸ್ಟೇಟ್ಮೆಂಟ್. ಬಟ್ ಯೂನಿವರ್ಸ್ ಬಗ್ಗೆ ಅರ್ಥ ಮಾಡಿಕೊಳ್ಬೇಕನ್ನ ಯಾರಾವುದೊಬ್ಬ PhD ಮಾಡಿದ ಮನುಷ್ಯ ಬಂದಿರಬೇಕು. ನಾವು 3ನೇ ಕ್ಲಾಸ್ ನಲ್ಲಿ ರೈಟ್ ನಾವು ಇದ್ದೀವಿ. ನಮ್ಮ ಸೈನ್ಸ್ ಇಸ್ ಓನ್ಲಿ ಅಟ್ 3rd ಸ್ಟ್ಯಾಂಡರ್ಡ್. ಬಟ್ ಇನ್ನೊಂದು 100 ವರ್ಷ, 200 ವರ್ಷ, 300 ವರ್ಷದಲ್ಲಿ ಆ ಸ್ಟೇಜ್ ನಾವು ರೀಚ್ ಆಗ್ತೀವಿ. ಸೊ ರೈಟ್ ನಾವು ನಮಗೆ ಡಾರ್ಕ್ ಮ್ಯಾಟರ್ ನಾವು ಹೆಸರಿಟ್ಬಿಟ್ಟಿದ್ವಿ. ಅದು ಏನು ನಮಗೆ ಅರ್ಥ ಆಗ್ತಾ ಇಲ್ಲ. ದಟ್ ಇಸ್ ವೈ ವಿ ಕಾಲ್ ಇಟ್ ಡಾರ್ಕ್ ಮ್ಯಾಟರ್. ಡಾರ್ಕ್ ಮ್ಯಾಟರ್ ನಮಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಸರಿಯಪ್ಪ ನೀವು ಡಾರ್ಕ್ ಮ್ಯಾಟರ್ ಹೇಳ್ತೀರಿ, ಯೂನಿವರ್ಸ್ ನಲ್ಲಿ ಎಷ್ಟಪ್ಪ ಡಾರ್ಕ್ ಮ್ಯಾಟರ್ ಇದೆ? ಸ್ವಲ್ಪ ಇದೆ, ಜಾಸ್ತಿ ಇದೆ, ಆವರೇಜ್ ಇದೆ. ಈ ಸೈಡ್ 93% ಯೂನಿವರ್ಸ್ ನಲ್ಲಿ ಇರುವುದು ಡಾರ್ಕ್ ಮ್ಯಾಟರ್ ಮಾತ್ರ, 7% ಮಾತ್ರ ಆಟಮ್. ಇದು ನಾವು ಯಾವಾಗ ಹೇಳಿದೀವಿ ಸರ್? 2000 ವರ್ಷದ ಹಿಂದೆ ನಾವು ಹೇಳಿದ್ವು. ನಿಮ್ಮ ದೇಹ ಏನಿದೆ ಅದು ಯೂನಿವರ್ಸ್ ಬಂದಿರುವ ದೇಹ, ಯೂನಿವರ್ಸ್ ಬಂದಿರುವ ಸರ್ ಆಟಮ್. ನಿಮ್ಮ ತಂದೆ ತಾಯಿ ಯೂನಿವರ್ಸ್ ಬಂದಿದ್ದಾರೆ, ಮಣ್ಣಿನಿಂದ ಬಂದಿದ್ದಾರೆ, ಮಣ್ಣು ಯೂನಿವರ್ಸ್ ಬಂದಿತ್ತು. ಆ ಮಣ್ಣಿನ ತಂದೆ ತಾಯಿ, ಆ ತಂದೆ ತಾಯಿ ತಾವು ಬಂದಿದ್ದೀರಿ. ಸೊ ಯೂನಿವರ್ಸ್ ಏನು ಕ್ಯಾರೆಕ್ಟರ್ ಇದೆ ಅದೇ ಕ್ಯಾರೆಕ್ಟರ್ ತಮಗಿರ್ಬೇಕು, ಸಿಂಪಲ್. ಸೊ ಯೂನಿವರ್ಸ್ ನಲ್ಲಿ 93% ನೀವು ಕಂಡಿಡ್ಲಿಕ್ಕೆ ಆಗಿಲ್ಲ, ನಿಮ್ಮ ಬಾಡಿನಲ್ಲಿ ಕೂಡ 93% ಕಂಡಿಡ್ಲಿಕ್ಕಿಲ್ಲ, ನಿಜ. ಅದಕ್ಕೆ ನಾವು MRI ಸ್ಕ್ಯಾನ್ ಮಾಡಿ ಹೋಗುವ ಡಾಕ್ಟರ್ ಹೇಳ್ತಾರೆ, ಮಾರೆ ನಿಜವಾಗಿ ನಿಮಗೆ ಬ್ರೈನ್ ನಲ್ಲಿ ತೊಂದರೆವಿದೆನಾ ಮಾತ್ರ MRI ಸ್ಕ್ಯಾನ್ ಮಾಡಿ, ಸುಮ್ಮನೆ MRI ಸ್ಕ್ಯಾನ್ ಮಾಡಬಾರ್ದು. ತಮಗೆ ಡಾಕ್ಟರ್ ಹೇಳಿರ್ಬೋದು. ನಾನು ಡಾಕ್ಟರ್ಗೆ ಆರ್ಗ್ಯೂ ಮಾಡಿದ್ದೀನಿ, ಸರ್ ಕ್ರಿಕೆಟ್ ಬಾಲ್ ನನ್ನ ತಲೆ ಮೇಲೆ ಹೊಡೆದಿತ್ತು, ಒಂದು MRI ಸ್ಕ್ಯಾನ್ ಮಾಡಿ. ಕ್ರಿಕೆಟ್ ಬಾಲ್ ಹೊಡೆದಿತ್ತು ಬಟ್ ಚೆನ್ನಾಗಿದ್ದೀರಲ್ವ, ನಾನು MRI ಮಾಡಲ್ಲ. ನಾನು MRI ಮಾಡಿದರೆ ಫ್ಯೂಚರ್ನಲ್ಲಿ ನನಗೆ ತೊಂದರೆ ಆಗ್ಬೋದು. ಇಲ್ಲ ಸರ್, ನಿಮ್ಮ ತಲೆಗೆ ಒಂದು MRI ಮಾಡಿದವನ್ನ ನಿಮ್ಮ ತಲೆಯಲ್ಲಿ ಯಾವುದೋ ಒಂದು ಇರುತ್ತದೆ. ಯಾಕೆಂದ್ರೆ ಬ್ರೈನ್ ನಲ್ಲಿ ನಾವು ಓನ್ಲಿ 2% ಮಾತ್ರ ಅರ್ಥ ಮಾಡಿದ್ವಿ, 98% ಅದನ್ನು ಅರ್ಥ ಮಾಡಿದ್ವಿ. ಸೊ MRI ತಗೊಂಡು ಎಲ್ಲೇ ಒಂದು ಕಡೆ ಬ್ಲ್ಯಾಕ್ ಸ್ಪಾಟ್ ಬಂದಿತ್ತು, ಅದು ನಿಮಗೂ ಗಾಬರಿ, ನನಗೂ ಗಾಬರಿ ಸರ್. ಯಾಕೆ ಬ್ಲ್ಯಾಕ್ ಕಲರ್ ನಲ್ಲಿ ಒಂದು ಡಾಟ್ ಇದೆ? ಅದಕ್ಕೆ ನಾವು ಬ್ರೈನ್ MRI ಸ್ಕ್ಯಾನ್ ನಾವು ಮಾಡಲ್ಲ ಸರ್, ಅದು ಮಾಡಬಾರದು. ನಿಮಗೆ ಏನೋ ಸ್ವೆಲ್ಲಿಂಗ್ ಇದೆ ಒಂದು ಕಡೆಯಲ್ಲಿ, ನಿಮಗೆ ಅನ್ಕಾನ್ಶಿಯಸ್ ಇದೆನಾ ಮಾತ್ರ ಬ್ರೈನ್ MRI ಮಾಡುವುದು. ಬಿಕಾಸ್ ಬ್ರೈನ್ ನಾವು ಅರ್ಥ ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಕಲ್ ಇಂಪಲ್ಸ್ನ ಏನು, ಒಳಗಡೆ ಯಾಕೆ ಬ್ರೈನ್ ಈ ತರ ಫಾರ್ಮೇಶನ್ ಬರ್ತಾ ಇದೆ. ಒಂದು ಮೆಡಿಟೇಟ್ ಮಾಡುವಾಗ ಯಾಕೆ ಒಂದು ಥೀಟಾ ವೇವ್ಸ್ ನಿಮ್ಮ ಬ್ರೈನ್ ನಲ್ಲಿ ಬರ್ತಾ ಇದೆ. ರೈಟ್ ನಾವೆಲ್ಲ ಆಲ್ಫಾ ವೇವ್ ಸ್ಟೇಜ್ ನಲ್ಲಿ, ಥೀಟಾ ಸ್ಟೇಜ್ ಅದು ಮೆಡಿಟೇಷನ್ ಅಲ್ಲಿ ಮಾತ್ರ ಬರುವ ಒಂದು ಸ್ಟೇಜ್. ಅದು ಯಾಕೆ ನಮಗೆ ಅರ್ಥ ಆಗ್ತಾ ಇಲ್ಲ ಸರ್, ಅದೆಲ್ಲ ನಾವು ಮಾಡ್ಲಿಕ್ಕೆ ಹೋಗ್ಬೇಕು. ಸೊ ಇದು ವರ್ಲ್ಡ್ಗೂ ನಾವು ಕೊಟ್ಟಿರುವ ಕೊಡುಗೆ. ಒಂದು ಇಂಡಿಯನ್ ಆಗಿ ನಮ್ಮ ಭಾರತ ದೇಶದಲ್ಲಿ ಮೇ ಬಿ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನಮ್ಮ ಇಂಡಿಯಾ ದೇಶ, ಕೆಳಗಡೆ ನಮ್ಮ ಶ್ರೀಲಂಕಾ, ಇದೆಲ್ಲ ಸೇರಿಸಿ, ಬಾಂಗ್ಲಾದೇಶ ಎಲ್ಲ ಸೇರಿಸಿ ನೋಡಿದ್ರಿಂದ ಅಖಂಡ ಭಾರತ ಏನು ಹೇಳ್ತೀವಿ, ಇದು ನಾವು ಕೊಟ್ಟಿರುವ ಕೊಡುಗೆ. ಇನ್ ಟರ್ಮ್ಸ್ ಆಫ್ ಸೈನ್ಸ್ ಆಗಿ, ಸೈಂಟಿಫಿಕ್ ರಿಲಿಜನ್ ಆಗಿ ನಾವು ವೇದಗಳು ಬೇರೆ ಬೇರೆ ವಿಷಯದಲ್ಲಿ ನಾವು ಯಾವಾಗಲೂ ಹೇಳಿ ಆಗುತ್ತೆ. ಬಟ್ ಪ್ರಾಬ್ಲಮ್ ಸೈನ್ಸ್ ಹಿಂದೆ ಇದೆ. ನಾವು 400 ವರ್ಷಕ್ಕೆ ಮುಂಚೆವರೆಗೆ ನಾವು ಹೇಳ್ಕೊಂಡು ತಿರುಗಾಡಿದ್ವಿ ಏನು ಸರ್? 400 ವರ್ಷ ಇಲ್ಲ, 600, 700 ವರ್ಷ ಮುಂಚೆವರೆಗೆ ನಾವು ಹೇಳ್ಕೊಂಡು ತಿರುಗಾಡಿದ್ದೇನು? ಭೂಮಿ ಒಂದು ಕಡೆ ಇದೆ, ಸೂರ್ಯನ್ ಬಂದು ಭೂಮಿ ತಿರುಗಾಡ್ತಾ ಇದೆ, ಹೇಳ್ಕೊಂಡು ತಿರುಗಾಡಿ. ಕರೆಕ್ಟಾ ಸರ್? ಒಬ್ಬೆ ಬಂದು ಇಲ್ಲ ರಾಜ ತಪ್ಪು ಹೇಳ್ತಾ ಇದ್ದೀರಪ್ಪ, ಭೂಮಿ ಬಂದು ಸೂರ್ಯನ ತಿರುಗಾಡ್ತಾ ಇದೆ ಫಸ್ಟ್ ಟೈಮ್ ಹೇಳುವಾಗ ಪೋಪ್ ಏನ್ ಹೇಳಿದಾರೆ ಆ ಟೈಮ್ ನಲ್ಲಿ, ಕಲ್ಲು ಹೊಡೆದವ್ರು ಫಸ್ಟ್ ಸಾಯಿಸ್ಬಿಡಿಯಪ್ಪ. ನಾವೆಲ್ಲ ಹೇಳ್ತಾ ಇದ್ವಿ ಭೂಮಿ ಬಹಳ ಇಂಪಾರ್ಟೆಂಟ್, ಸೂರ್ಯ ಬಂದು ಭೂಮಿಗೆ ರಿವಾಲ್ವ್ ಆಗ್ತಾ ಇದೆ. ಸೊ 650 years ಬ್ಯಾಕ್ ಇನ್ನೊಂದು ಸೈಂಟಿಸ್ಟ್ ಬಂದು ಇಲ್ಲ ಸರ್ ಆಕ್ಚುಲಿ ಸೂರ್ಯನ ಒಂದು ಕಡೆ ಇದೆ, ನಾವು ತಿರುಗಾಟ. ಪೋಪ್ ಏನ್ ಹೇಳಿದರೆ ಕಲ್ ತಗೊಂಡು ನನಗೆ ಹೊರಟ್ಬಿಡಿ, ಯಾರು ಕಿಲ್ಡ್. ಬಿಕಾಸ್ ಯಾಕೆ ನಾವು ಹೇಳಿದ್ ಯಾರು ಒಪ್ಕೊಂಡಿಲ್ಲ. ಅದೇ ತರ ಇನ್ನು 300 ವರ್ಷ 200 ವರ್ಷ ಆದ್ಮೇಲೆ
ನಾವಿವತ್ತು ಮಿಸ್ ಮಾಡಿದವನ್ನ ಸರ್ ಯಾವ ಥರ ನಮ್ಮ ಲೈಫ್ ಬದುಕಬೇಕು, ನಮ್ಮಲ್ಲಿರುವ ಶಾಸ್ತ್ರ, ನಮ್ಮಲ್ಲಿರುವ ವೇದ, ನಮ್ಮಲ್ಲಿರುವ ಲಿಟ್ರೇಚರ್, ಅದು ಕುರಾನ್ ಇರಬಹುದು, ಭಗವದ್ಗೀತಾ ಇರಬಹುದು, ಬೈಬಲ್ ಇರಬಹುದು, ನಾವದು ಓದ್ತಾ ಇದ್ದೀವಿ. ಅದಕ್ಕೆ ನಾವು ಇಷ್ಟು ಬಾಳ ನಮ್ಮ ಲೈಫ್ನಲ್ಲಿ ಅಜಿಟೇಷನ್ ಬೇಗ ಬೇಗ ಬರ್ತದೆ, ಬೇಗ ಬೇಗ ಸೆಟ್ ಮಾಡಿಕೊಳ್ತೀವಿ, ಬೇಗ ಬೇಗ ಜಗಳ ಮಾಡ್ತಾ ಇದ್ದೀವಿ. ಇದು ನಾವು ಅರ್ಥ ಮಾಡ್ಬೇಕು ಸರ್, ಇದು ಭಾಳ ಇಂಪಾರ್ಟೆಂಟ್ ಇಂಡಿಯನ್ ಆಗಿ. ಸೊ ತಾವು ದಯವಿಟ್ಟು ನನ್ನ ಒಂದು ಕಡೆ ಎಲ್ಲ ಕಡೆ ಮೈಕ್ ಸಿಕ್ಕುವಾಗ ಈ ಥರ ನಾನು ಎಲ್ಲರೂ ಕೇಳ್ತಾ ಇರೋದು, ಪ್ಲೀಸ್ ಗೆಟ್ ಬ್ಯಾಕ್ ಇನ್ ಟು ಯೋಗ, ಗೆಟ್ ಬ್ಯಾಕ್ ಇನ್ ಟು ಮೆಡಿಟೇಷನ್, ಟ್ರೂಲಿ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ, ಸಿ ಯುವರ್ ಬ್ರೆತ್. ನಮ್ಮ ಬ್ರೆತ್ ಯಾವ ಥರ ಇದೆ, ಅದಕ್ಕೆ ನಾಡಿ ಪರೀಕ್ಷೆ ಹೇಳ್ತಾರೆ. ನಾಡಿ ನೋಡಿಬಿಟ್ಟು ಜನ ಹೇಳ್ಬಿಡ್ತಾರೆ, ನೀವು ಎಷ್ಟು ವರ್ಷ ಬದುಕ್ತೀರಪ್ಪ, ನಿಮ್ಮ ಬಾಡಿಯಲ್ಲಿ ಏನೇನು ಕಾಯಿಲೆ ಇದೆ, ಜಸ್ಟ್ ಬ್ರೆತ್ ಸಾಕು. ಒಂದು ಬ್ರೆತ್ ಅಬ್ಸರ್ವ್ ಮಾಡಿದಾರ ನಮ್ಮ ಬ್ರೆತ್ ಬಹಳ ಹಾಟ್ ಆಗಿ ಬರುವಾಗ ಲೆಫ್ಟ್ ಹಾರ್ಟ, ರೈಟ್ ಹಾರ್ಟ, ಎಷ್ಟು ಹಾರ್ಟ್ ಬರುವಾಗ ಲಂಗ್ಸ್ ನಲ್ಲಿ ಪ್ರಾಬ್ಲಮ್, ಹಾರ್ಟ್ ನಲ್ಲಿ ಪ್ರಾಬ್ಲಮ್, ಲಿವರ್ ನಲ್ಲಿ ಪ್ರಾಬ್ಲಮ್ ಕರೆಕ್ಟ್ ಆಗಿ ನಮ್ಮಲ್ಲಿ ಕಂಡುಹಿಡಿಯೋರು ಎಷ್ಟೋ ಜನ ಕರ್ನಾಟಕದಲ್ಲಿ ಇದ್ದಾರೆ. ನಾವು ನಾಡಿ ಪರಿಚಯ ಹೇಳಿ ಜಸ್ಟ್ ಅವ್ರು ಕಮ್ ಅಂಡ್ ಸಿ ಯೋರ್ ಬ್ರೆತ್. ಏನೋ ನಿಮ್ಮ ಬ್ರೆತ್ ಬಂದು ಬಾಡಿದಲ್ಲಿರುವ ಎಲ್ಲ ಕಾಯಿಲೆ ರಿಫ್ಲೆಕ್ಷನ್ ಇಸ್ ಬ್ರೆತ್. ನಿಮ್ಮ ಬ್ರೆತ್ ಬಹಳ ಚೆನ್ನಾಗಿದೆ, ಅವರೇ ಹೇಳ್ಬಿಡ್ತಾರೆ ನಿಮ್ಮ ಹಾರ್ಟ್ ಎಷ್ಟು ಚೆನ್ನಾಗಿದೆ, ಹಾರ್ಟ್ ಎಷ್ಟು ಚೆನ್ನಾಗಿದೆ. ಸೊ ಸೈನ್ಸ್ ಖಂಡಿತವಾಗಿ ಇನ್ನೊಂದು 100 ವರ್ಷ ಬೇಕು ಸರ್, ಇಟ್ ಜಸ್ಟ್ ಕ್ಯಾಚಿಂಗ್ ಅಪ್. ಇತ್ತೀಚೆಗೆ MRI ಬಂತು, MRI ಬಂದು 20 ವರ್ಷ ಆಗ್ತಾ ಇದೆ, ಎಕ್ಸ್ರೇ ಬಂದು 65 ವರ್ಷ ಆಗ್ತಾ ಇದೆ, ಇತ್ತೀಚೆಗೆ ಬರ್ತಾ ಇದೆ. ಬಂದ ಮೇಲೆ ನಮ್ಮ ಲಿವರು, ಲಂಗ್ಸ್ ಎಲ್ಲ ಗೊತ್ತಾಗ್ತಾ ಇದೆ, ನಮ್ಮಲ್ಲಿ ಯಾವಾಗಲೂ ಬರಿದಾಗಿತ್ತು. ಸೊ ದಯವಿಟ್ಟು ನಮ್ಮ ಎಂಬಸಿದಲ್ಲಿ ಕೂಡ ಇವತ್ತು ಬೆಳಗ್ಗೆ ಮಂಡೇ, ವೆನಸ್ಡೇ, ಸ್ಯಾಟರ್ಡೇ ಬಂದು ಯೋಗ ಕ್ಲಾಸ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಎಂಬಸಿ, ಕಾನ್ಸುಲೇಟ್ ಎಲ್ಲ ಕಡೆಯಲ್ಲಿ ಕೂಡ ಯೋಗ ಟೀಚರ್ ಇಟ್ಕೊಂಡು ದೇ ಆರ್ ಡೂಯಿಂಗ್ ಯೋಗ, ಮೆಡಿಟೇಷನ್ ಸೆಷನ್ ಮಾಡ್ತಾ ಇದ್ದಾರೆ. ನಾವು ಹೆಸರು ತಗೊಳ್ಬೇಡ ಸರ್, ರವಿಶಂಕರ್ ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ, ನಮ್ಮ ಸದ್ಗುರು ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ, ಯಾರೋ ಮಾಡ್ತಾ ಇದ್ದಾರೆ. ಸೊ ಇಂಡಿವಿಜುವಲಿ ಐ ಥಿಂಕ್ ವಿ ಆಲ್ ಹ್ಯಾವ್ ಟು ಗೆಟ್ ಇನ್ ಟು ದಟ್ ಲೈಫ್. ನಾವು ಇಲ್ಲಣ್ಣ ಏನಾಗ್ತದೆ, ಇಟ್ ಇಸ್ ಗೆಟಿಂಗ್ ಟೂ ಹೆಕ್ಟಿಕ್ ಫಾರ್ ಆಲ್ ಆಫ್ ಅಸ್. ಎಲ್ಲರೂ ಕೂಡ ಬದುಕಲಿಕ್ಕೆ ಆಗ್ತಾ ಇಲ್ಲ ಈ ಪ್ಲಾನೆಟ್ನಲ್ಲಿ. ವಿ ಆರ್ ಫೀಲಿಂಗ್ ಸೋ ಸ್ಟ್ರೆಸ್ಫುಲ್. ಜಾಯ್ಫುಲಿ ಬದುಕಬೇಕಾಗ್ತದೆ, ಬಟ್ ನಾವು ಜಾಯ್ಫುಲಿ ಬದುಕ್ತಾ ಇಲ್ಲ, ಒಂಥರ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ನಾವು ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ ನಾವು ಬೆಡ್ನಿಂದ ಕೆಳಗಡೆ ಬರುವಾಗ ಎಷ್ಟು ಜನ ಸಂತೋಷವಾಗಿ ತಮ್ಮ ಕಾಲ್ ಬಂದು ಭೂಮಿ ಮೇಲೆ ಇಡ್ತೀರಾ? ವೆರಿ ಫ್ಯೂ ಪೀಪಲ್. 99% ಕಷ್ಟದಲ್ಲಿ ನಿಮ್ಮ ಫಸ್ಟ್ ಕಾಲ್ ಹಿಡಿತಾ ಇದ್ದೀರಾ. ಅಯ್ಯೋ ಆಫೀಸ್ ಹೋಗ್ಬೇಕು, ಅಯ್ಯೋ ಅದು ಮಾಡಬೇಕು, ಅದು ಮಾಡಬೇಕು, ಯಾವಾಗ ಸ್ಯಾಟರ್ಡೇ ಬರುತ್ತೆ, ಸಂಡೇ ಬರುತ್ತೆ. ಬಿಕಾಸ್ ವಿ ಆರ್ ನಾಟ್ ಲಿವಿಂಗ್ ದ ಲೈಫ್ ವಿ ಆರ್ ಸಪೋಸ್ ಟು ಲಿವ್. ದಯವಿಟ್ಟು ನಿಮ್ಮ ತಮ್ಮನಾಗಿ, ನಿಮ್ಮ ಫ್ರೆಂಡ್ ಆಗಿ, ನಿಮ್ಮ ಒಂದು ಅಭಿಮಾನಿಯಾಗಿ ನನ್ನ ಓನ್ಲಿ ರಿಕ್ವೆಸ್ಟ್, ಗೆಟ್ ಇನ್ ಟು ಯೋಗ, ಗೆಟ್ ಇನ್ ಟು ಮೆಡಿಟೇಷನ್, ಟ್ರೂಲಿ ಅಂಡರ್ಸ್ಟ್ಯಾಂಡ್ ಹೂ ಯು ಆರ್. ತಾವು ಅದು ಅರ್ಥ ಮಾಡುವಾಗ ತಮ್ಮ ಲೈಫ್ ಒಂದು ರಿಯಲೈನ್ ಆಗಲಿಕ್ಕೆ ಶುರು ಆಗ್ತದೆ. ಇಟ್ಸ್ ನಾಟ್ ರಿಯಲೈನ್, ನಿಮಗೆ ಗೊತ್ತಾಗ್ತದೆ ಪರ್ಪಸ್ ಏನು. ಇದ್ರಾಗ ಲಾಸ್ಟ್ ಇಯರ್ ಕೈಲಾಶ್ ಮಾನಸರೋವರ್ ಹೋಗಿದ್ದೀನಿ, 2000 ಲಾಸ್ಟ್ 1 ನಿಮಿಷ ಸರ್ ಮುಗಿತಾ ಇತ್ತು. ಸೊ 2018ನಲ್ಲಿ ನಾನು ಕೈಲಾಶ್ ಮಾನಸರೋವರ್ ಹೋಗುವಾಗ 53 ದಿವಸ ನಾನು ಕೈಲಾಶ್ ಯಾತ್ರೆ ಹೋಗುವಾಗ ನನಗೊಂದು ಫೀಲಿಂಗ್ ಬಂದಿತ್ತು, ಐ ಆಮ್ ನಾಟ್ ಸಪೋಸ್ ಟು ಡೂ ದಿಸ್ ಪೊಲೀಸ್ ವರ್ಕ್ ಎನಿ ಮೋರ್. ಆಯ್ತು 8.5 ವರ್ಷ ಮಾಡಿದ್ದೀನಿ, ಬಟ್ ಸಂಭವ ಜಾಯ್ ಹೋಗ್ತಾ ಇತ್ತು. ಜಾಯ್ ಇಲ್ಲ, ಖುಷಿ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಸೊ ಆಮೇಲೆ ಒಂದು ಯೂನಿಫಾರ್ಮ್ ಹಾಕಿಬಿಟ್ಟು ಒಂದು ಆಫೀಸ್ನಲ್ಲಿ ಇರುವಾಗ ನಮಗೆ ಆ ಹ್ಯಾಪಿನೆಸ್ನಲ್ಲಿ, ಆ ಖುಷಿಯಲ್ಲಿ ಆ ಕೆಲಸ ಮಾಡ್ತೀವಿ ಸರ್. ಅಯ್ಯೋ ಇವತ್ತು 300 ಜನ ಬರ್ತಾರೆ, 250 ಜನ ಬರ್ತಾರೆ, ಅದೇ ಗಂಡ ಹೆಂಡತಿ ಜಗಳ, ಅದೇ ಮನೆ ಬಿಡಿಸ್ಕೊಡಿ ಜಗಳ, ಅದೇ ದುಡ್ಡು ಇಸ್ಕೊಡಿ ಜಗಳ. ನಾವು ಜಾಯ್ಫುಲ್ ಆಗಿಲ್ಲ, ಆ ಚೇರ್ಗೆ ನಾವು ಕೊಡುವ ಅವಮಾನ, ಡಿಸ್ರೆಸ್ಪೆಕ್ಟ್ ವಿ ಗಿವ್ ಫಾರ್ ದ ಚೇರ್. ಬಟ್ ನಾನೇ ನನಗೆ ಕ್ವೆಶ್ಚನ್ ಮಾಡುವಾಗ ಐ ಫೆಲ್ಟ್ ಓಕೆ, ಇಂಡಿಯಾದಲ್ಲಿ ಎಷ್ಟು ಆಪರ್ಚುನಿಟೀಸ್ ಓಪನ್ ಆಗಿದೆ, ಬೇರೆ ಬೇರೆ ಕಡೆಯಲ್ಲಿ ಆಪರ್ಚುನಿಟಿ, ಅಲ್ಲಿ ಹೋಗಿ ನಾವು ಸೇವೆ ಮಾಡಬಹುದು. ಸ್ವಲ್ಪ ಪಾಸಿಟಿವ್ ನೋಡೋಣ, ಪಾಸಿಟಿವ್ ವಿಷಯ ಮಾತಾಡೋಣ. ರೇಪು, ಮರ್ಡರ್ ಎಲ್ಲ ಸ್ವಲ್ಪ ಸೈಡ್ನಲ್ಲಿ ಇಟ್ಬಿಡೋಣ, ಗ್ಯಾಂಗ್ಸ್ಟರ್ ಎಲ್ಲ ಸ್ವಲ್ಪ ಸೈಡ್ನಲ್ಲಿ ಇರಲಿ. ಸ್ವಲ್ಪ ಹೋಗಿ ರೋಡ್ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಅಗ್ರಿಕಲ್ಚರ್ ಬಗ್ಗೆ, ಅದಕ್ಕೆ ಅದು ಬುಕ್ ಬರಿತಾ ಇದ್ದೀನಿ ಸರ್. ನಾನು ದುಬೈ ಬಂದಿರುವ ಇನ್ನೊಂದು ಕಾರಣ ಕೂಡ ನಮ್ಮ ನ್ಯಾಷನಲ್ ಸ್ವಿಮ್ಮಿಂಗ್ ಕೋಚ್, ನಮ್ಮ ಭಾರತ ದೇಶ ಸ್ವಿಮ್ಮಿಂಗ್ ಕೋಚ್ ಹೆಡ್ ಯಾರಿದ್ದಾರೋ ಪ್ರದೀಪ್ ಕುಮಾರ್ ಅಂತ ಹೇಳ್ಬಿಟ್ಟು, ಅವ್ರು ಲಾಸ್ಟ್ 13 ವರ್ಷ ಕೇರಳ ಕಡೆಯವರು, ಲಾಸ್ಟ್ 13 ವರ್ಷ ಈಸ್ ಆರ್ ನ್ಯಾಷನಲ್ ಕೋಚ್. ಅವರು ದುಬೈಗೆ ಬಂದ್ಬಿಟ್ಟಿದ್ದಾರೆ. ದುಬೈ ಗೌರ್ಮೆಂಟ್ ಹಸ್ ಬ್ರಾಟ್ ಹಿಮ್ ಟು ದುಬೈ. ಇಲ್ಲಿ ಬಂದು ಇಲ್ಲಿರುವ ಜನಕ್ಕೆಲ್ಲ ನೀವು ಹೆಲ್ಪ್ ಮಾಡಿ. ನಾನು ನಮ್ಮ ಅವರು ಕೂಡ ಕರ್ಕೊಂಡು ಹೋಗಿದ್ದೀನಿ, ನಮ್ಮ ಶೆಟ್ಟಿ ಅವರು ಕೂಡ ಒಂದು ಕರ್ಕೊಂಡು ಹೋಗಿದ್ದೀವಿ. ಸೊ ಅವ್ರ ಬುಕ್ನಲ್ಲಿ ನಾನು ಬರಿತಾ ಇದ್ದೀನಿ, ಒಂದು ಚಾಪ್ಟರ್ ಅವರು ಕೊಟ್ಟಿದ್ದೀನಿ. ಒಂದು ಇಂಡಿಯಾದಲ್ಲಿ 13 ವರ್ಷ ಸ್ವಿಮ್ಮಿಂಗ್ ಯಾವ ಥರ ನೀವು ಮಾಡಿಕೊಟ್ಟು. ಅವ್ರು ಕರ್ಮಯೋಗಿ ಸರ್. ಅವ್ರು ಬೆಳಗ್ಗೆ 3:30 ಸ್ವಿಮ್ಮಿಂಗ್ ಪೂಲ್ ಹೋಗಿದ್ದಾರೆ, ನೈಟ್ 11 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬೆಳಿ ಔಟ್ಸೈಡ್ ಬರ್ತಾರೆ. ಅವ್ರು ನಿದ್ರೆ ಮಾಡೋದು ಬರೀ 4 ಗಂಟೆ, ಓನ್ಲಿ 4 hours. ಅವ್ರ ಮದುವೆ ಕೂಡ ಬೆಳಗ್ಗೆ ಬಂದು ಸ್ವಿಮ್ಮಿಂಗ್ ಕೋಚ್ ಕೊಟ್ಬಿಟ್ಟು, ಕೋಚಿಂಗ್ ಕೊಟ್ಬಿಟ್ಟು, ಮದುವೆ 10:00 ಮಾಡಿಸ್ಕೊಂಡು 3:00 ಪೂಳಿಗೆ ಬಂದಿದ್ರು. ಆ ಥರ ನಮ್ಮಲ್ಲಿ ಎಷ್ಟೋ ವ್ಯಕ್ತಿಗಳಿದ್ದಾರೆ ಇಂಡಿಯಾದಲ್ಲಿ. ಅವ್ರಿಗೆಲ್ಲ ನಾವು ಟಿವಿದಲ್ಲಿ ಬರಲ್ಲ, ಮೀಡಿಯಾದಲ್ಲಿ ಬರಲ್ಲ. ಚಿತ್ರದುರ್ಗದಲ್ಲಿ ಒಬ್ಬರಿದ್ದಾರೆ ಫಾರ್ಮರ್, ಅವ್ರ ಲೈಫ್ ಫುಲ್ ಹೋಗಿ ಎಲ್ಲೋ ಒಂದು ಕಡೆ ಫಾರ್ಮರ್ ಸೂಸೈಡ್ ಆಗಿರ್ತಾರೆ, ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡುವುದು. ಆ ಊರಿನಲ್ಲಿ ಇನ್ನೊಂದು ರೈತ ಸೂಸೈಡ್ ಮಾಡಿಕೊಳ್ತಾನೆ ಹೇಳ್ಬಿಟ್ಟು ಇವರೇ ಖರ್ಚಿನಲ್ಲಿ ಮೀಟಿಂಗ್ ಮಾಡಿ, ನೀವು ಯಾರು ಫಾರ್ಮರ್ಸ್ ಅವ್ರ ರೈತನವ್ರು ಸೂಸೈಡ್ ಮಾಡಬಾರ್ದಪ್ಪ, ನಾನಿದ್ದೀನಿ ಅಪ್ಪ ಅನ್ನೋ
ಮೀಟಿಂಗ್ ಮಾಡಿದ್ದಾರೆ. ಎಷ್ಟು ಮೀಟಿಂಗ್ ಮಾಡಿದ್ದಾರೆ? 14,000 ಮೀಟಿಂಗ್ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಬರೀತಾರೆ. ಎಲ್ಲರೂ ಕೂಡ ಲೈಫಲ್ಲಿ ಬೇಗ ಬೇಗ ಶಿಫ್ಟ್ ಮಾಡಿಕೊಳ್ತಾ ಇದ್ದೀವಿ. ಈ ಥರ ಸಾಮಾನ್ಯರು ನಮ್ಮೊಳಗಡೆ ಇದ್ದಾರೆ. ಇನ್ನೊಬ್ಬರು ಬೆಂಗಳೂರಲ್ಲಿ ಒಂದು ಹೋಟೆಲ್ ಇದೆ. ಪಕ್ಕದ ಹೋಟೆಲ್ನಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ನಲ್ಲಿ 180 ರೂಪಾಯಿ ಕೊಡುವ ಮಸಾಲೆ ದೋಸೆ ಈ ಹೋಟೆಲ್ದಲ್ಲಿ 25 ರೂಪಾಯಿ ಕೊಡ್ತಾರೆ ಸರ್. ಸೇಮ್ ಕ್ವಾಲಿಟಿ, ಸೇಮ್ ಮಸಾಲ ದೋಸೆ. ಅಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡುವ ಹುಡುಗರು ಕೂಡ PF ಇದೆ, ಪಾತ್ರ ತೊಳೆಯುವ ಹುಡುಗರು. 10 ವರ್ಷ ಆ ಹೋಟೆಲ್ನಲ್ಲಿ ಕೆಲಸ ಮಾಡಿದ್ದೀರನ್ನ ಯು ಬಿಕಮ್ ಅ ಡೈರೆಕ್ಟರ್. 25 ವರ್ಷ ಕೆಲಸ ಮಾಡಿದ್ದೀರನ್ನ ಯು ಬಿಕಮ್ ದ ಮ್ಯಾನೇಜರ್ ಆಫ್ ದಟ್ ಹೋಟೆಲ್. 35 ವರ್ಷ ಕೆಲಸ ಮಾಡಿದ್ದೀರಾ 20% ಯು ಬಿಕಮ್ ಓನರ್ ಆಫ್ ದಟ್. ಆ ಥರ ಇದೆ. ಒಂದು ಆಂಧ್ರ ಕಡೆಯವರು ಬೆಂಗಳೂರಲ್ಲಿ ಆ ಥರ ಒಂದು ಹೋಟೆಲ್ ರನ್ ಮಾಡ್ತಾರೆ. ಸಂಪಾದನೆ ಮಾಡುವುದು ಇಂಪಾರ್ಟೆಂಟು, ಬಟ್ ನನ್ನ ಜೊತೆಗೆ ಯಾರಿದ್ದಾರೋ ಅವರನ್ನ ಪಾರ್ಟ್ನರ್ಸ್ ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್. ಅವ್ರ ಬಗ್ಗೆ ಒಂದು ಚಾಪ್ಟರ್ ಬರುತ್ತೆ. ನಮ್ಗೆ ಗೊತ್ತಾಗಬೇಕು ನಾವೇನು ತಿಳ್ಕೊಳ್ತಾ ಇದ್ದೀವಿ ಸರ್. ಕ್ಯಾಪಿಟಲಿಸಮ್ ಇಸ್ ಆಲ್ ಅಬೌಟ್ ಮೇಕಿಂಗ್ ಮನಿ. ಅದೇ ಸಮಯದಲ್ಲಿ ಸೋಷಿಯಲಿಸಮ್ ಇಸ್ ಆಲ್ ಅಬೌಟ್ ನಾಟ್ ಗಿವಿಂಗ್ ಇನ್ಸೆಂಟಿವ್ ಟು ಕ್ಯಾಪಿಟಲಿಸ್ಟ್. ಇದರಲ್ಲಿ ಇವರು ಬ್ಯಾಲೆನ್ಸ್ ಮಾಡಿದ್ದಾರೆ, ಎರಡು ಕಡೆ ಕೂಡ ಬ್ಯಾಲೆನ್ಸ್ ಮಾಡಿದ್ದಾರೆ. ಆಮೇಲೆ ನಮ್ಮ ಒಂದು ಉಡುಪಿ ಲೇಡಿ ಒಬ್ಬರು, ನಮ್ಮ ಉಡುಪಿ ಕಡೆಯವರು ಗಂಡ ಕುವೈತ್ನಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕ್ತಾರೆ. ನಾನು ASP ಇರುವ ಆ ಹುಡುಗಿಯವರು ಅಲ್ಲಿಂದ ಬಂದು ನನ್ನ ಆಫೀಸ್ ಬಂದು ಹೇಳ್ತಾರೆ, ಸರ್ ನನ್ನ ಗಂಡಕ್ಕೆ ಬಿಡಿಸ್ಕೊಡಿ. ನಾನು ಹೇಳಿದ್ರೆ ಇಲ್ಲಮ್ಮ ಭಾಳ ಕಷ್ಟ, ಕುವೈತ್ ಜೈಲಲ್ಲಿ ಇದ್ದಾರಮ್ಮ, ಎಲ್ಲಿ ಹೋಗಿ ಬಿಡಿಸ್ಕೊಡಿ. ಬಟ್ ನಾನು ಅಂಬಾಸಿಡರ್ಗೆ ಒಂದು ಲೆಟರ್ ಪತ್ರ ಬರೀತೀನಿ ಅಮ್ಮ, ನೋಡೋಣ. ನಾನು ಅಂಬಾಸಿಡರ್ಗೆ ಒಂದು ಪತ್ರ ಬರೀತೀನಿ. 1 ತಿಂಗಳಾಯಿತು, ರಿಯಾಕ್ಷನ್ ಅಲ್ಲ. ಪುನಃ ನಮ್ಮ ಆಫೀಸ್ ಬಂದು ಜಗಳ, ಸರ್ ನೀವು ಕುವೈತಿಗೆ ಹೋಗಿ ನಾನು ಗಂಡ ಎತ್ಕೊಂಡು ಬನ್ನಿ. ಆಗಲ್ಲ ಮಾಡೋದು. ಇದು ಫಿಶರ್ಮ್ಯಾನ್ ಕಮ್ಯುನಿಟಿ, ಇದು ಬೇರೆ ದೇಶಮ್ಮ. ಅವರು ಸುಮ್ಮನೆ ಕೂತ್ಕೊಂಡಿಲ್ಲ, ಅಲ್ಲಿருந்து ಹೊರಟು ನನಗೊಂದು ಆಪರ್ಚುನಿಟಿ. ಸರ್ ಯಾವ ಥರ ಸರ್? ನಾನು ಹೇಳಿದ್ದೀನಿ ಅಮ್ಮ, ನೀವು ಪ್ರೈಮ್ ಮಿನಿಸ್ಟರ್ ಗಮನವರೆಗೆ ತಗೊಂಡು ಹೋಗಿದ್ದನ್ನ ಕೆಲಸ ಆಗ್ಬೋದು. ಸಾಮಾನ್ಯ ಮನುಷ್ಯ ಪ್ರೈಮ್ ಮಿನಿಸ್ಟರ್ ಗಮನ ತಗೊಂಡು ಹೋಗಲ್ಲ, ಹೊರಟಿದ್ದಾರೆ. ಸೀದಾ ಹೋಗಿ MP ಯಾರನ್ನು ಹುಡುಕಿ, ಆ MP ಆಫೀಸ್ ಮುಂಚೆ ಧರ್ನಾ ಕೂತು, ಆ MP ಖರ್ಚಿನಲ್ಲಿ ಪಾರ್ಲಿಮೆಂಟ್ಗೆ ಟ್ರಾವೆಲ್ ಮಾಡಿ, ಅಲ್ಲಿ ಹೋಗಿ MP ಜೊತೆಗೆ ಜಗಳ ಮಾಡಿ, ಅಲ್ಲಿಂದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮೀಟ್ ಮಾಡಿಸಿ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮನೆಗೆ ಬರಲಿಕ್ಕೆ ಹೇಳಿದ್ದಾರೆ. 7 ದಿವಸ ಡೈಲಿ ಮನೆಗೆ ಹೋಗಿ ಮಿನಿಸ್ಟರ್ ಸಿಕ್ಕಿಲ್ಲ. 8ನೇ ದಿವಸದಲ್ಲೂ ಮನೆಗೆ ಔಟ್ಸೈಡ್ ಕೂತ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. MP ಮಿನಿಸ್ಟರ್ ಕಾರ್ ಹೋಗುವಾಗ ಏನಮ್ಮ ಅಲ್ಲಿ 7 ದಿವಸ ಕೂತಿದ್ದೀರ ಕರೆದು ಒಳಗಡೆ ಬಂದು, ಮೇಡಮ್ ನನಗೆ ಈ ಪ್ರಾಬ್ಲಮ್ ಹೇಳಿದ ಮೇಲೆ ಅವರು ಅಲ್ಲಿಂದ ಅಂಬಾಸಿಡರ್ ಕರೆದು, ಅಲ್ಲಿಂದ ಕ್ರೌಡ್ ಫಂಡಿಂಗ್ ಎಲ್ಲ ಅಕ್ಕಪಕ್ಕ ಫಿಶರ್ಮ್ಯಾನ್ ಅಲ್ಲಿ ಹೋಗಿ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ತಗೊಂಡು ಫ್ಲೈಟ್ ಟಿಕೆಟ್ ಎತ್ಕೊಂಡು ಕುವೈತ್ನಲ್ಲಿ ಲ್ಯಾಂಡ್ ಮಾಡಿ, ಇಲ್ಲಿ ಬಂದು ಲಾಯರ್ ಹಿಡಿದು 6-8 ತಿಂಗಳಲ್ಲಿ ಗಂಡ ಬಿಡಿಸಿ ನನ್ನ ಆಫೀಸ್ ಕರ್ಕೊಂಡು ಬಂದು ನಾನು ತೋರಿಸ್ತಾರೆ. ಗಂಡ ಬಿಡಿಸ್ಕೊಂಡು ಬಂದಿದ್ದೀನಿ ನೋಡಿ. ಇದು ಆಗಲ್ಲಪ್ಪ, ಇದು ಸರಿ ಇಲ್ಲಪ್ಪ, ನಮ್ಮಲ್ಲಿ ಇದು ಮಾಡ್ಲಿಕ್ಕೆ ಆಗಲ್ಲ. ಒಂದು ಸಾಮಾನ್ಯ ಲೇಡಿ ಫಿಶರ್ಮ್ಯಾನ್ ಕಮ್ಯುನಿಟಿ, ಏನು ನಾಲೆಜ್ ಇಲ್ಲದೆ ನಾನು ಒಂದು ಮಾತು ಸುಮ್ಮನೆ ಹೇಳಿದ್ದೀನಿ, ಅದು ಪ್ರೈಮ್ ಮಿನಿಸ್ಟರ್ ಗವರ್ನರ್ ತಗೊಂಡು ಹೋಗಮ್ಮ ಕೆಲಸ ಆಗ್ತೀನಿ ತಗೊಂಡು ಹೋಗಿದ್ದಾರೆ. ಸೊ ಇಂಡಿಯಾದಲ್ಲಿ ಕೆಲಸ ಆಗಲ್ಲ ನಾನು ಹೇಳಿದೆ, ಫೈಟ್ ಮಾಡಬೇಕು. ಈ ಥರ ಕ್ಲಾಸಿಗೆ ಇವ್ರ ಬಗ್ಗೆ ಒಂದು ಚಾಪ್ಟರ್ ಬರ್ತಾ ಇದೆ. ಸೊ ಜನಕ್ಕೆ ಸ್ವಲ್ಪ ಇನ್ಸ್ಪೈರ್ ಆಗಲಿ. ಈ ಥರ ಜನ ನಮ್ಮೊಳಗಡೆ ಇದ್ದಾರೆ. ಬಟ್ ಅವ್ರು ವೀಕೆಂಡ್ ವಿತ್ ರಮೇಶ್ ಅವ್ರು ಬರಲ್ಲ, ಸುವರ್ಣ TV ಪ್ರೋಗ್ರಾಮ್ ಬರಲ್ಲ. ಅವ್ರಿಗೆ ಬಂದು ನಾವು ಸನ್ಮಾನ ಮಾಡಲಿಕ್ಕೆ ಅವ್ರು ಕರೆದು ಸನ್ಮಾನ ಮಾಡಲ್ಲ. ಬಿಕಾಸ್ ಅವ್ರ ಬಗ್ಗೆ ನಮ್ಗೆ ಗೊತ್ತಾಗಲ್ಲ. ನಮ್ಮ ಥರ ಎಷ್ಟೋ ಒಳ್ಳೆ ಮನುಷ್ಯಕ್ಕೆ ಅವ್ರ ಬಗ್ಗೆ ಗೊತ್ತಾಗಿಲ್ಲ, ಖಂಡಿತವಾಗಿ ನೀವೇ ಅವ್ರು ಕರ್ಕೊಂಡು ಬಂದು ಸನ್ಮಾನ ಮಾಡ್ತಾರೆ. ಬಟ್ ಅವ್ರ ಬಗ್ಗೆ ನಮಗೆ ಗೊತ್ತಾಗಲ್ಲ. ಸೊ ಈ ಬುಕ್ನಲ್ಲಿ ನನ್ನ ಗುರಿ ಏನು ಅವ್ರ ಬಗ್ಗೆ ಗೊತ್ತಾಗಲ್ಲ. ಅದಕ್ಕೆ ಒಂದು 6 ತಿಂಗಳು ಟೈಮ್ ತಗೊಂಡಿದ್ದೀನಿ. ಎಲ್ಲ ಕಡೆ ಹೋಗ್ತೀನಿ, ಬರೀತಾ ಇದ್ದೀನಿ. 6 ತಿಂಗಳು ಆದಮೇಲೆ ಏನು? ನಾನು ಫಸ್ಟಿಗೆ ಹೇಳಿದ್ದೀನಿ, ತಮ್ಮ ಥರ ನಾನು ದೊಡ್ಡ ವ್ಯಕ್ತಿ ಅಲ್ಲ, ಸಾಮಾನ್ಯ ವ್ಯಕ್ತಿ. ತಮ್ಮಲ್ಲಿರುವ ಬ್ಯಾಂಕ್ ಬ್ಯಾಲೆನ್ಸ್ ಅದರಲ್ಲಿ 10% ಕೊಡಿಲ್ಲ. ತಾವೆಲ್ಲರೂ ಕೂಡ 5,000 10,000 ಜನಕ್ಕೂ ಕೆಲಸ ಕೊಡ್ತಾ ಇದ್ರು. ನಾಳೆ ಪ್ರವೀಣ್ ಶೆಟ್ಟಿ ಅವರು ಇಲ್ಲಿರುವ ಬಿಸ್ನೆಸ್ ಪೀಪಲ್ನ ಮಿನಿಮಮ್ 5,000 ಜನ ಕೆಲಸ ಕೊಡ್ತಾ ಇದ್ರು. ನನಗೆ ಕಂಪೇರ್ ಮಾಡುವಾಗ ನಿಜವಾಗಿ ಜಾಸ್ತಿ ಕೆಲಸ ಮಾಡೋದು ತಾವೇ. ಬಟ್ ನಾನೇನು ಬಂದಿದ್ದೆ, ಸ್ವಲ್ಪ ಟಿವಿದಲ್ಲಿ ಜಾಸ್ತಿ ಬಂದ್ಬಿಟ್ಟಿದ್ವಿ. ಕೆಲವು ಜನಕ್ಕೂ ನಾನು ಮಾಡಿದ ಕೆಲಸ ಇಷ್ಟಪಟ್ಬಿಟ್ಟಿದ್ವಿ. ಇವರು ಅದು ನನ್ನ ಕರ್ತವ್ಯ ಸರ್. ತಾವು ಏನೆಲ್ಲ ಬಂದು ಇವರು ಹೋಗುವಾಗ ಒಂದು ಗಾಡಿಯಲ್ಲಿ ಪಂಕ್ಚರ್ ಆಯಿತು, ಗಾಡಿ ರಿಮೂವ್ ಮಾಡಿ ತಾವು 100% ಮಾಡ್ತೀರಿ. ನನಗೆ ಅದ್ರ ಬಗ್ಗೆ 100% ನನಗೆ ಅದರಲ್ಲಿ ಇದೆ. 2:30ಕ್ಕೆ ಹೋಗ್ತೀರಿ, ಗಾಡಿ ಕ್ರಾಸ್ ಆಗ್ತದೆ, ಒಂದು ರೋಡ್ ಸೈಡ್ನಲ್ಲಿ ಗಾಡಿ ಇದೆ, ಗಂಡ ಹೆಂಡತಿ ನಿಲ್ತಾ ಇದ್ದಾರೆ. ನಮ್ಮ ಗಂಡ್ಮನೆಗೆ ಕೇಳ್ತೀರಿ, ಯಾಕೆ ಈಗ ನಿಲ್ತಾ ಇದ್ದಾರೆ 2:30ಕ್ಕೂ? ಸೊ ಗಂಡ್ಮನ್ ಹೇಳಿದ್ರೆ ಗೊತ್ತಿಲ್ಲ ಸರ್, ಗಾಡಿ ಟರ್ನ್ ಮಾಡಿಕೊಂಡು ಹೋಗೋಣ. ಗಾಡಿ ಹೋಗಿ ಟರ್ನ್ ಮಾಡಿಕೊಂಡು ಬಂದಿದ್ದೀವಿ. ಗಂಡ ಕೇಳಿದ್ರೆ ಯಾಕೆ ಸರ್ ಈ ಟೈಮ್ ಏನು ಮಾಡ್ತಾ ಇದ್ದೀರಾ? ಸ್ಟೆಪ್ನಿ ಬಂದು ಏನಾಯ್ತು ಇದೆ, ಬಟ್ ನಾನು ಸ್ವಲ್ಪ ಓಪನ್ ಮಾಡುವಾಗ ಸ್ವಲ್ಪ ಕ್ರಾಸ್ ಆಗಿ ಹಾಕ್ಬಿಟ್ಟಿದ್ದೀನಿ. ಸೊ ಬೋಲ್ಟ್ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ 100% ನಾವು ರೋಡಿಗೆ ಎದ್ದೇ ಇರುತ್ತೆ. ನಾವೆಲ್ಲ ನಾನು ಏನು ಸರ್ ಹೇಳೋದು, 2:30 ಗಂಡ ಹೆಂಡತಿ. ಆಮೇಲೆ ನಾನು ಕೊಡಮ್ಮ, ನಾನು ಡ್ರೈವ್ ಮಾಡ್ತೀನಿ. ಆಮೇಲೆ ನಾವು ಎದೋ ಮಾಡಿ ಸರ್ಕಸ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಭಾಳ ಕಷ್ಟ, ಬಿಕಾಸ್ ಅವ್ರು ಕ್ರಾಸ್ ಆಗಿ ಹಾಕ್ತೀವಿ. ಮಳೆ ಬರ್ತಾ ಇದೆ, ಜೋರು ಮಳೆ ಬರ್ತಾ ಇದೆ. ನಮ್ಮ ಚಾರ್ಮುಡಿ ಘಾಟ್ನಲ್ಲಿ ತಾವಲ್ಲಿ ಹೋಗ್ತೀರಿ, 2,000 ವೆಹಿಕಲ್ ಸ್ಟ್ರಕ್ ಆಗಿತ್ತು. ನೈಟ್ 11 ಗಂಟೆಯಲ್ಲಿರೋದು ನೆಕ್ಸ್ಟ್ ಡೇ ಸಾಯಂಕಾಲ 7 ಗಂಟೆವರೆಗೆ ಸ್ಟ್ರಕ್ ಆಗಿತ್ತು. 3 ತಿಂಗಳು ಮಗು ಇದೆ, ಹಾಲಿಲ್ಲ, ಬಿಸ್ಕೆಟ್ ಇಲ್ಲ, ಆ ಮಳೆಯಲ್ಲಿ ಇದೆ. ಬಿಕಾಸ್ ಎಲ್ಲ ವೆಹಿಕಲ್ ಲಾಕ್, ಜಾಮ್. 100% ತಾವು ಕೆಳಗಡೆ ಬರ್ತೀರಲ್ಲ ಸರ್, ನಿಮ್ಮ ಕೈನಲ್ಲಿ ಶೂ ಇದೆ, ಯೂನಿಫಾರ್ಮ್ ಇದೆ. 100% ತಾವು ಒಳಗಡೆ ಎದ್ದು ಏನೋ ಒಂದು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿ.
ಇದಕ್ಕೆ ಪೊಲೀಸ್ ಇರ್ಬೇಕನ್ನ ಅವಶ್ಯಕತೆ ಇಲ್ಲ ಸರ್. 100% ತಾವು ನನಗೆ ಇದರಲ್ಲಿ ಕರೆದು ಒಂದು ಗೌರವ ಕೊಟ್ಟು ನನ್ನ ಬಗ್ಗೆ ಒಂದು ಒಳ್ಳೆಯ ಮಾತು ಹೇಳ್ತೀರನ್ನ 100% ಐ ಆಮ್ ಕ್ಲಿಯರ್. ನಾನು ಪೊಲೀಸ್ ಆಫೀಸರ್ಗೋಸ್ಕರ ತಾವು ಇದು ಮಾಡಿ, ಸಾಮಾನ್ಯ ವ್ಯಕ್ತಿಯಾಗಿ ನನಗೊಂದು ಆಪರ್ಚುನಿಟಿ ಸಿಕ್ಕುವಾಗ ನಾನೊಂದು 4 ಜನ ಹೆಲ್ಪ್ ಮಾಡಿ, ಅದೇ ಆಪರ್ಚುನಿಟಿ 100% ನಮಗೆ ಸಿಕ್ಕುವಾಗ ತಾವು ಎಷ್ಟು ಬಿಸ್ನೆಸ್ ಅಲ್ಲಿ ಮಾಡಿರ್ತೀರ. ಯಾರೋ ಒಬ್ಬ ತೀರೋಗಿರ್ತಾನೆ, ಫ್ಯಾಮಿಲಿಗೆ ಒಂದು ಪ್ಯಾಕೆಟ್ ದುಡ್ಡು ಕೊಟ್ಟಿರ್ತೀರ, ಅದು ಯಾರಿಗೂ ಗೊತ್ತಾಗಲ್ಲ. ಯಾರೋ ಊರಿನಲ್ಲಿ ತೀರೋಗಿರ್ತೀರಾ, ಫ್ಲೈಟಲ್ಲಿ ಟಿಕೆಟ್ ಹಾಕಿ ಕಳಿಸಿರ್ತೀರ, ಎಲೆಕ್ಷನ್ಗೋಸ್ಕರ ವೋಟ್ ಮಾಡಲಿಕ್ಕೆ ಒಂದು 30 ಜನ ಟಿಕೆಟ್ ಹಾಕಿ ಊರಿಗೆ ಕಳಿಸಿರ್ತೀರ. ಸಾವಿರಾರು ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ದೀರ. ಇದರಲ್ಲಿ ತಾರತಮ್ಯ ಏನಿಲ್ಲ. ನಾನು ಎಷ್ಟು ಒಂದು ಸಮಾಜಕ್ಕೆ ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ತಾವು ಇಲ್ಲ. ಮೇ ಬಿ ನನ್ನೋட ಜಾಸ್ತಿ ಇಂಪಾರ್ಟೆಂಟ್ NRIs ತಾವಿದೆ. ಬಟ್ ಒನ್ಲಿ ಪ್ರಾಬ್ಲಮ್ ಏನು ಸರ್, ನಮ್ಮಲ್ಲಿ ಆಥೆಂಟಿಸಿಟಿ ಇಲ್ಲ. ನಮ್ಮಲ್ಲಿ ಭಾಳ ವೇಷ ಬಣ್ಣ ಶುರು ಮಾಡಿರ್ತೀವಿ. ನಿಜವಾಗಿ ಹಾನೆಸ್ಟ್ ಆಗಿ ನಾವು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಬಿಗ್ ಪ್ರಾಬ್ಲಮ್. ಪೊಲೀಸ್ ಆಫೀಸರ್ ನಾನು ಕೆಲಸ ನಾನು ಮಾಡಿದ್ದೀನಿ, ಮೇ ಬಿ ತಾವು ಅದು ಲೈಕ್ ಮಾಡಿದ್ದೀನಿ, ಅದು ವ್ಯಕ್ತಿಯಾಗಿ ಮಾಡಿ ಸರ್. ಯೂನಿಫಾರ್ಮ್ ಹಾಕಿದ್ರಾಳ ನಾನು ಮಾಡಿರ್ತೀನಿ. ನಾನು ಯೂನಿಫಾರ್ಮ್ ಹಾಕಿಲ್ಲ ಅನ್ನೋ ಕೂಡ 2 ನಿಲ್ಲಿಸಿ ಅವ್ರಿಗೆ ನಾನು ಪ್ರಿಪೇರ್ ಮಾಡಿ ಟೈರ್ ಸೇವ್ ಮಾಡಿ. ಇದು ಮಾತ್ರ ಇಲ್ಲ ಸರ್, 17 ಜನಕ್ಕೆ ಮದುವೆ ಮಾಡಿಸಿದ್ದೀನಿ ಇದುವರೆ. ಇಲ್ಲ ಗರ್ಭದಲ್ಲಿ ಗಂಭೀರದಲ್ಲಿ ಹೇಳೋದು. ಒಬ್ಬ ಆಫೀಸ್ ಬರ್ತಾನೆ, ಸರ್ ಆ ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಸರ್, ಮದುವೆ ಮಾಡಿಸ್ಕೊಡಿ. ಈ ನಾನು ಮಾಡಲ್ಲಪ್ಪ, ಅರ್ಥ ಮಾಡಿಕೊಳ್ಳಪ್ಪ, ನನ್ನ ಕೆಲಸ ಅದಲ್ಲ, ಐ ಮಾಡ ಬ್ರೋಕರ್, ಮ್ಯಾರೇಜ್ ಬ್ರೋಕರ್ ಟು ಮ್ಯಾರೇಜು. ಆಮೇಲೆ ಹುಡುಗಿ ನೆಕ್ಸ್ಟ್ ಡೇ ಓಡಿ ಬರ್ತಾರೆ, ಇಲ್ಲ ಸರ್ ನಾನು ಮನೆ ಬಿಟ್ಟು ಓಡಿ ಬಂದ್ಬಿಟ್ಟಿದ್ದೀನಿ, ನೀವೇ ಮದುವೆ ಮಾಡಿ. ನಾವು ಮೈ ಪೊಸಿಷನ್ ಇಸ್ ವೆರಿ ಡೈಲಮಾ. ಮದುವೆ ಮಾಡಿದಿರನ್ನ ಜನ ನನಗೆ ಬೈತಾರೆ, ಈ 2 ಕಡೆ ಫ್ಯಾಮಿಲಿ ಬಂದು ಉಳಿತಾರೆ. ಬಟ್ ಮದುವೆ ಮಾಡಿ ನಾನು ಇವರಿಬ್ಬರು ಸೂಸೈಡ್ ಮಾಡಿಕೊಳ್ತಾರೆ ಅಂತ ಹೇಳ್ಬಿಟ್ಟು ಅರ್ಧ ದಿನ ಅವ್ರು ಕೌನ್ಸಿಲಿಂಗ್ ಮಾಡಿದ್ರು. ಇಲ್ಲಮ್ಮ ನೀವಿಬ್ಬರು ನಿಮ್ಮ ಮನೆಗೆ ಹೋಗಿ ತಂದೆ ತಾಯಿ ಆಶೀರ್ವಾದ ತಗೊಂಡು, ಅದು 6 ತಿಂಗಳು ಲೇಟ್ ಆಯ್ತು ನಾನು ಪರವಾಗಿಲ್ಲಮ್ಮ, ನೀವು ಬಂದು ಆಮೇಲೆ ಮದುವೆ ಮಾಡಿಮ್ಮ, ಎಲ್ಲ ಆಗಲ್ಲಮ್ಮ. ಆಮೇಲೆ ಹುಡುಗಿ ಬಂದು ಭಾಳ ಫೋಕಸ್ ಮಾಡಿದ್ದಾರೆ, ಕೈನಲ್ಲಿ ಒಂದು ಪಾಯಸ ತಗೊಂಡು ಬಂದು ನಾನು ಇವತ್ತೇ ಕುಡಿತೀನಿ, ಅದು ಕುಡಿತೀನಿ, ಇವಾಗ ಔಟ್ಸೈಡ್ ಬಿಟ್ಟಿದ್ದೀನಿ, ಇಲ್ಲಿ ಕುಡಿತೀನಿ, ನನ್ನ ಬಾವಿ ಹೊರಗಡೆ ಆರ್ತೀನಿ ಜಾರ್ತೀನಿ. ನಾನು ಒಂದು ದಿನ ಹೋಗಿ ನಮ್ಮ ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡು ಹೋಗಿ ಒಂದಿನ ವಾಚ್ ಇಟ್ಟಿದ್ದೀನಿ, ಅಮ್ಮ ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳಿ ಅಮ್ಮ, ಅದು ಪಾಯಸ ಗೀಸೆ ಕುಡಿಬಿಡ್ತಾರ. ನೆಕ್ಸ್ಟ್ ಡೇ ಲೇಡಿ ಕಾನ್ಸ್ಟೇಬಲ್ ಬಂದು ಹೇಳಿದ್ರು, ಸರ್ ಎಷ್ಟು ದಿನ ನಾನು ನೋಡಿಕೊಳ್ಳು, ಇವತ್ತು ನಿಮಗೆ ಬಂದಿದ್ದಾರೆ, ನೀವು ಬಂದು 1 ದಿವಸ ನೋಡಿ ಹೇಳಿದರೆ ನೋಡಿಕೊಂಡಿದ್ದೀನಿ, ನನಗೆ ಪೊಲೀಸ್ ಆಗಿ ಬೇರೆ ಕೆಲಸ ಅಲ್ವಾ, ಈ ಅಮ್ಮ ಜೊತೆಗೆ ಕೂತ್ಕೊಂಡು ಯಾವಾಗ ಪಾಯಸ ಕುಡಿತಾರೆ ನಾನು ನೋಡ್ತೇನೆ. ಸರಿ ಇದು ಆಗಲ್ಲ, ಅವ್ರು ಮದುವೆ ಮಾಡಿಸ್ತಾರೆ, ಏನಮ್ಮ ನೀವು ಇಬ್ಬರು ಮದುವೆ ಮಾಡಿದ್ರೆ ಚೆನ್ನಾಗಿರ್ತೀವಿ. ಕರ್ಕೊಂಡು ನಮ್ಮ ಕಾರ್ಯಕ್ರಮ ಅದೆಲ್ಲ ಒಂದು ಟೆಂಪಲ್ ಕರ್ಕೊಂಡು ಹೋಗಿದ್ದೀನಿ. ಓಕೆ ಮದುವೆ ಮಾಡಿಸ್ಕೊಂಡು ಟೆಂಪಲ್ ಹೋದ್ಮೇಲೆ ಹೇಳಿದ್ದಾರೆ ಕಮ್ಯುನಿಟಿ ಡಿಫ್ರೆನ್ಸ್. ಅದು ಬ್ರಾಹ್ಮಿನ್ ಕಮ್ಯುನಿಟಿದಲ್ಲಿ ಇದು ಕನ್ನಿದಾನ ಮಾಡಬೇಕು, ಕನ್ನಿದಾನ ಮಾಡ್ಲಿಕ್ಕೆ ಒಬ್ಬರು ಬೇಕು ಸರ್. ಆಯ್ತಪ್ಪ ನಾಳೆ ಕನ್ನಿದಾನ ಮಾಡ್ತೇನೆ, ಅದಕ್ಕೊಂದು ಶರ್ಟ್ ಹಾಕಿ ಒಂದು ಇದಾಕಿ ಅಲ್ಲಿ ಹೋಗಿ ನನಗೊಂದು ಫಸ್ಟ್ ಸಂಕಲ್ಪ ಮಾಡಿ, ಆಮೇಲೆ ಆ ಹುಡುಗಿಗೆ ನಾನು ಕನ್ಯಾದಾನ ಮಾಡಿ, ಆಮೇಲೆ ಅವ್ರಿಗೆಲ್ಲ ಮದುವೆ ಮಾಡಿಸಿ, ಆಮೇಲೆ ಅವ್ರ ತಂದೆ ತಾಯಿ ಇಬ್ಬರು ಕರೆಸಿ ಅವ್ರ ಜೊತೆಗೆ ಸರ್ ಫಸ್ಟ್ ಕಾಲದಲ್ಲಿ ನಾನೇ ಬೀಳಬೇಕು, ಬಿಕಾಸ್ ಮದುವೆ ಮಾಡಿದ್ರೆ ನಾನು, ಇವರಿಬ್ಬರು ದಯವಿಟ್ಟು ನೀವು ಒಡ್ಲಿಕ್ಕೆ ಹೋಗ್ಬೇಡ. ನಾನು 3 ದಿನ ಏನೇನೋ ಮಾಡಿ ಅವಾಯ್ಡ್ ಮಾಡಿದ್ದೀನಿ, ಬೇರೆ ಆಪ್ಷನ್ ಇಲ್ಲ ಸರ್. ಒಂದು ಮದುವೆ ಶುರುವಾಯಿತು, 17 ಮದುವೆಗೆ ಬಂದು ನಿಲ್ಲಿಸ್ತಾರೆ. ಇದರಲ್ಲಿ 15ನೇ ಮದುವೆ ಬಹಳ ಇಂಟ್ರೆಸ್ಟಿಂಗ್ ಸರ್, ಲಾಸ್ಟ್ 30 ಸೆಕೆಂಡ್ ಮುಗಿಸ್ತಾ ಇದ್ದೀನಿ. ಇದೇ ಥರ ಒಬ್ಬರು ಮದುವೆ ಮಾಡಿ ಆಯಿತು, ಮದುವೆ ಮಾಡಿ ಆದ ಮೇಲೆ ಗೊತ್ತಾಯ್ತು ಆ ಹುಡುಗಿಗೆ ಇನ್ನೊಂದು ಮದುವೆ ಇದಕ್ಕೆ ಮುಂಚೆ ಆಯ್ತು. ಅದು ಮದುವೆ ಮಾಡಿದ ಮೇಲೆ ಹೇಳಿದ್ರು, ಇಲ್ಲ ಸರ್ ಯಾಕೆ ಅಮ್ಮ ಹೇಳಿಲ್ಲ ಸರ್, ನಾನು ಕಾಲೇಜ್ನಲ್ಲಿ ಓದುವಾಗ ಒಬ್ಬರ ಜೊತೆಗೆ ಲವ್ ಇತ್ತು ಸರ್, ಏನಿಲ್ಲ ಸರ್ ಅವನೇ ಕರ್ಕೊಂಡೋಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್, ಅದು ನನಗೆ ಒಂದು ನಮ್ಮಿಬ್ಬರು ರಿಲೇಷನ್ಶಿಪ್ 3 ತಿಂಗಳಿತ್ತು ಸರ್, ಆಮೇಲೆ ಬ್ರೇಕಪ್ ಮಾಡ್ತೀನಿ ಸರ್, ಆಮೇಲೆ ಬಂದು ಈ ಹುಡುಗ ಲವ್ ಆಯ್ತು ಸರ್, ಆಮೇಲೆ ಇಬ್ಬರು ಮದುವೆ ನೀವು ಮಾಡಿಸ್ಬಿಟ್ಟಿದ್ದೀನಿ. ಆಯ್ತಪ್ಪ ಗ್ರಹಚಾರ ನಮಗೆ ಬಂದಿತ್ತು. ಆಮೇಲೆ ಆ ಹುಡುಗ ಕರೆದು ಯಾಕೆ ಈ ಥರ ಮಾಡಿದ್ದೀನಿ, ಹುಡುಗಿ ನನಗೆ ಸುಳ್ಳು ಹೇಳಿದ್ದಾರೆ, ನಂಬಿಕೆಯಲ್ಲಿ ಮಾಡಿ ನಾನು ಸಿಕ್ಕಾಕೊಂಡಿದ್ದೀನಿ. ಆಮೇಲೆ ಆ ಹುಡುಗ ಹೇಳಿಲ್ಲ ಸರ್ 3 ತಿಂಗಳಾಯಿತು, ಅವ್ರ ದಾರಿದಲ್ಲಿ ಅವ್ರು ಹೋಗ್ತಾರೆ, ನನ್ನ ದಾರಿದಲ್ಲಿ ನಾನು ಹೋಗ್ತಾರೆ. ಹೊಸ ಹುಡುಗ ಕೇಳಿದೀನಿ, ಅಪ್ಪ ನಿಮಗೆ ಸಂಬಂಧವಪ್ಪ, ನಿಮ್ಮಿಬ್ಬರು ಮದುವೆ ಮಾಡಿಸ್ಬಿಟ್ಟಿದ್ದೀನಿ, ಬಟ್ ಈ ಹುಡುಗಿ ಆಲ್ರೆಡಿ ಮದುವೆ ಮಾಡಿದ್ದೀನಿ ಹೇಳ್ತಾರೆ. ಪರವಾಗಿಲ್ಲ ಸರ್, ಅದು ಡೈವರ್ಸ್ ಮಾಡಿಸೋಣ ಸರ್. ಡೈವರ್ಸ್ ಮಾಡೋದು ಇಂಡಿಯಾದಲ್ಲಿ ಅಷ್ಟು ಸಿಂಪಲ್ ಆಗಿ. ಆಮೇಲೆ ಹೋಗಿ ರಿಜಿಸ್ಟರ್ ಕೈ ಕಾಲದಲ್ಲಿ ಬಿದ್ದು ಏನೇನೋ ಸರ್ಕಸ್ ಮಾಡಿ ಕೋರ್ಟ್ಗೆ ಹೋಗಿ ನನ್ನ ಖರ್ಚಿನಲ್ಲಿ ಅವರು ಡೈವರ್ಸ್ ಮಾಡಿಸಿ, ಬಿಕಾಸ್ ನನ್ನ ಗ್ರಹಚಾರ ಇದರಲ್ಲಿ ಅವರು ಡೈವರ್ಸ್ ಮಾಡಿಸಿ. ಅದಕ್ಕೆ ಸರ್ ಎಷ್ಟೋ ವಿಷಯ ಇದೆ ಸರ್, ಎಷ್ಟೋ ವಿಷಯ ಲೈಫ್ನಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಎಲ್ಲೆಲ್ಲೂ ಸಿಕ್ಕಾಕೊಂಡೆಲ್ಲ ಬಂದಿದ್ದೀವಿ. ಸೊ ಫೈನಲಿ ಅದೇ ಸಮಯ ಮಿನಿಮಮ್ ಒಂದು 1,000 ಮದುವೆ ನಾನು ಸೇವ್ ಮಾಡಿದ್ದೀನಿ ಸರ್. 1,000 ಮದುವೆ ಸೇವ್ ಮಾಡಿ ನನ್ನ ಕೆಲಸ ಇದೆ. ಯಾಕೆ ಅಮ್ಮ ಡಿವೋರ್ಸ್ ಬೇಕು ಸರ್, ಮದುವೆ 6 ತಿಂಗಳಾಯ್ತು ಸರ್, ಗಂಡ ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ತಾ ಇಲ್ಲ ಸರ್. ಆಮೇಲೆ ಅವ್ನು ಇನ್ನೊಂದು ಹುಡುಗಿ ನೋಡ್ತಾ ಇದ್ದಾನೆ, ನನಗೆ ಡೌಟ್ ಬರ್ಲಿಕ್ಕೆ ಶುರುವಾಯಿತು ಸರ್, ಬಿಕಾಸ್ ಅವ್ನು ವಾಟ್ಸ್ಆ್ಯಪ್ನಲ್ಲಿ ಇದ್ದಾನೆ. ಅಮ್ಮ ವಾಟ್ಸ್ಆ್ಯಪ್ನಲ್ಲಿ ಅವ್ನು ಮಾತ್ರ, ನಾನು ವಾಟ್ಸ್ಆ್ಯಪ್ನಲ್ಲಿ ಇದ್ದೀನಿ, ಎಲ್ಲರೂ ವಾಟ್ಸ್ಆ್ಯಪ್ನಲ್ಲಿ ಇದ್ದಾನೆ. ಇದಕ್ಕೋಸ್ಕರ ಡೈವರ್ಸ್ ಕೊಡ್ಲಿಕ್ಕೆ ಆಗಲ್ಲ, ನಾನು ಕೌನ್ಸಿಲಿಂಗ್ ಮಾಡಿ ಅದು ಮಾಡಿ ಇದು ಮಾಡಿ ತಂದೆ ತಾಯಿ ಕರ್ಕೊಂಡು ಬಂದು ಇತ್ತೀಚೆಗೆ ಹುಡುಗ ಅವರು ಫ್ಯಾಮಿಲಿಗೂ ಸ್ವಲ್ಪ ಸೆಟಪ್ ಆಗ್ತಾ ಇದೆ, ಈಗ ಅವ್ರ ಮೈಂಡ್ ಸೆಟ್ ಬೇರೆ, ತಂದೆ ತಾಯಿ ಮೈಂಡ್ ಸೆಟ್ ಬೇರೆ. ಎಷ್ಟೋ ಮಾಡಿದ್ದೀವಿ ಸರ್, ಬಟ್ ಇದೇ ಕೆಲಸ ಎಷ್ಟು ವರ್ಷ ಮಾಡಿದ್ವಿ ಸರ್. ಸೊ ಬಹಳ ಸಂತೋಷ ಸರ್, ನಾವೆಲ್ಲರೂ ಕೂಡ ಮಾತಾಡಿದ್ದು, ತಾವಿಲ್ಲಿ ಬಂದಿದ್ದು.
ಸೊ ಎಲ್ಲರೂ ಸೇರಿ ಒಳ್ಳೇದು ಮಾಡೋಣ. ತಮ್ಮ ಕೈಯಲ್ಲಿ ಒಳ್ಳೇದು ಮಾಡಲಿಕ್ಕೆ ಎಷ್ಟೋ ಅವಕಾಶ ಇದೆ, ತಾವು ಮಾಡಿಕೊಂಡು ಬರ್ತಾ ಇದ್ದೀರಾ. ನನ್ನ ಕೈಯಲ್ಲಿ ತಾವೆಲ್ಲ ಕೂಡ ವಿಶ್ ಮಾಡಿದ್ದೀರಾ. ಐ ಹ್ಯಾವ್ ಅ ಬಿಗ್ ವಿಷನ್ ಸರ್, ಐ ಹ್ಯಾವ್ ಅ ಬಿಗ್ ಒಂದು ಕನಸಿದೆ. ಅದು ಖಂಡಿತವಾಗಿ ನನಸು ಹಾಕ್ಲಿಕ್ಕೆ ಒಂದು ಆಪರ್ಚುನಿಟಿ ಸಿಗ್ತೇನೆ ಒಂದು ನಂಬಿಕೆ. ಬಟ್ ಏನಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಎಕ್ಸ್ಪೆಕ್ಟೇಷನ್ ಇದೆ ಆ ಲೈಫ್ನಲ್ಲಿ. ಎಕ್ಸ್ಪೆಕ್ಟೇಷನ್ ಮಾಡುವಾಗಲೇ ಪ್ರಾಬ್ಲಮ್ ನಮ್ಮ ಗ್ರಹಚಾರ ತಲೆಗೆ ಬರ್ತದೆ. ನಾನು ನಾಳೆ ಈ ಬೆಳಗ್ಗೆ ಇದು ಆಗಬೇಕು, ಅದು ಆಗಿಲ್ಲ ಅನ್ನೋದೇ ನಮಗೆ ಪ್ರಾಬ್ಲಮ್ ಬರ್ತಲ್ಲ. ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್. ಏನು ಲೈಫಲ್ಲಿ ಬರ್ತೋ ಬೋನಸ್. ತಮ್ಮ ಥರ ನಾವು ದಾರಿಯಲ್ಲಿ ತಮ್ಮ ಥರ ಒಂದು 3 ಫ್ರೆಂಡ್ಸ್ ಮೀಟ್ ಮಾಡಿದ್ದೀವಿ. ತಮ್ಮ ಬಗ್ಗೆ ನನಗೊಂದು ಒಳ್ಳೆ ಒಪಿನಿಯನ್ ಇದೆ, ನಮ್ಮ ಬಗ್ಗೆ ತಮಗೊಂದು ಒಳ್ಳೆ ಒಪಿನಿಯನ್ ಇದೆ. ಇದು ಬೋನಸ್ ಅಷ್ಟೇ. ಈ ಸಂಪಾದನೆ ನಮಗೆ ಇದೆ ಸರ್. ಆಮೇಲೆ ರಿಮೈನಿಂಗ್ ಏನು ಬರುತ್ತೋ ಬರಲಿ ಸರ್ ಅಷ್ಟೇ. ಸೊ ತಮ್ಮ ಆಶೀರ್ವಾದ ನಮಗೆ ಯಾವಾಗಲೂ ಇರಲಿ. ತಮ್ಮ ಸೇವೆ ಕರ್ನಾಟಕಕ್ಕೆ ಸಿಕ್ಕಲಿ. ಇಲ್ಲಿರುವ ದುಬೈದಲ್ಲಿ ತಾವು ಭಾಳ ಸೇವೆ ಮಾಡಿಕೊಂಡು ಬರ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ಸಿಕ್ಕಲಿ. ನನಗೊಂದು ದೊಡ್ಡ ಗೌರವ ಕೊಟ್ಟು ನಂತರ ಒಂದು ಸಾಮಾನ್ಯ ಮನುಷ್ಯ ಅಲ್ಲಿ ಕರ್ಕೊಂಡು ಬಂದು ತಾವೆಲ್ಲರೂ ಕೂಡ ನನ್ನ ಭಾಷಣ ಆಲ್ಮೋಸ್ಟ್ 1 hour ತಾವು ಲಿಸನ್ ಮಾಡಿದ್ದೀರಾ. ಟೈಮ್ 1 hour ಹೋಗಿದೆ ಗೊತ್ತಾಗಿಲ್ಲ. 1 hour ಮಾತಾಡ್ಬಿಟ್ಟಿದ್ದೀನಿ. ನಮಗೆ ಲೇಟ್ ಆಗಿರ್ಬೋದು, ಸಮಯ ಕೊಡ್ತೀನಿ. ಏನಂತ ನಾವು 3 ದಿನ ಬೇರೊಂದು ಫಂಕ್ಷನ್ ಹೋಗಬೇಕಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ತಮ್ಮ ಬೆಸ್ಟ್ ವಿಷಸ್ ಏನಿದೆ, ನಾನು ವಾಪಸ್ ಕರ್ನಾಟಕ ನಾಳೆ ನೈಟ್ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಕರ್ನಾಟಕ ಜನತೆ